ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ನಾವು ಈ ಲೆಕ್ಚರಲ್ಲಿ ಇವತ್ತು ಡಿಸ್ಕಸ್ ಮಾಡೋಣ ಕಂಪ್ಲೀಟ್ಲಿ ನಿಮ್ಮೆಲ್ಲ ಮೆಥಡ್ಸ್ ಆಫ್ ಡಿಫ್ರೆನ್ಸಿಯೇಷನ್. ಸೊ ತುಂಬ ಇಂಪಾರ್ಟೆಂಟು ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲಿ 2 ಮಾರ್ಕರ್ಸ್ 3 ಮಾರ್ಕರ್ಸ್ 1 ಮಾರ್ಕ್ ಎಷ್ಟೊಂದು ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಮಾರ್ಕ್ಸ್ ಕೀಪ್ ಅಸೈಡ್, ಬಟ್ ಕಾನ್ಸೆಪ್ಟ್ಸ್ ತುಂಬ ಇಂಪಾರ್ಟೆಂಟು. ಸೊ ಈ ಬೇಸಿಕ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡ್ರೆ ನಮ್ಮ ಫರ್ದರ್ ಲೆಕ್ಚರ್ಸ್ ಎಲ್ಲ ಬೇಸ್ ಆಗಿರುತ್ತೆ. ಓಕೆ, ಆ್ಯಂಡ್ ಸೊ ನಾವು ಪ್ರೀವಿಯಸ್ ಲೆಕ್ಚರಲ್ಲಿ ಬಿಫೋರ್ ವಾಚಿಂಗ್ ದಿಸ್ ಲೆಕ್ಚರ್, ನಾನು ಪ್ರೀವಿಯಸ್ ಲೆಕ್ಚರಲ್ಲಿ ಕಂಪ್ಲೀಟಾಗಿ ಚೈನ್ ರೂಲು, ಯು ವಿ ರೂಲು, ಯು ಬೈ ವಿ ರೂಲು, ಸೊ ಬೇಸಿಕ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಫಾರ್ಮುಲಾ ತುಂಬ ಒಳ್ಳೊಳ್ಳೆ ಕ್ವಶನ್ಸ್ ಮಾಡಿದೆ. ಐ ಹೋಪ್ ಯು ರಿಮೆಂಬರ್. ಸೊ ಯಾವ ರೀತಿ ಬಾಕ್ಸ್ ಯೂಸ್ ಮಾಡಿಕೊಂಡು ಚೈನ್ ರೂಲ್ ಮಾಡ್ಬೇಕು ನಾವು, ಅದಾದ್ಮೇಲೆ ತುಂಬ ಕಾಂಪ್ಲಿಕೇಟ್ ಕ್ವಶನ್ಸ್ ಎಲ್ಲ ಮಾಡಿದ್ರಿ. ಸೊ ದಯವಿಟ್ಟು ಆ ಕ್ವಶನ್ಸ್ ಎಲ್ಲ ಒನ್ಸ್ ಯು ವಾಚ್ ದಟ್ ಲೆಕ್ಚರ್ ದೆನ್ ಓನ್ಲಿ ಕಮ್ ಫಾರ್ ದಿಸ್ ಲೆಕ್ಚರ್ ಮಕ್ಕಳೇ. ಯು ಹ್ಯಾವ್ ಟು ಗೋ ಆರ್ಡರ್ 1 by 1 ಆರ್ಡರ್ ಹೋಗ್ಬೇಕು ನೀವು, ಅರ್ಥ ಆಯ್ತಾ? ಸೊ ಸೇಮ್ ಕಾನ್ಸೆಪ್ಟ್ ಪ್ರೀವಿಯಸ್ ಏನು ಲೆಕ್ಚರ್ ಓದಿದ್ದೀವೋ ಆ ಎಲ್ಲ ಕಾನ್ಸೆಪ್ಟ್ಸು ಈ ಲೆಕ್ಚರಲ್ಲಿ ಯೂಸ್ ಆಗ್ತಾ ಇರುತ್ತೆ. ಸ್ಪೆಷಲಿ ಚೈನ್ ರೂಲ್, ಯು ವಿ ರೂಲ್, ಯು ಬೈ ವಿ ರೂಲ್, ಫಾರ್ಮುಲಾಸ್ ಹೇಗೆ ನೆನ್ಪಿಟ್ಕೊಬೇಕು ಅಂತ, ಇದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಕಮಿಂಗ್ ಟು ದಿಸ್ ಲೆಕ್ಚರ್, ಆ್ಯಂಡ್ ಈ ಲೆಕ್ಚರಲ್ಲಿ ಮೆಥಡ್ಸ್ ಆಫ್ ಡಿಫ್ರೆನ್ಸಿಯೇಷನ್, ದಟ್ ಈಸ್ ಇಂಪ್ಲಿಸಿಟ್ ಫಂಕ್ಷನ್ಸ್, ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್. ಅಂದರೆ ಈ ಥರ ಫಂಕ್ಷನ್ಸ್ ಬಂದರೆ ಯಾವುದೋ ಒಂದು, ಈಗ ಒಂದು ಇಂಪ್ಲಿಸಿಟ್ ಫಂಕ್ಷನ್ ಬಂದರೆ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಬಂದು ಹೇಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಇಲ್ಲ ಎಕ್ಸ್ಪೋನೆನ್ಷಿಯಲ್ ಒಂದು ಹೇಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಲಾಗ್ ಫಂಕ್ಷನ್ ಬಂದು ಹೇಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಲ್ಟಿಮೇಟ್ಲಿ ಬೋರ್ಡ್ ಎಕ್ಸಾಮಲ್ಲಿ ನಾನು ಹೇಳ್ದಂಗೆ ನಿಮ್ಗೆ ಎಲ್ಲೂ ಹೇಳೋದಿಲ್ಲ, ಇದು ಲಾಗು, ಆ ಲಾಗ್ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡು, ಇದು ಎಕ್ಸ್ಪೋನೆನ್ಷಿಯಲ್ ಮಾಡು, ಹಂಗಂತಲ್ಲ. ಎಲ್ಲ ಮಿಕ್ಸು ಮಾಡ್ತಾರೆ, ಲಾಗು, ಎಕ್ಸ್ಪೋನೆನ್ಷಿಯಲ್, ಇನ್ವರ್ಸ್ ಎಲ್ಲ ಮಿಕ್ಸ್ ಮಾಡಿ ಕೂಡ ಕೊಡ್ಬೋದು. ಬಟ್ ನಾವು ಇಂಡಿವಿಜುವಲಿ ಕಲಿತೀವಿ, ಬಟ್ ವಿ ಕ್ಯಾನ್ ಆಲ್ಸೋ ಡು ಲಾಟ್ ಆಫ್ ಕ್ವಶನ್ ವಿಚ್ ಆರ್ ಮಿಕ್ಸ್ ಟುಗೆದರ್ ಆಲ್ಸೋ. ಸೋ ಮೆನಿ ಕ್ವಶನ್ಸ್ ಐ ಹ್ಯಾವ್ ಟೇಕನ್ ವೇರ್ ಎವ್ರಿಥಿಂಗ್ ಇಸ್ ಮಿಕ್ಸ್ಡ್ ಆಲ್ಸೋ, ಆಯಿತಾ? ಸೊ ಈ ಲೆಕ್ಚರಲ್ಲಿ ವಿಲ್ ಡಿಸ್ಕಸ್ ಆಲ್ ದಿಸ್. ಐ ಥಿಂಕ್ ಮೋಸ್ಟ್ಲಿ ಈ ಮೂರನ್ನು ಡಿಸ್ಕಸ್ ಮಾಡೋಣ. ಪ್ಯಾರಾಮೆಟ್ರಿಕ್ ಫಂಕ್ಷನ್ಗೆ ಅಲ್ಲಿ ಕೀಪ್ ಎ ಸಪ್ರೇಟ್ ಲೆಕ್ಚರ್, ಬಿಕಾಸ್ ಪ್ರತಿ ಸತಿ ಬೋರ್ಡ್ ಎಕ್ಸಾಮ್ಸಲ್ಲಿ ಅದರಲ್ಲಿ ಕ್ವಶನ್ 100% ಬರುತ್ತೆ, ಆ್ಯಂಡ್ 3 ಮಾರ್ಕರ್ಸ್ 5 ಮಾರ್ಕರ್ಸ್ ಕೂಡ ಕೇಳ್ಬೋದು. ಅದರಿಂದ ಅಲ್ಲಿ ಕೀಪ್ 1 more lecture and do parametrical ಜಾಸ್ತಿ ಕ್ವಶನ್ಸ್ ಮಾಡೋಣ. ವಿಲ್ ಸಿ ದಟ್. ಓಕೆ, ಆ್ಯಂಡ್ ದಟ್ಸ್ ಇಟ್. ಆ್ಯಂಡ್ ಸಾರಿ ಮಕ್ಕಳು, ಎಸ್ಟರ್ಡೇ ಐ ಕುಡ್ ನಾಟ್ ನಿನ್ನೆ ಐ ಕುಡ್ ನಾಟ್ ಅಪ್ಲೋಡ್ ಅ ವಿಡಿಯೋ ಬಿಕಾಸ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್. ಸೊ ಅಂದರೆ ನಾನು ಬಿಗಿನಿಂಗ್ ಹೇಳ್ದಂಗೆ, do not worry about that. So complete calculus now we will finish maximum 20 hours, plus or minus 1 or 2 hours can happen. And but some days I may not upload videos, some days, not continuously 2 days 3 days ಎಲ್ಲ ಸಾಧ್ಯ ಇಲ್ಲ. 1 or 2 days I may take rest, and one day maximum actually. ಅದರಿಂದ ಸೊ ಡು ನಾಟ್ ವರಿ. ಆ್ಯಂಡ್ ಬಿಕಾಸ್ ನಾನು ಕಮೆಂಟ್ಸ್ ನೋಡ್ತಾ ಇದ್ದಾರೆ, ಮಕ್ಕಳು ತುಂಬ ಜನ ಕಮೆಂಟ್ ಮಾಡ್ತಾರೆ, ಸರ್ ಐ ವಾಸ್ ವೈಟಿಂಗ್ ಫಾರ್ ಯುವರ್ ವೀಡಿಯೋ ಆ್ಯಕ್ಚುಲಿ ನಾವು ಎಟ್ 7 o'clock ಆ್ಯಂಡ್ ಬಟ್ ವೀಡಿಯೋ ಬಂದಿಲ್ಲ, ಸೊ ಹಂಗೆ ಅಂತ. ಬಟ್ ಡು ನಾಟ್ ವರಿ. ಸೊ ಯು ವಿಲ್ ಬೋರ್ಡ್ ಎಕ್ಸಾಮ್ ಆ್ಯಸ್ ಐ ಟೋಲ್ಡ್ ಯು. ಸೊ ಸಿಂಪ್ಲಿಫೈಡ್ ಮೈಂಡ್ಸ್ ಅಂತ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಂತೂ ನೀವಂತೂ ಯು ಕ್ಯಾನ್ ಸ್ಕೋರ್ ಫುಲ್ ಔಟ್ ಆಫ್ ಫುಲ್, ಆ್ಯಂಡ್ ವಿ ವಿಲ್ ನಾಟ್ ಲೀವ್ ಯು ಹ್ಯಾಂಡ್ ಟಿಲ್ ಯು ಫಿನಿಶ್ ಯುವರ್ ಆಲ್ ದ ಎಕ್ಸಾಮ್ಸ್. ಓಕೆ, ಆ್ಯಂಡ್ ಕಮಿಂಗ್ ಟು ಫಸ್ಟ್ ಲೆಕ್ಚರಲ್ಲಿ ಬೇಸಿಕ್ಸ್ ಅರ್ಥ ಮಾಡ್ಕೊಂಡು ವಾಟ್ ಈಸ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ. The implicit functions, explicit function ಎರಡಿದೆ. The functions which can't be written in the form of y is equal to f of x. ಅಂದರೆ ನೀವು 10th ಅಲ್ಲಿ ಕಲ್ತಿರ್ತೀರ, 9th 10th ಎಲ್ಲ. ಸೊ ವೇರಿಯೇಬಲ್ಸ್ ಅಲ್ಲಿ ಸಪ್ರೇಟ್ ದ ಸಪ್ರೇಟ್ ಯು ಹ್ಯಾವ್ ಟು ಸಪ್ರೇಟ್ ಫ್ಯಾಕ್ಟರೈಸೇಷನ್ ಮಾಡ್ಬೇಕು ನಾವು. ವೈನೆಲ್ಲ ಒಂದು ಕಡೆ ತೊಗೊಂಡೋಗ್ತೀವಿ, ಎಕ್ಸ್ ಎಲ್ಲ ಒಂದು ಕಡೆ ತೊಗೊಂಡೋಗ್ತೀವಿ. ಇದು ವೈನೆಲ್ಲ ಒಂದು ಕಡೆ ತೊಗೊಂಡೋಗಿ y is equal to f of x ಅಂತ ಬರೆಯೋಕ್ಕೆ ಆಗೋದಿಲ್ಲ. ಆ ಥರ ಕ್ವಶನ್ಸ್ನ ಇಂಪ್ಲಿಸಿಟ್ ಫಂಕ್ಷನ್ ಅಂತ ಹೇಳ್ತೀವಿ. ಯಾವ್ದು ಬರೀಬೋದು ಅದನ್ನು ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಆ್ಯಕ್ಚುಲಿ ಸಿಂಪಲಾಗಿ ಹೇಳ್ಬೇಕಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಬೇಕಾದ್ರೆ ಈಗ ಯು ರೈಟ್ xy plus sin y is equal to 10 ಅಲ್ವಾ? ಕ್ಯಾನ್ ಯು ಗೆಟ್ ಓನ್ಲಿ y ಔಟ್ಸೈಡ್ ಆ್ಯಂಡ್ ಕೀಪ್ ಆಲ್ ದ ಎಕ್ಸ್ ಅದರ್ ಸೈಡ್? ಇಟ್ ಇಸ್ ನಾಟ್ ಪಾಸಿಬಲ್, ಬಿಕಾಸ್ ಏನಕ್ಕೆ ಇಲ್ಲ, ಸೈನ್ y ಇದೆ, ಇಲ್ಲೊಂದು y ಇದೆ, ಆ್ಯಂಡ್ ಸೊ ಐ ಕಾಂಟ್ ಗ್ರೂಪ್ ಇಟ್. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಇನ್ ದಿಸ್ ಕೇಸ್ ನೋಡಿ, x plus y is equal to sin x ಇದೆ, ಬಟ್ ನಾನು ಬೇಕಾದರೆ ಇದನ್ನು ಐ ಕ್ಯಾನ್ ಆಲ್ಸೋ ರೈಟ್ ಅಲ್ವಾ? ಸೊ y is equal to ಏನಾಗುತ್ತೆ, sin x minus x ಅಂತ ನಾನು ಬರಿಬೋದು ಬೇಕಾದರೆ. ಸೊ ಐ ಕ್ಯಾನ್ ರೈಟ್ y one side and keep all x other side. Then how do you differentiate? ನಾರ್ಮಲ್, ನಾವು ಪ್ರೀವಿಯಸ್ ಲೆಕ್ಚರ್ ಡಿಸ್ಕಸ್ ಮಾಡಿದ್ದೀವಿ. ಸೊ dy by dx ಡಿಫ್ರೆನ್ಷಿಯೇಟ್ ಬೇಕು, ನಾರ್ಮಲ್ ಡಿಫ್ರೆನ್ಷಿಯೇಟ್ ಮಾಡಿ, sin x ಡಿಫ್ರೆನ್ಸಿಯೇಷನ್ cos x, x ಡಿಫ್ರೆನ್ಸಿಯೇಷನ್ ಬಂದು 1 ಆಗುತ್ತೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಈ ಥರ ಇದೆಯಲ್ವಾ? ಇನ್ ಕೇಸ್ ಇಫ್ ಯು ವಾಂಟ್ ಟು ಗೆಟ್ y one side, ಫಾರ್ ಎಕ್ಸಾಂಪಲ್ ನಾನೀಗ ಈ y ಈ ಕಡೆ ಶಿಫ್ಟ್ ಮಾಡಿದೆ, ಸೊ ಅಲ್ಲಿ ಗೆಟ್ x square is equal to xy minus y ಬರುತ್ತೆ. ನನಗೆ y ತೊಗೊಂಡೆ, x minus 1 ಬರುತ್ತೆ, is equal to x square ಬರುತ್ತೆ. ಸೊ y is equal to ಏನಾಗುತ್ತೆ, x square divided by x minus 1. ನಾವೇನು ಮಾಡೋದು ಈಗ, u by v rule, use a u by v rule, get the differentiation. ಸೊ ಇವೆಲ್ಲ ನಾರ್ಮಲ್ ನಾವು ಮಾಡ್ಬೋದು. ಇಟ್ ಇಸ್ ನಾಟ್ ಎ ಸಿಂಪಲ್, ಇಟ್ಸ್ ನಾರ್ಮಲಿ ನಾವೇನು ಪ್ರೀವಿಯಸ್ ಲೆಕ್ಚರ್ ಡಿಸ್ಕಸ್ ಮಾಡೋದು ಅದೇ ರೀತಿ. ಒಂದು ವೇಳೆ ಈ ರೀತಿ ಬಂದರೆ ಇದು ಏನು ಟಫ್ ಅಲ್ಲ, ಅದು ಈಸಿನೇ. ಒಂದು ಜಸ್ಟ್ dy by dx ಎಕ್ಸ್ಟ್ರಾ ಆಗಬೇಕು ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಈಗ ಈ ಕ್ವಶನ್ಸ್ನ ಈ ಟೈಪ್ ಫಂಕ್ಷನ್ಸ್ನ ನಾವು ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಎಕ್ಸಾಮಲ್ಲಿ ಎಲ್ಲೂ ಇಂಪ್ಲಿಸಿಟ್ ಅಂತ ಮೆನ್ಷನ್ ಮಾಡೋದಿಲ್ಲ. ನಾವು ಮ್ಯಾಥ್ಸಲ್ಲಿ ಸುಮ್ಮನೆ ಒಂದು ನೇಮ್ ಇಡೋದು, ಅದರಿಂದ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ.
ಫಂಕ್ಷನ್ ಸಮ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ನೇಮ್ಸ್ ಕೇಳ್ಕೊಂಡೇ ಭಯ ಆಗ್ಬಿಡುತ್ತೆ. ಸೊ ಯು ಜಸ್ಟ್ ಲೀವ್ ಇಟ್. ಸೊ ಜಸ್ಟ್ ಡಿಫ್ರೆನ್ಷಿಯೇಟ್ ಅಂತ ಕೇಳ್ತಾರೆ, ಅಷ್ಟೇ, ಇನ್ನೇನಿಲ್ಲ. ಓಕೆ, ಈಗ ಈ ಥರ ಕ್ವಶನ್ ಯಾವ ರೀತಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ವಿಲ್ ಟೇಕ್ ಕ್ವಶನ್ಸ್ನ. ವೆರಿ ಸಿಂಪಲ್. ಬಿಫೋರ್ ಐ ಗೋ ದೇರ್ ಮಕ್ಕಳು ಒಂದು ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. if y is equal to x square, if there's a function y is equal to x square, if I ask you differentiate with respect to x, so ನಿಮ್ಮ ಸೆಕೆಂಡ್ PUC ಅಲ್ಲಿ ಎಲ್ಲ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಬಟ್ ನೀವು ಹೈಯರ್ ಸ್ಟಡೀಸ್ಗೆ ಹೋದಾಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿತ್ ರೆಸ್ಪೆಕ್ಟ್ ಟು ವೈ, ವಿತ್ ರೆಸ್ಪೆಕ್ಟ್ ಟು ಝೆಡ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕೀಪಿಂಗ್ ವೈ ಝೆಡ್ ಕಾನ್ಸ್ಟೆಂಟ್, ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತೀವಿ ಅದನ್ನು. ಕೀಪಿಂಗ್ ವೈ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ, ಕೀಪಿಂಗ್ ಎಕ್ಸ್ ಝೆಡ್ ಕಾನ್ಸ್ಟೆಂಟ್. ಈ ಥರ ಎಲ್ಲ ನಿಮ್ಗೆ ಕೇಳ್ತೀರಾ, ನೀವೆಲ್ಲ ನೆಕ್ಸ್ಟ್ ಇಯರ್ ಹೋದಾಗ, ಹೈಯರ್ ಕ್ಲಾಸ್ಗೆ ಹೋದಾಗ ಕೇಳ್ತೀರಾ ಪಾರ್ಷಿಯಲ್ ಡಿರೈವೇಟಿವ್ಸ್. ಬಟ್ ಇಲ್ಲಿ ಬರೀ ಎಕ್ಸ್ ಮಾತ್ರ ಇದೆ. So there can be some other variable also, no? Why we should always differentiate with respect to x only? ಬೇರೆ ವೇರಿಯಬಲ್ ಇರ್ಬೋದಲ್ವಾ? ಅದರಿಂದ ನೆನ್ಪಿಟ್ಕೊಳ್ಳಿ, ಒಂದು ವೇಳೆ y is a function of x, ಆಯಿತಾ, ನಾನು ಇದನ್ನು dy/dx ಮಾಡಿದ್ರೆ ಆನ್ಸರ್ ಬಂದು 2x ಅಷ್ಟೇ, 2x. ಸೊ dy/dx becomes 2x. ಒಂದು ವೇಳೆ y is a function of u, imagine y is equal to u square, y is equal to u square, y is equal to m square, where m, u and all variables. ಯು ಆಗಿರ್ಬೋದು, ವಿ ಆಗಿರ್ಬೋದು, ಡಬ್ಲ್ಯೂ ಆಗಿರ್ಬೋದು. ಸೊ ವೇರಿಯೇಬಲ್ಸ್ ಅದನ್ನು ನಾನೀಗ dy/dx, ಸಿ ವೈ ಈಸ್ ಎ ಫಂಕ್ಷನ್ ಆಫ್ ಯು, ಬಟ್ ಐ ವಾಂಟ್ ಟು ಫೈಂಡ್ dy/dx. ಹಾಗೇನಾಗುತ್ತೆ, ಯು ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಬಂದು 2u, ಎಕ್ಸ್ ಪವರ್ ಎನ್ ಬಂದು ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1, ಯು ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಬಂದು 2u. ಅದಾದಮೇಲೆ ಮತ್ತೆ ನಾವು ಚೈನ್ ರೂಲ್, ಒಳಗಡೆ ಫಂಕ್ಷನ್ ಯು ಇದೆಯಲ್ವ, du/dx ಬರಿಬೇಕು ನಾವು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಮಕ್ಕಳು, ನನಗೆ ಗೊತ್ತು ಎಲ್ಲಿ ಮಕ್ಳಿಗೆ ಮಿಸ್ಟೇಕ್ಸ್ ಮಾಡ್ತಾರೆ ಅಂದ್ಬಿಟ್ಟು. ಇಲ್ಲಿ ಪ್ರತಿ ಸತಿ ಮಕ್ಕಳು ದೇ ಫರ್ಗೆಟ್ ಟು ಪುಟ್ dy/dx. ನನಗೆ ಲೆಕ್ಚರ್ ಮುಗಿಸ್ಕೊಂಡು ಇಂಟಿಗ್ರೇಷನ್ ಹೋಗ್ತೀನಿ, ಡಿಫ್ರೆನ್ಷಿಯೇಷನ್ ಹೋಗ್ತೀನಿ, ಅಲ್ಲಿ ಹೋದಾಗೂ ಅಷ್ಟೇ, ದೇ ವಿಲ್ ಫರ್ಗೆಟ್ ಟು ಪುಟ್ dy/dx. ಸೊ ಅವ್ರನ್ನ ಮರ್ತೋಗ್ಬಿಟ್ರಿ, ಯು ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2u ಅಂತ ಹಾಕ್ತೀರಾ. ಬಿಕಾಸ್ ಇಲ್ಲಿ ಎಲ್ಲ ಕಡೆ ಎಕ್ಸ್ ಬರ್ತಾರೆ, ಓಕೆ, ಕೆಲವೊಂದು ಕಡೆ ಯು ವಿ ಡಬ್ಲ್ಯೂ ಎಲ್ಲ ಬರುತ್ತೆ. ಸೊ ನೀವೇನು ಮಾಡೋಕ್ಕಂದ್ರೆ ಇಟ್ಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ y is equal to x square differentiation ಬಂದು dy/dx 2x. ಒಂದು ವೇಳೆ y is equal to u square ಇದೆ, u is a function of x, imagine. ಸೊ ಇಲ್ಲೇನಾಗುತ್ತೆ, dy/dx ಅಂತ ಹೇಳಿದ್ರೆ u ಸ್ಕ್ವೇರ್ನ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕು, 2u ಬರುತ್ತೆ, ಮತ್ತೆ ಒಳಗಡೆ ಏನು ವೇರಿಯೇಬಲ್ ಇದೆಯೋ ಯು ಇದೆಯೋ ಮತ್ತೆ du/dx ಬರೀಬೇಕು. ಅರ್ಥ ಆಯ್ತಾ? ಈ ರೀತಿ ಮಾಡಬೇಕು. ಒಂದು ವೇಳೆ ಇದೇ ಕ್ವಶನ್ನು y is equal to u square ಇದೆ, ಆಯಿತಾ, ನೀವೀಗ dy/du ಫೈಂಡ್ ಮಾಡಿ ಅಂತ ಹೇಳಿದ್ರೆ 2u ಅಷ್ಟೇ. y is equal to u square, ನಾನು ಮೇಲೆ dy/du ಮಾಡಿದೆ 2u ಅಷ್ಟೇ. ಅದೇ y is equal to u square, ನಾನು dy/dx ಬೇರೆ ವೇರಿಯೇಬಲ್ ಜೊತೆ ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮತ್ತೆ ನೀವು du/dx ಬರೀಬೇಕು, 2u ಇಂಟು du/dx. ಅರ್ಥ ಇದೆ ಕ್ಲಿಯರಾಗಿ? ದಟ್ಸ್ ಇಟ್. ಒಂದು ವೇಳೆ ನೀವು ಅದನ್ನು ಆ ಲಾಜಿಕ್ ಇಲ್ಲೂ ಅಪ್ಲೋಡ್ ಮಾಡಬೇಕಾದ್ರೆ, ಸೊ y is equal to x square ಅಲ್ವಾ ಸರ್, dy/dx ಏನಾಗುತ್ತೆ 2x ಆಗುತ್ತೆ, ನಾನು ಮತ್ತೆ x ಡಿಫ್ರೆನ್ಷಿಯೇಟ್ ಮಾಡ್ತೀನಿ, ಓಕೆ ಮಾಡಿ ಡಿಫ್ರೆನ್ಷಿಯೇಟು dx/dx ಏನಾಗುತ್ತೆ 1 ಅಲ್ವಾ, ಸೊ ಅದಕ್ಕೆ ನಾವು ಬರೆಯೋದಿಲ್ಲ. ಅರ್ಥ ಇದೆ ಅಲ್ವಾ? ಸೊ ಸಿಂಪಲ್, ಇದನ್ನು ನೆನ್ಪಿಟ್ಕೊಬೇಕು. ಸೊ ಪ್ಯಾರಾಮೀಟರ್ ನೀವು ಇಂಪ್ಲಿಸಿಟ್ ಎಲ್ಲ ಬಿಟ್ಬಿಟ್ಟು ತಲೆಯಲ್ಲಿ ತೆಗೆದುಬಿಡಿ. ಆ್ಯಕ್ಚುಲಿ ಐ ಜಸ್ಟ್ ವಾಂಟ್ ಟು ಸೇ ದಟ್ ಬೇರೆ ವೇರಿಯೇಬಲ್ ಇದ್ದರೆ, ಈಗ y is equal to x square ಅಂದರೆ dy/dx 2x, y is equal to u square ಅಂತ ಹೇಳಿದ್ರೆ dy/dx ಬಂದು 2u ಇಂಟು du/dx ಆಗುತ್ತೆ. ಬಿಕಾಸ್ u ಅನ್ನೋದು ಮತ್ತೆ ಇನ್ನೊಂದು ಯಾವುದೋ ಫಂಕ್ಷನ್ ಆಗಿರುತ್ತೆ. ಅದೇ ಚೈನ್ ರೂಲು, ಎಲ್ಲ ಒಂದೇ, ಈ ಎಲ್ಲ ಮಿಕ್ಸ್ ಆಗುತ್ತೆ ಅಷ್ಟೇ. y is equal to u square, ಒಂದು ವೇಳೆ y is equal to u square ಆಗಿದ್ದರೆ dy/du ಬಂದು ಬರೀ 2u ಆಗುತ್ತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ಡೂ ಆಲ್ ದ ಇಂಪ್ಲಿಸಿಟ್ ಕ್ವಶನ್ ವೆರಿ ಈಸಿಲಿ. ಫಸ್ಟ್ ಕ್ವಶನ್ ಮಾಡೋಣ ಈಗ, ಸಿಂಪಲ್. ಸೊ ಏನು ಡಿಫ್ರೆನ್ಷಿಯೇಷನ್ ಈಗ, ಇಂಪ್ಲಿಸಿಟ್ ಅಂದರೆ ಏನು, ವಿಚ್ ಕಾನ್ ಬಿಟ್ ಇನ್ ದ ಫಾರ್ಮ್ ಆಫ್ y is equal to f of x. ಓಕೆ, ಬಟ್ ಓಕೆ, ನೆಕ್ಸ್ಟ್ ಫಸ್ಟ್ 2x ಡಿಫ್ರೆನ್ಸಿಯೇಷನ್ ಆಗುತ್ತೆ. ಈಗ ಬೇಸಿಕಲಿ 2 ಹಾಗೇ ಇರುತ್ತೆ, x ಡಿಫ್ರೆನ್ಸಿಯೇಷನ್ 1. ಇದೆಲ್ಲ ಕ್ವಶನ್ಸು ಫೈಂಡ್ dy/dx, ಫೈಂಡ್ dy/dx. ನಿಮ್ಮ PUC ಅಲ್ಲಿ ಬರೀ dy/dx ಮಾತ್ರ ಕೇಳೋದು. ಸೊ dy/dx 2 into 1 plus 3 into dy/dx, ಆಯಿತಾ, ಈಸ್ ಈಕ್ವಲ್ ಟು ಸೈನ್ y ಡಿಫ್ರೆನ್ಸಿಯೇಷನ್ ಏನು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇದ್ದೀವಿ. ಸೈನ್ y ಡಿಫ್ರೆನ್ಸಿಯೇಷನು ಕಾಸ್ y, ಮತ್ತು ನಾವು ಏನು ಮಾಡ್ತೀವಿ ಈಗ ಅಗೇನ್ y ಡಿಫ್ರೆನ್ಸಿಯೇಷನ್ dy/dx. ಒಂದು ವೇಳೆ ಸೈನ್ y ಬದಲು ಸೈನ್ x ಇದ್ದಿದ್ರೆ ಸೈನ್ x ಡಿಫ್ರೆನ್ಸಿಯೇಷನ್ ಬರೀ ಕಾಸ್ x ಅಷ್ಟೇ, ಮತ್ತೆ dy/dx ಬೇಕಾಗಿಲ್ಲ ಅಷ್ಟೇ. ನಾನು ಮುಗಿದು ಈಗ ವಾಟ್ ಈಸ್ dy/dx, ಗ್ರೂಪ್ ಮಾಡ್ಕೊಂಡು ಶಿಫ್ಟ್ ಮಾಡ್ಕೊಂಡು ಗೆಟ್ ದ ಆನ್ಸರ್, ದಟ್ಸ್ ಇಟ್. ಓಕೆ, ಫಾರ್ ಎಕ್ಸಾಂಪಲ್ however you want to group it, 3 into dy/dx minus cos y into dy/dx, that must be equal to minus 2, and dy/dx ಅನ್ನು ಕಾಮನ್ ತಗೊಂಡ್ರೆ 3 minus cos y must be equal to minus 2, and dy/dx ಮತ್ತು minus 3 divided by cos y ಆಗುತ್ತೆ.
ಈ ರೀತಿ. ಸೊ ನೀವು ಹೆಂಗೆ ಬೇಕಾದ್ರೂ ಶಿಫ್ಟ್ ಮಾಡ್ಕೊಬೋದು, ಹೆಂಗೆ ಬೇಕಾದ್ರೂ ಗ್ರೂಪ್ ಮಾಡ್ಕೊಬೋದು. ಸೊ ಈ ಮೇ ಬಿ ಟೆಕ್ಸ್ಟ್ ಬುಕ್ಕಲ್ಲಿ -2 ಇಲ್ಲಿ ಈ ಥರ ಇಲ್ಲದೆ ಇರ್ಬೋದು. ಯು ಮೇ ಗೆಟ್ ಆನ್ಸರ್ ಲೈಕ್ ಒಂದು ವೇಳೆ ಎರಡು ನೆಗೆಟಿವ್ ಮಲ್ಟಿಪ್ಲೈ ಮಾಡಿದ್ರೆ 2 ಡಿವೈಡ್ ಬೈ ಯು ಮೇ ಗೆಟ್ ಆನ್ಸರ್ ಆಸ್ cos y -3 ಅಂತ. ಸೊ ಇಟ್ ಡಿಪೆಂಡ್ಸ್ ನೀವು ಹೆಂಗೆ ಶಿಫ್ಟ್ ಮಾಡ್ತೀರಾ ಅಂದ್ಬಿಟ್ಟು. ಸೊ ಫಾರ್ ಎಕ್ಸಾಂಪಲ್ ನಾನೇನು ಮಾಡಿದೆ ಇಲ್ಲಿ, ಇಫ್ ಯು ವಾಂಟೆಡ್ ನೀವು ತಲೆ, ಏಕೆಂದರೆ ಈ ಕ್ಯಾಲ್ಕುಲಸ್ ಮಾಡ್ಬೇಕಂತ ಹೇಳಿದ್ರೆ ಕೆಲವೊಂದು ಸರಿ ನಿಮ್ಗೆ ಆನ್ಸರ್ ಬರುತ್ತೆ, ಬಟ್ ಬುಕ್ಕಲ್ಲಿ ನೋಡಿದ್ರೆ ಆನ್ಸರ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಆಗ ನೀವೇನು ಮಾಡಬೇಕಂದ್ರೆ ನೀವು ಸಿಂಪ್ಲಿಫೈ ಮಾಡಬೇಕಷ್ಟೇ. ಮೇ ಬಿ ಹ್ಯಾವ್ ಶಿಫ್ಟೆಡ್ ಇನ್ ದಿಸ್ ವೇ. ಸೊ ಕೆಲವೊಂದು ಸರಿ ಕೆಲವು ಮಕ್ಳು ಏನು ಮಾಡ್ತಾರೆ, ಅವರು ಇನ್ಸ್ಟೆಡ್ ಆಫ್ ಶಿಫ್ಟಿಂಗ್ ದಿಸ್ ಸೈಡ್ ಯು ಕ್ಯಾನ್ ಶಿಫ್ಟ್ ದಿಸ್ ಸೈಡ್. ಹಾಗೆ ನಾವು ಬೇಸಿಕಲಿ 2 = ನಿಮಗೆ cos y dy by dx ಸಿಂಪಲಾಗಿ ಹೇಳ್ತಾ ಇದ್ದೀನಿ, -3 × dy by dx ಬರುತ್ತೆ. ಸೊ dy by dx ನಾನು ಕಾಮನ್ ತೊಗೊಂಡ್ರೆ ನನಗೆ cos y -3 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 2. ಅಗೇನ್ dy by dx ಇಸ್ 2 ಡಿವೈಡ್ ಬೈ cos y -3. ಎರಡು ಒಂದು. ಐ ಆಮ್ ಜಸ್ಟ್ ಮಲ್ಟಿಪ್ಲೈಯಿಂಗ್ ಬೋತ್ ದ ಸೈಡ್ಸ್ -1 and -1. ಸೊ ವಿ ಗೆಟ್ ದಿಸ್ ಒನ್. -5 × 2 is 2, -3 ಪ್ಲಸ್ cos y ಆಗುತ್ತೆ. ನೀವು ಯಾವತ್ತೇ ಯಾವುದೇ ಕ್ವಶನ್ ಕೊಟ್ಟರು ಮೇಲೆ ಕೆಳಗಡೆ ನೀವು ಏನು ಬೇಕಾದ್ರೂ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ಬೋದು. can multiply both can multiply both numerator and denominator, or you can divide both numerator and denominator, or you can add something and remove something. Ultimately ಆ ಎಕ್ಸ್ಪ್ರೆಷನ್ ಚೇಂಜ್ ಆಗಬಾರ್ದು. ಸೊ ಆ ರೀತಿ ನೀವು ಏನು ಬೇಕಾದ್ರೂ ಆಪ್ರೇಷನ್ಸ್ನ ಮಾಡ್ಬೋದು. ಐ ಆಮ್ ಜಸ್ಟ್ ಗಿವಿಂಗ್ ದಿಸ್ ಎಕ್ಸಾಂಪಲ್. ಏನಕ್ಕೆ ಅಂತ ಹೇಳಿದ್ರೆ ನೀವು ಕೆಲವೊಂದು ಸತಿ ಎಕ್ಸಾಮ್ ಯು ಡೂ ಸಮಥಿಂಗ್, ಬಟ್ ಈಗ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ತೀರಾ ಆನ್ಸರ್ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ನೀವು ಸ್ವಲ್ಪ ನಿಮ್ಮ ಬಂದಿರೋ ಆನ್ಸರ್ನ ಮಾಡಿಫೈ ಮಾಡಿದ್ರೆ ವಿಲ್ ಗೆಟ್ ದಟ್ ಆನ್ಸರ್ ಆಲ್ಸೋ. ಓಕೆ ಆಯಿತಾ? ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಹೇಗೆ ಮಾಡಿದೆ ಈಗ ನೋಡಿ, xy + y² is equal to 10. ಸೊ ಡಿಫ್ರೆನ್ಷಿಯೇಟ್ ಮಾಡಿ ಈಗ. ಸೊ ನಾನು ಡಿಫ್ರೆನ್ಸಿಯೇಷನ್ ಆಫ್ x ಏನಾಗುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ x is 1. ಡಿಫ್ರೆನ್ಸಿಯೇಷನ್ ಆಫ್ y ಏನಾಗುತ್ತೆ, dy by dx ಪ್ಲಸ್ y² ಡಿಫ್ರೆನ್ಸಿಯೇಷನ್ ಆಗುತ್ತೆ 2y × dy by dx. ಸೊ ನಾನು ತುಂಬ ಜನ ಮಕ್ಕಳನ್ನ ಈ ರೀತಿ ಮಾಡೋದು ನೋಡ್ತೀನಿ. ದೇ ಡೂ ಲೈಕ್ ದಿಸ್, ದಿಲ್ ಡೂ ಇಟ್ ಲೈಕ್ ದಿಸ್. ನಾನು ಪ್ರೀವಿಯಸ್ ಲೆಕ್ಚರ್ ಹೇಳಿದ್ದೀನಿ, 2 ವೇರಿಯೇಬಲ್ಸ್ ಮಲ್ಟಿಪ್ಲೈ ಆದರೆ ಅದನ್ನು UV ರೂಲ್ ಅಪ್ಲೈ ಮಾಡಬೇಕು ಅಂತ. ಸೊ ಈ ಥರ ಮಕ್ಕಳು ಮಿಸ್ಟೇಕ್ಸ್ ಮಾಡ್ತಾರೆ, ನಾನು ನೋಡಿದ್ದೀನಿ ಆ್ಯಕ್ಚುಲಿ. ಸೊ ಏನಾಗುತ್ತೆ ಇಲ್ಲಿ UV ರೂಲ್ ಆಗುತ್ತೆ. ಇಲ್ಲಿ ಈಗ ಯಾಕೆ ಸರ್ UV ರೂಲು? 2 ವೇರಿಯೇಬಲ್ಸು, ಎಕ್ಸು ವೇರಿಯೇಬಲು, ವೈಯು ವೇರಿಯೇಬಲು, 2 ವೇರಿಯೇಬಲ್ಸ್ ಮಲ್ಟಿಪ್ಲೈ ಆಗ್ತದೆ, 2 ಫಂಕ್ಷನ್ಸ್ ಮಲ್ಟಿಪ್ಲೈ ಆಗ್ತದೆ, ನಾವು UV ರೂಲ್ ಅಪ್ಲೈ ಮಾಡಬೇಕು. ಸೊ ದಿಸ್ ಈಸ್ ರಾಂಗ್. ನಾವು ಹೇಗೆ ಮಾಡೋಕ್ಕೀಗ? ಸೊ ಎಲ್ಲಿ ಮಿಸ್ಟೇಕ್ ಮಾಡಿ ಅರ್ಥ ಮಾಡ್ಕೊಬೇಕು. ಯು ಡಿಫ್ರೆನ್ಸಿಯೇಷನ್ ಬಂದು ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು 1 ಆಗುತ್ತೆ. ವೈನ ಹಾಗೇ ಇಡಬೇಕು. ವೈ ನಂತರ ಎಕ್ಸ್ನ ಹಾಗೆ ಇಟ್ಟು ವೈನ್ ಡಿಫ್ರೆನ್ಷಿಯೇಟ್ ಮಾಡಬೇಕು, dy by dx. ಸೊ ಇದು ಎಂಟೈರ್ ಥಿಂಗ್ ಬಂದು ಇದ್ರದ್ದು ಮಾತ್ರ ಡಿಫ್ರೆನ್ಸಿಯೇಷನ್. ಇದಿಷ್ಟು ಮಾತ್ರ ಡಿಫ್ರೆನ್ಸಿಯೇಷನ್ ಬಂದು ಇಷ್ಟು. ಆಯಿತಾ? y² ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 2y ಅಲ್ಲ, ಮತ್ತೆ dy by dx ಮಾಡಬೇಕು. ಎಂತಕ್ಕೆ ಅಂತ ಹೇಳಿದ್ರೆ ವಿ ಆರ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಲ್ವೇಸ್. ಈ ರೀತಿ ಬಂದು ನಂತರ ಏನು ಮಾಡೋಕ್ಕೀಗ ಜಸ್ಟ್ ಗ್ರೂಪ್ ದ ಟರ್ಮ್ಸ್ನ ಗ್ರೂಪ್ ಮಾಡಿ. ಸೊ dy by dx ನ ಗ್ರೂಪ್ ಮಾಡಿದ್ರೆ ನನಗೆ x + 2y ಬರುತ್ತೆ ಇಲ್ಲಿ. ಆ್ಯಂಡ್ ವಾಟ್ ಐ ವಿಲ್ ಡೂ, ಐ ಹ್ಯಾವ್ ಒನ್ +y ಹಿಯರ್. ಸೊ +y ಮಸ್ಟ್ ಬಿ ಈಕ್ವಲ್ ಟು 0. ಆ್ಯಂಡ್ ನಿಮ್ಗೇನಾದರೂ dy by dx ಬೇಕಾದರೆ, ಸೊ dy by dx ಇಸ್ ಈಕ್ವಲ್ ಟು ವೈನ್ ಶಿಫ್ಟ್ ಮಾಡಿ -y ಡಿವೈಡ್ ಬೈ ನಿಮಗೆ x + 2y ಬರುತ್ತೆ. ಇಟ್ಸ್ ಅ ವೆರಿ ಸಿಂಪಲ್. ಸೊ ಈ ಕ್ವಶನ್ ಇಲ್ಲಿ ಮಿಸ್ಟೇಕ್ ಮಾಡಬಾರ್ದು. ಸೊ UV ರೂಲ್ ಅಂದರೆ ಏನು, dy by dx ಯಾವ ಅಪ್ಲೈ ಮಾಡಬೇಕು ಇದೆಲ್ಲ ಗೊತ್ತಿರಬೇಕು. ಸೊ ಯು ಡಿ dy by dx. ಬೇಕಾದ್ರೆ ಇಫ್ ಯು ವಾಂಟ್ ಯು ಕ್ಯಾನ್ ಡು dx by dy ಆಲ್ಸೋ. ಈಗ ಇದೇ ಕ್ವಶನನ್ನು ಕೊಟ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈಗ, ಓಕೆ dy by dx ಫೈಂಡ್ ಮಾಡಿದ್ರಾ, ಇದೇ ಕ್ವಶನ್ಗೆ ನೀವು dx by dy ಫೈಂಡ್ ಮಾಡಿ, dx by dy ಫೈಂಡ್ ಮಾಡಿ, ವಿಡಿಯೋ ಪಾಸ್ ಮಾಡಿ ನೀವೇ ಫೈಂಡ್ ಮಾಡಬೇಕು. ಆಬ್ವಿಯಸ್ಲಿ ಅಲ್ವಾ, ನನಗೆ dy by dx -5/x + 2y ಬಂದಿದ್ರೆ dx by dy ಬಂದು ನನಗೆ ರಿವರ್ಸ್ ಬರಬೇಕು. ಆಬ್ವಿಯಸ್ಲಿ ಆನ್ಸರ್ x + 2y ಡಿವೈಡ್ ಬೈ -5. ಸೊ ಆಬ್ವಿಯಸ್ಲಿ ಇಫ್ ಯು ವಾಂಟ್ ಟು ಫೈಂಡ್ dx by dy, ನೀವು dy by dx ಫೈಂಡ್ ಮಾಡಿ ಅದನ್ನ ರಿವರ್ಸ್ ಮಾಡಿದ್ರೆ dx by dy ಆಗುತ್ತೆ. ನಾವು ಆ್ಯಕ್ಚುಲಿ ಫಿಸಿಕ್ಸಲ್ಲಿ ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ dy by dx, dx by dy, ಸ್ಲೋಪ್ ಆಫ್ ಟ್ಯಾಂಜೆಂಟ್, ಸ್ಲೋಪ್ ಆಫ್ ಎ ನಾರ್ಮಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಓಕೆ, ಎನಿವೆ ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾನೆ. ಸೊ ಇಫ್ ಯು ಫೈಂಡ್ dx by dy ಆಲ್ಸೋ ಯು ಏಬಲ್ ಟು ಫೈಂಡ್. ಐ ಹೋಪ್ ನೀವು ವಿಡಿಯೋ ಪಾಸ್ ಮಾಡಿ dx by dy ಫೈಂಡ್ ಮಾಡಿ, ಇದೇ ಕ್ವಶನ್ಗೆ dx by dy ಫೈಂಡ್ ಮಾಡಿ. ಈಗ ನಾನು dy by dx ಫೈಂಡ್ ಮಾಡಿದ್ದೀನಿ, ನೀವು dx by dy ಫೈಂಡ್ ಮಾಡಿ. ಸೊ ದಟ್ ಆನ್ಸರ್ ಶುಡ್ ಮ್ಯಾಚ್ ವಿತ್ ದಿಸ್. ಓಕೆ, ಲೆಟ್ಸ್ ಸಿ ಇಟ್. ಓಕೆ, ನಾನೇ ಮಾಡ್ತೀನಿ. ಸೊ ಐ ಹೋಪ್ ಯು ಆರ್ ಟ್ರೈಡ್. ಓಕೆ, ವಾಟ್ ಇಸ್ dx by dy? ಈಗ ಏನಾಗುತ್ತೆ dx by dy ಬಂದು ಎಕ್ಸ್. ಈಗ ಐ ಆಮ್ ಡೂಯಿಂಗ್ ವಿತ್ ರೆಸ್ಪೆಕ್ಟ್ ಟು ವೈ ನಾವು, ಅಂದರೆ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಗುತ್ತಾಗ ಐ ಆಮ್ ಡೂಯಿಂಗ್ dx by dy ಆಸ್ ಇಟ್ ಈಸ್. x ಡಿಫ್ರೆನ್ಸಿಯೇಷನ್ ಬಂದು dx by dy. y ನೋಡಿ, ಐ ಆಮ್ ಫೈಂಡಿಂಗ್ dx by dy. ಸೊ y ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು dy 1. ವೈನಾಗಲಿ ಕಾನ್ಸ್ಟೆಂಟ್ ಇಡಬೇಕು, ಸಾರಿ. ಸೊ u', ಸೊ ನಾನು ಬೇಸಿಕಲಿ u ಇಡ್ತಾ ಇದ್ದೀನಿ, u'(v). ಸೊ x ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು y ಇಸ್ dx by dy.
ವೈನ ಹಾಗೇ ಇಡ್ತಾ ಇದ್ದೀನಿ, ಆಮೇಲೆ ಏನು ಮಾಡ್ತೀನಿ, ಎಕ್ಸ್ನ ಹಾಗೇ ಇಡ್ತೀನಿ, ಮತ್ತು ವೈ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ದಟ್ ಈಸ್ 1. ನಾನೇ ಬೇಕು ಅಂತ ಹೇಳ್ತಾ ಇದ್ದೀನಿ, ಯಾಕೆಂದರೆ ನೀವು ಮ್ಯಾಥ್ಸ್ನ ಯಾವ ರೀತಿ ಬೇಕಾದರೂ ಮಾಡೋ ಆನ್ಸರ್ ಬರಬೇಕು. ನೋಡೋಣ. ಅದಾದಮೇಲೆ ವೈ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಆಗುತ್ತೆ. ವೈ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2y ಮಸ್ಟ್ ಬಿ ಈಕ್ವಲ್ ಟು 0. ನೋಡಿ ಇಲ್ಲಿ ಅಂದರೆ ನಾನು ಇಲ್ಲಿ ಈ ಕ್ವಶನ್ಗೆ ನಾನು dy/dx ಫೈಂಡ್ ಮಾಡಿದೆ. ಈ ಗ್ರೀನಲ್ಲಿ ಬರೆದಿರೋದು dy/dx. ನಾನು ಇಲ್ಲೇನು ಮಾಡಿದೆ, ಈಗ ಅದೇ ಕ್ವಶನ್ಗೆ dx/dy ಫೈಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮಾಡಿದಾಗ ಈ ರೀತಿ ಆನ್ಸರ್ ಬರ್ತಾ ಇದೆ. ಇದಕ್ಕೆ ಸೇಮ್ ಆನ್ಸರ್ ನಾವು. ಸೊ ವಾಟ್ ಈಸ್ dx/dy? ಕೀಪ್ dx/dy ಇಯರ್ ಓನ್ಲಿ. ಸೊ dx/dy ಏನಾಗುತ್ತಾಗ, ಸೊ ಇಫ್ ಯು ಸಿ ದ್ಯಾಟ್, ಸೊ ಇವೆರಡನ್ನು ಶಿಫ್ಟ್ x ಇಂಟು 1 x ಆಗುತ್ತೆ, 2y ಆಗುತ್ತೆ. ಆ ಕಡೆ ಶಿಫ್ಟ್ ಮಾಡಿದಾಗ ನನಗೆ -x - 2y ಬರುತ್ತೆ. ಈ y ಕೆಳಗಡೆ ಬರೋ ಡಿನಾಮಿನೇಟ್ರಲ್ಲಿ ಯು ವಿಲ್ ಗೆಟ್ y ಲೈಕ್ ದಿಸ್, ಆ್ಯಂಡ್ ಇಫ್ ಯು ಟೇಕ್ ಮೈನಸ್ ಕಾಮನ್ ಯು ವಿಲ್ ಗೆಟ್ x + 2y ಡಿವೈಡೆಡ್ ಬೈ y ಬರುತ್ತೆ. ಸೊ ಈಸ್ ಇಟ್ ಸೇಮ್? ಇಲ್ಲಿ x + 2y ಬೈ -y ಬಂತು. ವಿ ಆರ್ ಸೇಮ್. ಸಿ ಇಲ್ಲಿ ನೋಡಿ dy/dx ಬಂದು -y/x + 2y, ಆ್ಯಂಡ್ ವೆನ್ ಐ ಡು dx/dy ಐ ಗಾಟ್ ಸೇಮ್ ಥಿಂಗ್ -x/2y dy. dx ಬಿಟ್ಟು ರಿವರ್ಸ್ ಮಾಡಿ dy ಮೇಲೆ ಹೋಗುತ್ತೆ. ಸೊ ಇಲ್ಲಿ ಗೆಟ್ y. ಸೊ ಯಾವುದೇ ರೀತಿ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ. ಇನ್ಫ್ಯಾಕ್ಟ್ ಈ ಕ್ವಶನ್ಗೆ ಈ ರೀತಿ ಮಾಡಿದ್ರೆ ಇದ್ದಿದ್ದು ಈಸಿ ಆಗುತ್ತಲ್ಲ, ಬಿಕಾಸ್ ಒಂದೇ ಒಂದು ಸಲ dx/dy ಬರುತ್ತಲ್ವ. ಸೊ ನಾನು ಏನಿಲ್ಲ, ಸಿ ದಿಸ್ ನಾನು ಏನು ಹೇಳ್ತೀನಿ ಅಂದರೆ ಮಕ್ಕಳೇ, ಯಾವುದೇ ಒಂದು ಕ್ವಶನ್ ಕೊಟ್ಟಾಗ ನಾವು ಯಾವುದೇ ರೀತಿ ಮಾಡ್ತೀವಿ ಮ್ಯಾಥ್ಸಲ್ಲಿ ಆನ್ಸರ್ ಬಂದೇ ಬರುತ್ತೆ. ಅರ್ಥ ಆಯ್ತಾ? ದೇರ್ ಕ್ಯಾನ್ ಬಿ ಸಮ್ ಕ್ವಶನ್ ವೇರ್ ಫೈಂಡಿಂಗ್ dy/dx ಈಸ್ ಡಿಫಿಕಲ್ಟ್. ಯು ಕ್ಯಾನ್ ಫೈಂಡ್ dx/dy ದೆನ್ ಡೂ ರೆಸಿಪ್ರೋಕಲ್. ದೇರ್ ಕ್ಯಾನ್ ಬಿ ಸಮ್ ಕ್ವಶನ್ ಇಸ್ ಉಲ್ಟಾ. ಸೊ ಅದರಿಂದ ನಾವು ಎಲ್ಲ ರೀತಿ ಟ್ರೈ ಮಾಡಬೇಕು. ಆಗಲೇ ನಿಮಗೆ ಮ್ಯಾಥ್ಸ್ ಅಂದರೆ ಯು ವಿಲ್ ಗೆಟ್ ಎ ಗ್ರಿಪ್. ಮ್ಯಾಥ್ಸ್ ಅಂದರೆ ನಿಮ್ಗೆ ಈಸಿ ಅನಿಸುತ್ತೆ. ಸೊ ಆಯಿತಾ? ಈಗ ವಿಡಿಯೋ ಪಾಸ್ ಮಾಡಬೇಕು, ಪ್ರತಿಯೊಂದು ಕ್ವಶನ್ಗೂ ವಿಡಿಯೋ ಪಾಸ್ ಮಾಡಬೇಕು, ನೀವೇ ಟ್ರೈ ಮಾಡಬೇಕು. ಓಕೆ. ಸೊ ಇದಕ್ಕೆ ಎಲ್ಲದಕ್ಕೂ dx/dy, dy/dx, ಸಾರಿ ಟು ಕನ್ಫ್ಯೂಸ್ ಯು. ಸೊ dy/dx ನಿಮ್ಮ ಬೋರ್ಡ್ ಎಕ್ಸಾಮಲ್ಲೆಲ್ಲ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಗಿ ಕೇಳೋದು. ಓಕೆ. ಪ್ರೀವಿಯಸ್ ಲೆಕ್ಚರ್ ಏನು ಕೇಳಿದೆ ಅಂದರೆ ಸೊ ದ್ಯಾಟ್ ನಿಮ್ಗೆ ಗೊತ್ತಿರಲಿ, ಹೆಂಗೆ ಮಾಡಿದ್ರು ಆನ್ಸರ್ ಬರೋ ಥರ ಇರಬೇಕು. ಸೊ ವಾಟ್ ಇಸ್ dy/dx ನಾವು? ಎಕ್ಸ್ನ, ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ 1 ಆಗುತ್ತೆ, ವೈನ ಹಾಗೇ ಇಡ್ತಾ ಇದ್ದೀವಿ. ಅದಾದಮೇಲೆ ನಾನು ಏನು ಮಾಡ್ತೀನಿ ನೆಕ್ಸ್ಟ್ ಈಗ, ಸೊ ಎಕ್ಸ್ನ ಹಾಗೇ ಇಡ್ತೀನಿ. ವೈ ಡಿಫ್ರೆನ್ಸಿಯೇಷನ್ ಬಂದು dy/dx ಆಗುತ್ತೆ. ಸೈನ್ ವೈ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಕಾಸ್ ವೈ ಇಂಟು dy/dx, ಆ್ಯಂಡ್ ದಟ್ ಮಸ್ಟ್ ಬಿ ಈಕ್ವಲ್ ಟು 0 ಆಗುತ್ತೆ. ದೆನ್ ಆಬ್ವಿಯಸ್ಲಿ ಯು ಕ್ಯಾನ್ ಕ್ರಾಸ್ ಗ್ರೂಪ್ ದ ಟರ್ಮ್ಸ್ ಆ್ಯಂಡ್ ಗೆಟ್ ದ ಆನ್ಸರ್. ದಟ್ಸ್ ಇಟ್ ಮಕ್ಕಳೇ. ಸೊ ಇಫ್ ಯು ಟೇಕ್ ನಾವು ಸೇಮ್ ಕ್ವಶನ್ ಆಗಿದೆ ಪ್ರೀವಿಯಸ್ದು, ಡಿಫ್ರೆಂಟ್ ಇಟ್ ಇಸ್. ಓಕೆ. ನೆಕ್ಸ್ಟ್ ನಾವು ನಾನೀಗ dy/dx ಕಾಮನ್ ತೊಗೊಂಡ್ರೆ ಐ ವಿಲ್ ಗೆಟ್ dy/dx ಕಾಮನ್, ಐ ವಿಲ್ ಗೆಟ್ x ಪ್ಲಸ್ ಆ್ಯಂಡ್ ಕಾಸ್ ವೈ, ಆ್ಯಂಡ್ ಇಲ್ಲಿ ನನ್ನ ಹತ್ರ y ಇದೆ ಇಲ್ಲಿ, ಆ್ಯಂಡ್ ದಟ್ ಮಸ್ಟ್ ಬಿ ಈಕ್ವಲ್ ಟು 0, ಆ್ಯಂಡ್ ಯು ಗೆಟ್ dy/dx ಅನ್ನೋದು ಯು ಕ್ಯಾನ್ ಗೆಟ್ ದ ಆನ್ಸರ್. ಶಿಫ್ಟ್ ದ ಟರ್ಮ್ಸ್ ಆ್ಯಂಡ್ ಗೆಟ್ ದ ಆನ್ಸರ್. ದಟ್ ಈಸ್ -y ಡಿವೈಡೆಡ್ ಬೈ x ಪ್ಲಸ್ -y ಡಿವೈಡೆಡ್ ಬೈ x ಪ್ಲಸ್ ಕಾಸ್ ವೈ. ಓಕೆ. ಒಂದು ವೇಳೆ ನೀವು ಇದೇ ಕ್ವಶನ್ನ ಇಫ್ ಯು ವಾಂಟ್ ಬೇಕಾದ್ರೆ ಟ್ರೈ ಮಾಡಿ, dx/dy ಫೈಂಡ್ ಮಾಡಿ, dx/dy ಫೈಂಡ್ ಮಾಡಿ ಚೆಕ್ ಮಾಡಿ ಇದೇ ಆನ್ಸರ್ ಬರುತ್ತೋ ಇಲ್ಲೋ ಅಂದ್ಬಿಟ್ಟು. ಸೊ ಬಟ್ ವೆನ್ ಯು ಡು dx/dy ಯು ಹ್ಯಾವ್ ಟು ಡು ಲಿಟಲ್ ಚೇಂಜಸ್ ಲೈಕ್ ಹೌ ಐ ಟೋಲ್ಡ್ ಪ್ರೀವಿಯಸ್ಲಿ. ನಾವು ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾವು ಎಕ್ಸ್ ಡಿಫ್ರೆನ್ಸಿಯೇಷನ್ ಆಗುತ್ತೆ ಈಗ 2x, ಆ್ಯಂಡ್ ನಂತರ 2x ಆ್ಯಂಡ್ ವಿತ್ ರೆಸ್ಪೆಕ್ಟ್ ಎಕ್ಸ್ ವಿ ಡಿಫ್ರೆನ್ಷಿಯೇಟಿಂಗ್. ಓಕೆ. ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು 1, ವೈನ ಹಾಗೇ ಇಡ್ತಾ ಇದ್ದೀನಿ. ಅದಾದಮೇಲೆ ಎಕ್ಸ್ನ ಹಾಗೇ ಇಡ್ತಾ ಇದ್ದೀನಿ, ವೈನ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ dy/dx. ಸೊ ಬೇಸಿಕ್ಲಿ ನಾನು ಇಲ್ಲಿ UV ರೂಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ. ವೈ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಬಂದು 2y ಆಗುತ್ತೆ ಇಂಟು dy/dx ಬರುತ್ತೆ, ಆ್ಯಂಡ್ ದಟ್ ಮಸ್ಟ್ ಬಿ ಈಕ್ವಲ್ ಟು 0. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ನಾನೀಗ ಏನು ಮಾಡೋಕ್ಕೆ ನಾವೀಗ ಆಬ್ವಿಯಸ್ಲಿ ಟೇಕ್ ದ ಕಾಮನ್ ತೊಗೊಬೇಕು ನಾವೀಗ. ಸೊ 2x ಪ್ಲಸ್ ವೈ ಇರುತ್ತೆ ನಮಗೆ, ಆ್ಯಂಡ್ ವೆನ್ ಐ ಟೇಕ್ dy/dx ಕಾಮನ್ I am going to get the answer as x plus 2y here. X plus 2y must be equal to 0, and then dy/dx ಬಂದು ಏನಾಗುತ್ತೆ? ಸೊ dy/dx ಬಂದು ಈ ಶಿಫ್ಟ್ ಆಲ್ ದ ಟರ್ಮ್ಸ್, ಈ ಶಿಫ್ಟ್ ಈ ಕಡೆ ಶಿಫ್ಟ್ ಮಾಡಿ ಮೈನಸ್ ಆಫ್ 2x ಪ್ಲಸ್ ವೈ ಡಿವೈಡೆಡ್ ಬೈ ನಿಮಗೆ x ಪ್ಲಸ್ 2y ಅಂತ ಬರುತ್ತೆ ಆನ್ಸರ್. ದಟ್ಸ್ ವೆರಿ ಸಿಂಪಲ್. ಸೊ ಎಲ್ಲ ಕ್ವಶನ್ಸಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಮಕ್ಕಳು ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ, dy/dx ಅಪ್ಲೈ ಮಾಡಿದ್ರೆ ಮಿಸ್ಟೇಕ್ ಮಾಡ್ತಾರೆ. ಸೊ ವೆನ್ ಎವರ್ ದೇರ್ ಇಸ್ ಎ y ಈಸ್ ಈಕ್ವಲ್ ಟು u ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಡಿಫ್ರೆಂಟ್ ವೇರಿಯಬಲ್ ಇದ್ದಾರೆ. ಈಗ y ಈಸ್ ಈಕ್ವಲ್ ಟು x ಸ್ಕ್ವೇರ್ ಇದೆ ಅನ್ಕೋಣ, dy/dx ಅಂದರೆ ನಾರ್ಮಲ್ ಡಿಫ್ರೆನ್ಷಿಯೇಟ್ ಮಾಡಿ. y ಈಸ್ ಈಕ್ವಲ್ ಟು u ಸ್ಕ್ವೇರ್, ಇದು ಬೇರೆ ವೇರಿಯಬಲ್ ಇತ್ತು, ಬಟ್ ಯು ಡೂಯಿಂಗ್ dy/dx. ಆಗೇನು ಮಾಡಬೇಕು, u ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2u ಆಗುತ್ತೆ, ನಾರ್ಮಲ್ ಡಿಫ್ರೆನ್ಷಿಯೇಟ್ ಮಾಡಬೇಕು, ಮತ್ತೆ ಇವತ್ತು ಮಲ್ಟಿಪ್ಲೈ ದಟ್ du/dx ಅಂತ. ಇದು ಇಂಪ್ಲಿಸಿಟ್ ಫಂಕ್ಷನ್. ಇಷ್ಟೇ ಸಿಂಪಲ್. ಈ ಕಾನ್ಸೆಪ್ಟ್ ಎಲ್ಲೇ ಬಂದರೂ ಇದೇ ರೀತಿ ಮಾಡಬೇಕು. ಬೇರೆ ವೇರಿಯಬಲ್ ಇದ್ದರೆ y ಈಸ್ ಈಕ್ವಲ್ ಟು u ಸ್ಕ್ವೇರ್, ಆ್ಯಂಡ್ ಇಫ್ ಯು ಹ್ಯಾವ್ ಡಿಫ್ರೆಂಟ್ ವೇರಿಯಬಲ್ dy/dx, y is equal to u square, but we're doing with respect to x. In that case, you should do this. Okay, ಅರ್ಥ ಆಯ್ತಾ ಕ್ಲಿಯರ್ ಆಗಿ?
ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಮತ್ತೆ ವಿಡಿಯೋ ಪಾಸ್ ಮಾಡಿ ನೀವೇ ಮಾಡಬೇಕು, ಓಕೆನಾ? ನೆಕ್ಸ್ಟ್ ಸಮಥಿಂಗ್, ವಾಟ್ ಈಸ್ ಎಕ್ಸ್ ಸಮಥಿಂಗ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್. ಸೊ ಚೈನ್ ರೂಲ್ ಅಗೇನ್ ನೋಡಿ, ಸಮಥಿಂಗ್ ಸ್ಕ್ವೇರ್, ಇಟ್ ಇಸ್ ನಥಿಂಗ್ ಬಟ್ sin x the whole square and cos y the whole square. ನಾವು ಯಾವತ್ತೇ ಆಗಲಿ ವೆನ್ ಐ ಸೇ ಸೈನ್ ಸ್ಕ್ವೇರ್ ಎಕ್ಸ್, ದಿಸ್ ಅ ಡಿಫ್ರೆನ್ಸ್ ಮಕ್ಕಳೇ. ಸೈನ್ ಆಫ್ ಈ ಥರ ಇದ್ದರೆ ಡಿಫ್ರೆಂಟು, ಈ ಥರ ಇದ್ದರೆ ಡಿಫ್ರೆಂಟು. ಮಕ್ಳು ಇಲ್ಲೂ ಕನ್ಫ್ಯೂಸ್ ಮಾಡ್ಕೊತಾರೆ. ಸೈನ್ ಎಕ್ಸ್ ಸ್ಕ್ವೇರ್, ಸೈನ್ ಸ್ಕ್ವೇರ್ ಎಕ್ಸ್, ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಸೈನ್ ಎಕ್ಸ್ದು ಹೋಲ್ ಸ್ಕ್ವೇರ್ ಅಂತ, ಆಯಿತಾ? ಸೊ ಎನಿವೆ ಇದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಸಾರಿ ಕಾಫಿಂಗ್ ಟುಡೇ, ಸ್ವಲ್ಪ ಜಾಸ್ತಿ ಕಾಫ್ ಮಾಡ್ತಾ ಇದ್ದೀನಿ. ಸೊ what is differentiation of this? Okay, 2 into sin x differentiation 2 sin x ಆಗುತ್ತೆ. sin x differentiation ಮತ್ತೆ ನಿಮಗೆ cos x ಆಗುತ್ತೆ. What is differentiation of y? Something square into 2 cos y. Differentiation of this is minus sin y. ಸೊ ಇಲ್ಲೇ ಸ್ಟಾಪ್ ಮಾಡಬೇಕಾ? ಇಲ್ಲ, ಇಲ್ಲಿ ಮತ್ತೆ ಇನ್ನೊಂದು dy by dx ನ ಅಪ್ಲೈ ಮಾಡಬೇಕು. ದಟ್ ಮಸ್ಟ್ ಬಿ ಈಕ್ವಲ್ ಟು 1, ಇಲ್ಲಿ 1 ಇದೆ, ಸೊ 1 ಡಿಫ್ರೆನ್ಸಿಯೇಷನ್ ಬಂದು 0. ಅರ್ಥ ಆಯ್ತಾ? ಈಗ ಏನು ಮಾಡೋಕ್ಕೆ ನಾವೀಗ ನಾರ್ಮಲಿ ಆನ್ಸರ್ ಬಂದಿದೆ ಆಲ್ರೆಡಿ. ಆ್ಯಂಡ್ ಇಟ್ ಈಸ್ ಅ ಫೇಮಸ್ ಫಾರ್ಮುಲಾ 2 sin x cos x. ಐ ಕ್ಯಾನ್ ರೈಟ್ ಇಟ್ ಆಸ್ sin 2x ಆ್ಯಂಡ್ ಮೈನಸ್ ಇರೋದು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 2 cos y sin y ಬಂದು ನಿಮಗೆ sin 2y ಆಗುತ್ತೆ ಇಂಟು dy by dx. ದಟ್ ಮಸ್ಟ್ ಬಿ 0. ಆ್ಯಂಡ್ ದೆನ್ dy by dx ಏನಾಗುತ್ತೆ ಆನ್ಸರ್ ನಿಮಗೆ? ಯು ಕ್ಯಾನ್ ಶಿಫ್ಟ್ ಇಟ್. ಐ ಥಿಂಕ್ ಇಫ್ ಯು ಶಿಫ್ಟ್ ದಿಸ್ ಸೈಡ್, ಸೊ ಓಕೆ ಐಲ್ ರೈಟ್ ಇಟ್. ಓಕೆ, sin 2y that must be equal to sin 2x. ನಾನು ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ, sin 2x ಹಾಗೆ ಇಡ್ತಾ ಇದ್ದೀನಿ. ಸೊ your dy by dx will be basically sin 2x divided by sin 2y ಅಂತ ಬರುತ್ತೆ. ಇಟ್ಸ್ ವೆರಿ ಸಿಂಪಲ್ ಆ್ಯಕ್ಚುಲಿ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ದೀಸ್ ಆರ್ ದ ಕ್ವಶನ್ಸ್ ಮಕ್ಕಳೇ. ಸೊ ದಟ್ಸ್ ಇಟ್. ಸೊ ಐ ಹೋಪ್ ಇದು ನಿಮ್ಗೆ ಯಾವುದೇ ಕ್ವಶನ್ ಈ ಇದರಲ್ಲಿ ಈ ಇಂಪ್ಲಿಸಿಟ್ ಫಂಕ್ಷನ್ಸಲ್ಲಿ ಯಾವುದೇ ಕ್ವಶನ್ ಬಂದರೂ ನೀವು ಮಾಡೋಷ್ಟು ಕೆಪಾಸಿಟಿ ನಿಮ್ಗೆ ಇರಬೇಕು. ಸೊ ಸಿಂಪಲ್ ರೂಲ್, ಸೊ ಬೇಸಿಕ್ ನೆನ್ಪಿಟ್ಕೊಳ್ಳಿ, ದಟ್ ಈಸ್ sufficient. Okay, now let's go for next question. Now next topic, simple agi inverse trigonometric function. So how to differentiate inverse trigonometric functions now? So ಈಗ ಏನಾಗುತ್ತೆ ಅಂದರೆ, ಐ ಥಿಂಕ್ ರೀಸೆಂಟಾಗಿ ರ್ಯಾಷನಲೈಸ್ ಸಿಲೆಬಸ್ನ ಚೆಕ್ ಮಾಡಿದ್ರೆ ಐ ಥಿಂಕ್ ದೇ ಹ್ಯಾವ್ ಗಿವನ್ ದ ಡಿರೈವೇಷನ್ ಆಫ್ ಕಾಟ್ ಇನ್ವರ್ಸ್ ಇಸ್ ನಾಟ್ ದೇರ್, ಸಮಥಿಂಗ್ ಇಸ್ ನಾಟ್ ದೇರ್ ಅಂತ ಕೊಟ್ಟಿ. ಸಿ ನೀವು ನೆನ್ಪಿಟ್ಕೊಳ್ಳಿ, ಮ್ಯಾಥ್ಸಲ್ಲಿ ಯಾವತ್ತೇ ಆಗಲಿ ಎಲ್ಲಿ ಯಾವುದು ದೇ ಆರ್ ನಾಟ್ ಡಿಲೀಟೆಡ್ ಎಂಟೈರ್ ಚಾಪ್ಟರ್ ಆ್ಯಂಡ್ ಆಲ್. ಯಾವುದೋ 2 ಕ್ವಶನ್ನು ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ಐ ಥಿಂಕ್ ನನ್ನ ಪ್ರಕಾರ ಟೆಕ್ಸ್ಟ್ ಬುಕ್ಕಲ್ಲಿ ದಿಸ್ ಡಿರೈವೇಷನ್ ಇಸ್ ದೇರ್, ಬಟ್ ಇನ್ನೊಂದು ಡಿರೈವೇಷನ್ ಕಾಸ್ ಇನ್ವರ್ಸ್ ಎಕ್ಸ್ ಇಲ್ವಂತೆ. ಸೊ ಇಸ್ ನಥಿಂಗ್, ಆ ಥರ ಏನಿಲ್ಲ ಮಕ್ಕಳೇ. ಮ್ಯಾಥ್ಸಲ್ಲಿ ಏನು ಗೊತ್ತಾ, ನಮ್ಗೆ ಹೇಳೋಕ್ಕಾಗೋದಿಲ್ಲ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ನಾನೀಗ y is equal to sin ಇನ್ವರ್ಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಐ ವಿಲ್ ಡಿಫ್ರೆನ್ಷಿಯೇಟ್ ಯೂಸಿಂಗ್ ಬೇಸಿಕ್ಸ್ ಮೆಥಡ್. ನಾನು ಬೇಸಿಕ್ ನಿಮ್ಗೆ ಏನು ಇಂಪ್ಲಿಸಿಟ್ ಗೊತ್ತೋ ಅದನ್ನು ಯೂಸ್ ಮಾಡಿಕೊಂಡು ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ y is equal to sin ಇನ್ವರ್ಸ್ ಆಫ್ ಎಕ್ಸ್ ಅಲ್ವಾ, ನನಗೆ ಗೊತ್ತಿಲ್ಲ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಂತ ಇದನ್ನು. ಓಕೆ, ನೋ ಪ್ರಾಬ್ಲಮ್. ಸೊ ಕ್ಯಾನ್ ಐ ಗೆಟ್ ದ ಸೈನ್ ದಿಸ್ ಸೈಡ್? ಸೊ ಆಬ್ವಿಯಸ್ಲಿ ಸೈನ್ y ನಿಮಗೆ ಎಕ್ಸ್ ಆಗುತ್ತೆ. ಸೊ ವೆನ್ ಐ ಡೂ ಸೈನ್ ಇನ್ವರ್ಸ್ ದಿಸ್ ಸೈಡ್, ಐ ಗೆಟ್ ಸೈನ್ y is equal to ಎಕ್ಸ್. ಆಯಿತಾ? ಹೌ ಡು ಡಿಫ್ರೆನ್ಷಿಯೇಟ್ ಸೈನ್ y is equal to ಎಕ್ಸ್? ನಾನು ಈಗ ತಾನು ಹೇಳ್ಕೊಟ್ನಲ್ವಾ. ಸೊ ಇಟ್ ಈಸ್ ಜಸ್ಟ್ ನಾರ್ಮಲಿ, ಸೊ ಇಂಪ್ಲಿಸಿಟ್ ಫಂಕ್ಷನ್. ಸೈನ್ ವೈ ಡಿಫ್ರೆನ್ಸಿಯೇಷನ್ ಆಗುತ್ತೆ, ಸೈನ್ ವೈ ಡಿಫ್ರೆನ್ಸಿಯೇಷನ್ ಬಂದು ಕಾಸ್ ವೈ ಆಗುತ್ತೆ. ಹಂಗೆ ಹೇಳಬೇಕಾ? ಇಲ್ಲ, ಯು ಹ್ಯಾವ್ ಟು ಅಗೇನ್ ಡೂ ಇಟ್ dy by dx. ಆಯಿತಾ? ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು 1 ಆಗುತ್ತೆ, ಬಿಕಾಸ್ ವಿ ಆರ್ ಡೂಯಿಂಗ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅರ್ಥ ಆಯ್ತಾ? ಸೊ ವಾಟ್ ಈಸ್ ನೌ dy by dx now? Your dy by dx becomes now 1 by cos y. ಅಷ್ಟೇ ಆನ್ಸರ್ ಬಂತು. ಸೊ ಐ ಹ್ಯಾವ್ ನಾಟ್ ಯೂಸ್ ಎನಿಥಿಂಗ್. ನೋ ಕ್ವಶನ್ ಸಿ ನಾವು ಮ್ಯಾಥ್ಸಲ್ಲಿ ಒಂದು ಹೆಡಿಂಗ್ ಇರುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ. ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ನೀವು ಎಷ್ಟೇ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಆದರೂ ಬೇಸಿಕ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇಟ್ ಇಸ್ ಸಿ ನಾವು ವಿ ಗಾಟ್ 1 by cos y, ಐ ಗಾಟ್ dy by dx, ಬಟ್ ಆ್ಯಕ್ಚುಲಿ y is a function of x ಅಲ್ವಾ. y is a function of x, but you got answer dy by dx in terms of y. You got a dy by dx, but ಅಲ್ಲಿ y ಇದೆ, ಆ y ಇರಬಾರ್ದು ನಮಗೆ ಅಲ್ಲಿ. Because I always want, when y is a function of x, so we want f dash of x, ಅಂದರೆ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಓನ್ಲಿ, ಅಂದರೆ ಅಲ್ಲಿ ಎಕ್ಸ್ ವೇರಿಯಬಲ್ಸ್ ಇರಬೇಕು. ಅದಕ್ಕೋಸ್ಕರ ಕನ್ವರ್ಟ್ ಮಾಡ್ತೀವಿ. ಕಾಸ್ ವೈ ಇಲ್ಲಿದೆ, ಇಲ್ಲಿ ಸೈನ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಇದೆ. ಸೊ ವಾಟ್ ಈಸ್ ಕಾಸ್ ವೈ ನಾವು? ದೇರ್ ಇಸ್ ಅ ಫೇಮಸ್ ಫಾರ್ಮುಲಾ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ. ಸೊ ಕಾಸ್ ವೈ ಅಂದರೆ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ವೈ ಅಲ್ವಾ, 1 ಮೈನಸ್ ಸೈನ್ ಸ್ಕ್ವೇರ್ ವೈ. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ದಿಸ್ as 1 divided by root of 1 minus x square. This is where the formula has come. ಸೊ ಆ ರೀತಿ, ಸೊ ನಿಮಗೆ ಯಾವುದೋ ಒಂದು ಡಿಲೀಟ್ ಆಗಿದೆ, ಇನ್ನೊಂದು ಡಿಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಲ್ಲ ಕೇಳ್ತಾರೆ. ದೇ ಆರ್ ಆಲ್ಸೋ ವೆರಿ ಇಂಟೆಲಿಜೆಂಟ್. ಸೊ ಯಾರು ಡಿಲೀಟ್ ಮಾಡಿದ್ರೆ ಅವ್ರು ಕೂಡ ಇಂಟೆಲಿಜೆಂಟ್. ತಮ್ಮ ನೀವೇನು ರ್ಯಾಷನಲೈಸ್ ಸಿಲೆಬಸ್ ಏನು ನೋಡ್ತಾ ಇದ್ದಾರೆ ಹೊಸ NCERT ಇದು.
ಸೊ ದೇ ಕ್ಯಾನ್ ಆಸ್ಕ್ ಎ ಕ್ವಶನ್. ಸೊ ಈ ರೀತಿ ಎಲ್ಲ ಬೇಸಿಕ್ಕಿಂದ ಬರುತ್ತೆ, ಅರ್ಥ ಆಯ್ತಾ? ಸೊ ಈ ಫಾರ್ಮುಲಾ ನಿಮಗೇನು ಬೇಕಾಗಿಲ್ಲ, ಡಿರೈವೇಷನ್ ಬೇಕಾಗಿಲ್ಲ. ನಾನು ನಿಮಗೆ ಫಸ್ಟ್ ಪ್ರೀವಿಯಸ್ ಲೆಕ್ಚರ್ನೇ ಹೇಳಿದ್ದೀನಿ ನಿಮಗೆ, ಈ ಎಲ್ಲ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಲೇಬೇಕು. ಯು ಶುಡ್ ನೋ ಇಟ್, ಅರ್ಥ ಆಯ್ತಾ? ಸೊ ಅವ್ರೇನೋ ಡಿರೈವೇಷನ್ ಆಫ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಇಲ್ಲ ಅಂತ ಹೇಳಿದ್ರೆ ಇಟ್ ಡಸಂಟ್ ಮೀನ್ ದಟ್ ದೇ ವಿಲ್ ನಾಟ್ ಆಸ್ಕ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಕ್ವಶನ್. ದೇ ಕ್ಯಾನ್ ಕಮ್, ಇಟ್ ಕ್ಯಾನ್ ಕಮ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಇಟ್ ಕ್ಯಾನ್ ಕಮ್ ಇನ್ ಬೋರ್ಡ್ ಎಕ್ಸಾಮ್ಸ್. ಯು ಶುಡ್ ನೋ ಎವ್ರಿಥಿಂಗ್, ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಈ ರೀತಿ ಮಕ್ಕಳು, ಸೊ ಬೇಸಿಕಲಿ y is equal to sin x ಡಿಫ್ರೆನ್ಸಿಯೇಷನು ಈ ರೀತಿ ಬರುತ್ತೆ. ಯು ಕ್ಯಾನ್ ಡಿಫ್ರೆನ್ಷಿಯೇಟ್, ಯು ಕ್ಯಾನ್ ಡಿರೈವ್ ಎವ್ರಿಥಿಂಗ್ ಯೂಸಿಂಗ್ ದಿಸ್ ಫಾರ್ಮುಲಾ. ಇದೇ ರೀತಿ ಸಿಂಪಲ್ ಕನ್ವರ್ಟ್ ಮಾಡಿಕೊಂಡು ಆ ಟ್ರಿಗ್ನೋಮೆಟ್ರಿ, ಬೇಸಿಕ್ಸ್ ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿ ನಾವು ಎಲ್ಲದನ್ನು ಡಿರೈವ್ ಮಾಡ್ಬೋದು. ಬಟ್ ನಮ್ಗೆ ನೆಸೆಸಿಟಿ ಇಲ್ಲ, ಯು ಜಸ್ಟ್ ಹ್ಯಾವ್ ಟು ನೋ ದ ಫಾರ್ಮುಲಾಸ್, ದಟ್ ಇಸ್ ಸಫಿಷಿಯಂಟ್. ಓಕೆ, ಈಗ ಕಮಿಂಗ್ ಟು ಫಸ್ಟ್ ಲೆಕ್ಚರ್. ಈಗ ಸೊ ಈಗ ಫಸ್ಟ್ ಕ್ವಶನ್, ಸೊ ಡಿಫ್ರೆನ್ಷಿಯೇಟ್ dy by dx ಫೈಂಡ್ ಮಾಡಿ ಅಂತ. ಸೊ ಈಗ ತಾನು ನಿಮ್ಗೆ ಹೇಳಿದ್ದೀನಿ ವಾಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಡಿಫ್ರೆನ್ಸಿಯೇಷನು. ಟ್ಯಾನ್ ಇನ್ವರ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಇದ್ದರೆ ಅದರದ್ದು 1/(1 + x²) ಅಲ್ವಾ? ಓಕೆ ಸರ್, ಇಲ್ಲಿ ನೀವು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕೊಟ್ಟಿದ್ದೀರಾ. ಸೊ ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ದಿಸ್ 1/(1 + x²? ಸೊ ನಾನೀಗ ಇದನ್ನು ಮಾಡ್ಬೇಕಂತ ಹೇಳಿದ್ರೆ 1/(1 + x ಪ್ಲೇಸಲ್ಲಿ ಏನೋ ಒಂದಿದೆ, ಅದ್ರದ್ದು ಸ್ಕ್ವಯರು ಇಲ್ಲಿ ನಿಲ್ಲಿಸ್ಬೇಕಾ? ಇಲ್ಲ. ಆಗೇನು ಮಾಡೋಕ್ಕೆ ನಾವು ಮತ್ತೆ ಚೈನ್ ರೂಲ್ ಅಪ್ಲೈ ಮಾಡಬೇಕು, ಮತ್ತೆ ಇನ್ಸೈಡ್ ಫಂಕ್ಷನ್. ಒಂದು ವೇಳೆ ಬರೀ ಎಕ್ಸ್ ಇದ್ದರೆ 1/(1 + x²), ಅಲ್ಲಿ ಬರೀ ಎಕ್ಸ್ ಇಲ್ವಲ್ಲ, ಅಲ್ಲೇನೋ ಇನ್ನೊಂದೇನೋ ಇದೆಯಲ್ವಾ, ಅದರಿಂದ ಏನು ಮಾಡಬೇಕು, ಮತ್ತೆ ಚೈನ್ ರೂಲ್ ಅಪ್ಲೈ ಮಾಡಬೇಕು. ಮತ್ತೆ ಚೈನ್ ರೂಲ್ ಅಪ್ಲೈ ಮಾಡಬೇಕಂದ್ರೆ ಏನಾಗುತ್ತೆ, ಅದು u/v ರೂಲ್ ಆಗುತ್ತೆ. ಮತ್ತೆ ಈ ತಲೆನೋವು ನಮಗೆ, ದಿಸ್ ಇಸ್ ಬಿಗ್ ಹೆಡ್ ಏಕ್. ಸೊ ಆಗೇನು ಮಾಡ್ಬೋದು, ಯು ಕ್ಯಾನ್ ಸಿಂಪ್ಲಿಫೈ ದಿಸ್. ನೋ, ಫಸ್ಟ್ ಸಿಂಪ್ಲಿಫೈ ಮಾಡಿಬಿಡಿ. ಇನ್ಸ್ಟೆಡ್ ಆಫ್ ಡೂಯಿಂಗ್ ಲೈಕ್ ದಿಸ್, ಸಿಂಪ್ಲಿಫೈ ಮಾಡಿ ಆಮೇಲೆ ಡಿಫ್ರೆನ್ಷಿಯೇಟ್ ಮಾಡಿ. ಸೊ ಈ ಸಿಂಪ್ಲಿಫಿಕೇಷನ್ನೇ ನಿಮ್ಮ ಸೆಕೆಂಡ್ ಚಾಪ್ಟರ್ ಮ್ಯಾಥ್ಸಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಹೇಳ್ತಾರೆ ಸಿಂಪ್ಲಿಫೈ ಅಂತ ಕೇಳ್ತಾರೆ, ಇಲ್ಲೇನು ಕೇಳ್ತಾರೆ ಡಿಫ್ರೆನ್ಷಿಯೇಟ್ ಅಂತ ಕೇಳ್ತಾರೆ. ಸೊ ಬೇಸಿಕಲಿ ಸೆಕೆಂಡ್ ಚಾಪ್ಟರ್ಲಿ ಏನು ಕಲ್ತಿದ್ರು ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ, ಯು ಹ್ಯಾವ್ ಟು ಸಿಂಪ್ಲಿಫೈ ಆ್ಯಂಡ್ ದೆನ್ ಗೆಟ್ ದ ಡಿಫ್ರೆನ್ಸಿಯೇಷನ್. ಹಿಂಗೂ ಮಾಡ್ಬೋದು, ಲೆಂತಿ ಯಾವ್ದು ಈಸಿ ಇದೆಯೋ ಅದನ್ನು ಮಾಡ್ಬೇಕು ನಾವು. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಏನು ಮಾಡ್ತೀವಿ, ಹೌ ಟು ಸಿಂಪ್ಲಿಫೈ ದಿಸ್ ನಾವು. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಬೇಕಂತ ಹೇಳಿದ್ರೆ ನಾವೇನು ಮಾಡಬೇಕು, ನಿಮಗೆ ಫಾರ್ಮುಲಾಸ್ ಗೊತ್ತಬೇಕು, ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್. ನಾನು ಮತ್ತೆ ಹೇಳ್ತೀನಿ, ಕ್ಯಾಲ್ಕುಲಸ್ಗೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಗೊತ್ತಿರಲೇಬೇಕು. ಎಲ್ಲ ಫಾರ್ಮುಲಾಸ್, ಹಾಫ್ ಆ್ಯಂಗಲ್ ಫಾರ್ಮುಲಾಸ್ ಆಗಿರಲಿ, ಆ ಸೈನ್ ಎಕ್ಸ್ ಕಾಸ್ ಎಕ್ಸ್ ಕೊಟ್ಟರೆ ಅದು ಹೆಂಗೆ ಮಾಡಬೇಕು, ಯಾಕಂದರೆ ಹೋಗ್ತಾ ಕಾಂಪ್ಲಿಕೇಟ್ ಆಗುತ್ತೆ ಕ್ಯಾಲ್ಕುಲಸ್. ಸೊ ಫಾರ್ಮುಲಾಸ್ ಗೊತ್ತಿದ್ದರೆ ನಿಮಗೆಲ್ಲ ಈಸಿ ಅನಿಸುತ್ತೆ. ಓಕೆ, ಇದು ಫೇಮಸ್ ಫಾರ್ಮುಲಾ tan 3θ ಅಂತ, ದಟ್ ಈಸ್ T 3 tan θ - tan ಕ್ಯೂಬ್ θ by 1 - 3 tan ಕೂಡ ಒಂದು ಫೇಮಸ್ ಫಾರ್ಮುಲಾ ಇದೆ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಫಸ್ಟ್ PUCಲೇ ಕಲ್ತಿರ್ತೀರ. ಈಗ ನಾವೇನು ಮಾಡೋಕ್ಕೀಗ, ಐ ವಿಲ್ ಸಬ್ಸ್ಟಿಟ್ಯೂಟ್ ಇನ್ಸೈಡ್ ಎಕ್ಸ್ ಆಸ್ x is equal to tan θ. When I substitute this, what will happen? This one now, y is equal to tan inverse of 3 tan. It is same, ಇದೇ ಫಾರ್ಮುಲಾ ಬರುತ್ತೆ ಇಲ್ಲಿ. ಯು ಕ್ಯಾನ್ ರೈಟ್ ದ ಸೇಮ್ ಥಿಂಗ್ ಅಗೇನ್ ಹಿಯರ್. ಆ್ಯಂಡ್ ಆಗೇನಾಗುತ್ತೆ, y is equal to tan inverse of ನಿಮಗೆ tan 3θ ಬರುತ್ತೆ. ಸೊ tan 3θ ಬರುತ್ತೆ. ಸೊ ಆಬ್ವಿಯಸ್ಲಿ tan inverse of tan. ಸೊ tan inverse of tan ಅಂದರೆ tan ಹೋಗುತ್ತೆ. ಐ ಮೀನ್ ಬೇಸಿಕಲಿ ಯು ಗೆಟ್ ಲೈಕ್ y is equal to 3θ ಬೇಸಿಕ್. ಅಂದರೆ ಆಗ ವಾಟ್ ಈಸ್ ಮೈ θ, ಮೈ ಸಬ್ಸ್ಟಿಟ್ಯೂಷನ್, ಮೈ ಎಕ್ಸ್ ವಾಸ್ tan θ. ಸೊ ಆಬ್ವಿಯಸ್ಲಿ ವಾಟ್ ಈಸ್ θ ನಾವು, ಇಫ್ ದ tan ದಿಸ್ ಸೈಡ್, ದಟ್ ಈಸ್ tan inverse of x ಆಗುತ್ತೆ. θ is equal to tan of x. ಸೊ ವಾಟ್ ಈಸ್ ಮೈ ಥಿಂಗ್ ಇಸ್ y is equal to 3 into tan inverse of x. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಅಂದರೆ ಏನು, ನಾನು ಇಲ್ಲಿ ಏನೂ ಡಿಫ್ರೆನ್ಸಿಯೇಷನ್ ಮಾಡಿಲ್ಲ, ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಸಿಂಪ್ಲಿಫಿಕೇಷನ್ ಮಾಡ್ತಾಯಿದ್ದೀನಿ. ಆ ಸಿಂಪ್ಲಿಫಿಕೇಷನ್ ಮಾಡೋಕ್ಕಂದ್ರೆ ನಿಮ್ಗೇನು ಗೊತ್ತಿರಬೇಕು, ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಗೊತ್ತಿರಬೇಕು. ಸೊ ಅದು ನಿಮಗೆ ಆ ಥರ ಟಫ್ ಕ್ವಶನ್ ಕೊಡೋದ್ರೆ ಆ ಬೋರ್ಡ್, ನಾನು ಈಗ ಮಾಡಿಸೋ ಕ್ವಶನ್ ಅದೇ ಟೈಪ್ ಕ್ವಶನೇ ಬರುತ್ತೆ. ಆ್ಯಕ್ಚುಲಿ ಅಲ್ಲಿ 4-5 ಕ್ವಶನ್ ಇರುತ್ತೆ, ಅದರಲ್ಲೇ ಬರುತ್ತೆ. ಇಟ್ಸ್ ನಾಟ್ ಲೈಕ್ ಯು ಯೂಸ್ ಸೋ ಮಚ್ ಕಾಂಪ್ಲಿಕೇಟೆಡ್ ಥಿಂಕಿಂಗ್ ಆಲ್ಸೋ. ತುಂಬ ಈಸಿ. ಇಲ್ಲಿ ಬಂತ ಆನ್ಸರ್. ಈಗ ಇದು ಡಿಫ್ರೆನ್ಸಿಯೇಷನ್ ಈಗ ಸಿಂಪಲ್ ಅಲ್ಲ ನಂಗೆ ಆನ್ಸರ್. ಈಗ dy by dx ಬಂದು ಮೈ ಡಿಫ್ರೆನ್ಸಿಯೇಷನ್ ವಿಲ್ ಬಿ 3 ಹಾಗೇ ಇರುತ್ತೆ. ಡಿಫ್ರೆನ್ಸಿಯೇಷನ್ tan inverse x ಬಂದು 1 + x² ಆಗುತ್ತೆ. ಸೊ ದ ಸಿನ್ಸ್ ಐ ಸಿಂಪ್ಲಿಫೈಡ್, now the such a complicated expression becomes simple expression. So my differentiation become very simple. ಸೊ ನಿಮ್ಮ ಸೆಕೆಂಡ್ ಚಾಪ್ಟರ್ ಇದನ್ನೇ ನಿಮ್ಗೆ ಕಲಿಸೋದು. ನಮ್ಮ ಸೆಕೆಂಡ್ ಚಾಪ್ಟರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಲಿ ಸಿಂಪ್ಲಿಫೈ ಅಂತ ಬರುತ್ತೆ. ಒಂದು ಎಕ್ಸ್ಟ್ರಾ ಸ್ಟೆಪ್ ಅಷ್ಟೇ, ಇನ್ನೇನು ಇಲ್ಲ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಅರ್ಥ ಆಯ್ತಾ? ಈಗ ಇನ್ನೊಂದು ನಾವು ಯಾವತ್ತು ಯೋಚನೆ ಮಾಡಿ, ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಎಕ್ಸ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಎಕ್ಸ್ ಇನ್ ಸಚ್ ಎ ವೇ ದ್ಯಾಟ್ ಔಟ್ಸೈಡ್ ಟ್ಯಾನ್ ಇನ್ವರ್ಸ್ ಇದ್ದರೆ ಒಳಗಡೆ ಟ್ಯಾನ್ ಬರಬೇಕು ನಮಗೆ. ಸೊ ಟ್ಯಾನ್ ಕ್ಯಾನ್ಸಲ್ ಆಗುತ್ತೆ. ಈಗ ಇಲ್ಲಿ ನೋಡಿ, ಇಲ್ಲೇನಿದೆ, ಇಲ್ಲಿ ಆಚೆ ಸೈನ್ ಇನ್ವರ್ಸ್ ಇದೆಯಾ. ಸೊ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಅಂದರೆ ಏನು, ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಎಕ್ಸ್. ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಎಕ್ಸ್ ಇನ್ ಸಚ್ ಎ ವೇ ದ್ಯಾಟ್
ಯಾವ ರೀತಿ ಮಾಡಬೇಕು, ಸೊ ದ್ಯಾಟ್ ನಾನು ಸಿಂಪ್ಲಿಫೈ ಮಾಡಿದಾಗ ನನಗೆ ಒಳಗಡೆ ಸೈನ್ ಟೀಟಾ ಬರಬೇಕು. ಅರ್ಥ ಆಯ್ತಾ? ಸೊ ದಟ್ ಸೈನ್ ಕ್ಯಾನ್ಸಲ್ ಆಗುತ್ತೆ. ಇದು ಫೇಮಸ್ ಅಗೇನ್. ಸೊ ಯು ಕ್ಯಾನ್ ಥಿಂಕ್, whenever there is a 1 minus x square, there is standard results makle. Whenever there is a 1 minus x square, so you have like 1 minus x square, we always substitute x as basically sin theta or cos theta. ಇದು ಸ್ಟ್ಯಾಂಡರ್ಡ್. ಇದು ನಿಮಗೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ಆಬ್ವಿಯಸ್ಲಿ ಎಕ್ಸ್ ನಾವು ಏನು ಮಾಡ್ತೀವಿ, ಟ್ಯಾನ್ ಮತ್ತು ಕಾಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಬಿಕಾಸ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಇಸ್ ಸೆಕೆಂಡ್ ಸ್ಕ್ವೇರ್. ನಿಮ್ಮ 9th ಕಲ್ತಿರೋ ಫಾರ್ಮುಲಾಸು 1 ಪ್ಲಸ್ ಕಾಟ್ ಸ್ಕ್ವೇರ್ ಕೊಸಿಕ್ ಸ್ಕ್ವೇರ್. ವೆನ್ ದೇರ್ ಇಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಶುಡ್ ಬಿ ಟ್ಯಾನ್ ಆರ್ ಕಾಟ್. When there is 1 minus x square, because sin square plus cos square is 1. When you have 1 minus something square, x should be sin or cos. ಒಂದು x square minus 1 ಇದ್ದರೆ ಏನು ಫಾರ್ಮುಲಾ, ಅದಕ್ಕೂ ಇನ್ನೊಂದು ಫಾರ್ಮುಲಾ ಇದೆ, 1 plus tan square is secant square ಅಲ್ವಾ. So when you bring 1 this side, secant square minus 1 is tan square. When there is x square minus 1, that means x should be either secant or cosecant, like that. So the basic formulas in that. So I can write that. Inverse trigonometry already we have learned all those things. ಅದರಿಂದ ನಾನು ಮಾಡ್ತಾ ಇಲ್ಲ. ಬಟ್ ಇಲ್ಲಿ ಈ ಥರ whenever 1 minus x square ಇದ್ದರೆ x should be sin or cos. ಓಕೆ, ನಾನು ಹೇಳ್ಬಿಡ್ತೀನಿ ಬಿಡಿ, ಇಟ್ಸ್ ಓಕೆ. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ಎಕ್ಸ್ ಯಾವ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎಕ್ಸ್ ಐದರ್ ಟ್ಯಾನ್ ಟೀಟಾ ಆರ್ ಕಾಟ್ ಟೀಟಾ ಮಾಡಬೇಕು ನಾವು. ಏನಕ್ಕೆ? ಬಿಕಾಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಫಾರ್ಮುಲಾ ಇದೆ. ಒಂದು ವೇಳೆ ಸರ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದ್ದರೆ, ಸರ್ ಸರಿಯಾ, ಒಂದು ವೇಳೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದ್ದರೆ, ಸೊ ಬಿಕಾಸ್ ವಿ ಹ್ಯಾವ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಇಸ್ ಸೆಕೆಂಡ್ ಸ್ಕ್ವೇರ್, ಸೊ ಎಕ್ಸ್ ಬಂದು ಸೀಕೆಂಟ್ ಟೀಟಾ ಆರ್ ಕಾಸಿಕೆಂಟ್ ಟೀಟಾನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಒಂದು ವೇಳೆ ನೀವು ಯಾವುದಾದ್ರು ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಈ ಥರ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ಎಕ್ಸ್ನ ಟ್ಯಾನ್ ಇಲ್ಲ ಕಾಟ್ ಸಬ್ಸ್ಟಿಟ್ಯೂಟ್ ಮಾಡಿ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ಎಕ್ಸ್ನ ಸೈನ್ ಟೀಟಾ ಕಾಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 1 ಈ ಥರ ಇದ್ದರೆ ಸೀಕೆಂಟ್ ಟೀಟಾ ಇಂಟು ಕಾಸಿಕೆಂಟ್ ಟೀಟಾ ಮಾಡಬೇಕು. ಸೀಕೆಂಟ್ ಟೀಟಾ ಆರ್ ಕಾಸಿಕೆಂಟ್ ಟೀಟಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಸಿಂಪ್ಲಿಫೈಡ್ ಫಾರ್ಮುಲಾ. ಅರ್ಥ ಆಯ್ತಾ? ಇದೆಲ್ಲ ಬೇಸಿಕ್ ಟ್ರಿಗ್ನೋಮೆಟ್ರಿಯಿಂದ ಬರುತ್ತೆ. ಓಕೆ, ಈಗ ಫಸ್ಟ್ ಲೆಟ್ಸ್ ಗೋ ಫಸ್ಟ್ ದಿಸ್ ಕ್ವಶನ್. ಸೊ ಏನು ಮಾಡೋಕ್ಕೆ ಇಲ್ಲಿ ಎಕ್ಸ್ ಅನ್ನೋದು ಸೈನ್ ಟೀಟಾನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಕ್ಸ್ ಸೈನ್ ಟೀಟಾ ಆದರೆ ವಾಟ್ ಈಸ್ ಮೈ ಟೀಟಾ? ಟೀಟಾ ವಿಲ್ ಬಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಸೊ ವೈ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2 ಸೈನ್ ಟೀಟಾ ಇಂಟು ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ವಾಟ್ ಈಸ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ? ಕಾಸ್ ಟೀಟಾ. ಸೈನ್ ಇನ್ವರ್ಸ್ ಆಫ್ ನನಗೆ 2 ಸೈನ್ ಟೀಟಾ ಬರುತ್ತೆ. 1 ಮೈನಸ್ ಸೈನ್ ಸ್ಕ್ವೇರ್ ಬಂದು ಕಾಸ್ ಆಗುತ್ತೆ, ಅದು ರೂಟ್ ಆಫ್ ದಟ್ ಬಂದು ಮತ್ತೆ ಕಾಸ್ ಟೀಟಾ ಬರುತ್ತೆ. ಸೊ ಇದು ಆನ್ಸರ್ ಬಂದು ನಿಮಗೆ, ಸೊ ವೈ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಸೈನ್ 2 ಟೀಟಾ ಬರುತ್ತೆ. ಸೊ ಸೈನ್ ಕ್ಯಾನ್ಸಲ್ ಆಗುತ್ತೆ. ವಿಲ್ ಗೆಟ್ ವೈ ಈಸ್ ಈಕ್ವಲ್ ಟು 2 ಟೀಟಾ. ಆ್ಯಂಡ್ ವಾಟ್ ಈಸ್ ಮೈ ಟೀಟಾ? ವೈ ಈಸ್ ಈಕ್ವಲ್ ಟು 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಡಿಡ್ ಐ ಡೂ ಎನಿಥಿಂಗ್ ಟಿಲ್ ನಾವು? ನಾನು ಯಾವುದೇ ರೀತಿ ಡಿಫ್ರೆನ್ಸಿಯೇಷನ್ ಮಾಡಿಲ್ಲ, ನಾನು ಸಿಂಪ್ಲಿಫಿಕೇಶನ್ ಮಾಡಿದೆ. ಈಗ ಡಿಫ್ರೆನ್ಷಿಯೇಟ್ ಮಾಡಬೇಕು ನೀವು ಇದನ್ನು. ಓಕೆ, ಸೊ ವಾಟ್ ಈಸ್ ನಾವು ಡಿ ವೈ ಬೈ ಡಿ ಎಕ್ಸ್ ಸಿಂಗಲ್ ಸ್ಟೆಪ್. ಸೊ ಡಿ ವೈ ಬೈ ಡಿ ಎಕ್ಸ್ ಬಂದು 2 ಇಂಟು ಸೈನ್ಸ್ ಡಿಫ್ರೆನ್ಸಿಯೇಷನ್ 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇರುತ್ತೆ. ಸೊ ಆನ್ಸರ್ ಬಂದು 2 ಡಿವೈಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್. ಅರ್ಥ ಆಯ್ತಾ? ಸೊ ಈ ನಿಮಗೆ ಈ ಫಾರ್ಮುಲಾಸ್ ಗೊತ್ತಿರಬೇಕು. ಸೊ ಈ ಫಾರ್ಮುಲಾಸ್ ಗೊತ್ತಿರಬೇಕು. ಯಾವುದೇ ಒಂದು ಕ್ವಶನ್ ಕೊಟ್ಟಾಗ ಆ ಕ್ವಶನ್ನ ಟ್ರಿಗ್ನಾಮೆಟ್ರಿ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿ, ಅದಾದಮೇಲೆ ಲಾಸ್ಟ್ ಒಂದೇ ಒಂದು ಸ್ಟೆಪ್ಪಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅರ್ಥ ಆಯ್ತಾ? ದ್ಯಾಟ್ಸ್ ಇಟ್ ಮಕ್ಕಳೇ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ಸ್. ಮತ್ತೆ ವಿಡಿಯೋನ ಪಾಸ್ ಮಾಡಿ, ಅಗೇನ್ ಐ ಆಮ್ ಟೆಲಿಂಗ್ ಯು ಹ್ಯಾವ್ ಟು ಪಾಸ್ ದ ವಿಡಿಯೋ ಅಂಡ್ ಡೂ ಬೋತ್ ದ ಕ್ವಶನ್. ಸೊ ಇದಕ್ಕಿಂತ ಮುಂಚೆ ಟ್ರಿಗ್ನೋಮೆಟ್ರಿ ಫಾರ್ಮ್ಸ್ ಗೊತ್ತಿರಬೇಕು ನಿಮಗೆ. ಓಕೆ, ಸೊ ಯು ಜಸ್ಟ್ ಲರ್ನ್ ಮಕ್ಕಳೇ, ದಿಸ್ ಇಸ್ ಫೇಮಸ್ ಫಾರ್ಮುಲಾಸ್, ಕಾಸ್ ಟು ಟೀಟಾ, ಸೈನ್ ಟು ಟೀಟಾ, ಟ್ಯಾನ್ ಟು ಟೀಟಾ. ಸೊ ಅದಾದಮೇಲೆ ಇನ್ನು ಯಾವುದು ಟ್ರಿಗ್ನೋಮೆಟ್ರಿ ಸಿಂಪಲ್, ಅದೇನು ದೊಡ್ಡದು ಇದೆ ಅಲ್ಲ ಆ್ಯಕ್ಚುಲಿ. ಕಾಸ್ ಟು ಟೀಟಾ, ಸೈನ್ ಟು ಟೀಟಾ, ಟ್ಯಾನ್ ಟು ಟೀಟಾ ಫಾರ್ಮುಲಾಸ್ ಗೊತ್ತಿರಬೇಕು ನಿಮಗೆ. ಅದಾದಮೇಲೆ ನಿಮಗೆ ಯು ಶುಡ್ ಜಸ್ಟ್ ನೋ 3 ಟೀಟಾ ಫಾರ್ಮುಲಾಸ್ ಗೊತ್ತಿರಬೇಕು. ಅದಾದಮೇಲೆ ನಾರ್ಮಲ್ ಬೇಸಿಕ್ ಫಾರ್ಮುಲಾಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 1 ಪ್ಲಸ್ ಕಾಟ್ ಸ್ಕ್ವೇರ್. ಐ ಥಿಂಕ್ ನಾನೇ ಒಂದ್ಸರಿ ಟ್ರಿಗ್ನೋಮೆಟ್ರಿ ಫುಲ್ ಲೆಕ್ಚರ್ ಮುಗಿಸ್ಬಿಡ್ತೀನಿ. ಫಸ್ಟ್ PUC ಪಾಯಿಂಟ್ ಆಫ್ ಐ ಥಿಂಕ್ ದಟ್ ಈಸ್ ಬೆಟರ್ ದ್ಯಾನ್ ಟೆಲಿಂಗ್ ಯು. ನೆಕ್ಸ್ಟ್ ಇಲ್ಲಿ ಯಾವ ಫಾರ್ಮುಲಾ ಇದೆ? ಇಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ವೆರಿ ಫೇಮಸ್ ಫಾರ್ಮುಲಾ ಇದೆ, ಗೊತ್ತಿರಬೇಕು. ಸೊ ಕಾಸ್ ಟು ಟೀಟಾ ಪ್ರತಿ ಸತಿ ಹೇಳ್ತೀನಿ, ಈ ಫಾರ್ಮುಲಾ ಗೊತ್ತಿರಲೇಬೇಕು ಅನ್ನೋ ನಿಮಗೆ ಅಂದ್ಬಿಟ್ಟು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್. ಈ ಫಾರ್ಮುಲಾ ಅಂತೂ ನೀವು ಎಕ್ಸಾಮಲ್ಲಿ 100% ಯೂಸ್ ಮಾಡೇ ಮಾಡ್ತೀರಾ. ಅದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ, ಬೋರ್ಡ್ ಎಕ್ಸಾಮ್ ಆಗಲಿ ಬಂದೇ ಬರುತ್ತೆ. ಕಾಸ್ ಟು ಟೀಟಾಗೆ ಎಷ್ಟೊಂದು ಫಾರ್ಮುಲಾಸ್ ಇದೆ. ಸೊ 2 ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ, ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ, 1 ಮೈನಸ್ ಟ್ಯಾನ್ ಸ್ಕ್ವೇರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ. ಅದೇ ರೀತಿ ಸೈನ್ ಟು ಟೀಟಾಗೆ ಫಾರ್ಮುಲಾ ಇದೆ, ಕಾಸ್ ಟು ಟೀಟಾಗೆ ಫಾರ್ಮುಲಾ ಇದೆ. ಆಯಿತಾ? ಸೊ ಈಗ ಒನ್ಸ್ ಯು ನೋ ದ ಫಾರ್ಮುಲಾ, ಸೊ ನಮ್ಗೆ ಗೊತ್ತಿಲ್ಲ ಏನು ಸಬ್ಸ್ಟಿಟ್ಯೂಟ್ ಮಾಡೋಕೆ ಅಂದ್ಬಿಟ್ಟು ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ಸೊ ವಾಟ್ ಈಸ್ ಮೈ ಟೀಟಾ ವಿಲ್ ಬಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಸಬ್ಸ್ಟಿಟ್ಯೂಟ್ ದ್ಯಾಟ್ ನಾ. ಸೊ ವೈ ಇಸ್ ಈಕ್ವಲ್ ಟು cos inverse of 1 minus tan square theta divided by 1 plus tan square theta ಆಗುತ್ತೆ.
ಸೊ ಇಟ್ಸ್ ವೆರಿ ಸಿಂಪಲ್. ಸೊ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಕಾಸ್ 2 ಥೀಟಾ ಬರುತ್ತೆ ನನಗೆ. ಸೊ ಕಾಸ್ ಕ್ಯಾನ್ಸಲ್ ಆಗುತ್ತೆ ನಮ್ಮ ಹತ್ರ. ಅದಾದಮೇಲೆ ನನಗೆ ಕಾಸ್ ಕ್ಯಾನ್ಸಲ್ ಆದರೆ 2 ಥೀಟಾ ಬರುತ್ತೆ. ನಾನು ಇಲ್ಲಿವರೆಗೂ ಯಾವುದೇ ರೀತಿಯಾದ ಡಿಫ್ರೆನ್ಸಿಯೇಷನ್ ಮಾಡಿಲ್ಲ, ಈಗ ಮಾಡ್ತೀನಿ. 2 ಥೀಟಾ ಏನಾಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬರುತ್ತೆ ನನಗೆ ಇಲ್ಲಿ. ಸೊ ಈಗ ಏನಾಗುತ್ತೆ ಡಿಫ್ರೆನ್ಸಿಯೇಷನ್, ಸೊ ಇಲ್ಲಿವರೆಗೂ ಸಿಂಪ್ಲಿಫಿಕೇಶನ್ ಅಷ್ಟೇ. ಅದಾದಮೇಲೆ dy ಬೈ ಡಿ ಎಕ್ಸ್ ನನಗೆ ಏನು ಬರುತ್ತೆ 2 × 1/1 + x² ಬರುತ್ತೆ. ಸೊ ಆನ್ಸರ್ ಮುಗೀತು. ಒಂದೇ ಒಂದು ಸ್ಟೆಪ್. ಇನ್ಫ್ಯಾಕ್ಟ್ ನೀವು ನಿಮಗೆ ಫಾರ್ಮ್ಲೆಸ್ ಮೈಂಡಲ್ಲಿದ್ದರೆ ನೀವು ಇನ್ನು ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು. ಒಳಗಡೆ 2 ಥೀಟಾ ಬರುತ್ತಾ, ಕಾಸ್ 2 ಥೀಟಾ ಬರುತ್ತಾ, ಸೊ ಕಾಸ್ ಕ್ಯಾನ್ಸಲ್ ಆಗುತ್ತಾ, 2 × ಥೀಟಾ ಬರುತ್ತಾ. ಥೀಟಾ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ವಾಟ್ ಈಸ್ ಯುವರ್ ಸಬ್ಸ್ಟಿಟ್ಯೂಷನ್? ಸಬ್ಸ್ಟಿಟ್ಯೂಷನ್ ಎಕ್ಸ್ ವಾಸ್ ಟ್ಯಾನ್ ಥೀಟಾ. ಸೊ ದಟ್ಸ್ ವೈ ಇಟ್ ಈಸ್ ಬೇಸಿಕಲಿ 2 / 1 + x² ಆನ್ಸರ್ ಬರುತ್ತೆ. ಓಕೆ, ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಅಗೇನ್ ಮತ್ತೆ ವೀಡಿಯೋ ಪಾಸ್ ಮಾಡಿ ನೀವೇ ಮಾಡಬೇಕು. ಐ ಹೋಪ್ ಯು ಹವ್ ಡನ್ ದಿಸ್. ಓಕೆ, ಏನು ಮಾಡೋಕ್ಕೆ ಇಲ್ಲಿ ಬೇಸಿಕಲಿ ನೋಡಿ, ಈಗ ಥರ ಫಾರ್ಮ್ನ ಹೇಳಿದೆ. ಅದಕ್ಕೆ ಕಾಸ್ 2 ಥೀಟಾಗೆ 2x² - 1 ಇದೆಯಾ, ಆಚೆ ಕಡೆ ಸೀಕೆಂಟ್ ಇದೆಯಾ. ಯು ಹ್ಯಾವ್ ಟು ಚೂಸ್ ಇನ್ ಎಕ್ಸ್ ಸಚ್ ಎ ವೇ ದಟ್ ಈ ಸಿಂಪ್ಲಿಫೈ ಆದಾಗ ಆಚೆ ಸೀಕೆಂಟ್ ಇದೆ, ಹೊರಡೇನು ಸೀಕೆಂಟೇ ಬರಬೇಕು. ಸೊ ಆಬ್ವಿಯಸ್ಲಿ ಸೀಕೆಂಟ್ ಅಂದರೆ ಏನು, 1/cos ಬರಬೇಕಾ, ಆಯಿತಾ, 1/cos ಬರಬೇಕು. ಸೊ ಅಂದರೆ ಕೆಳಗಡೆ ಕಾಸ್ ಬರಬೇಕು. ಸೊ 2x² - 1 ಎಲ್ಲಿದೆ ಫಾರ್ಮುಲಾ? ಕಾಸ್ 2 ಥೀಟಾ ಫಾರ್ಮುಲಾ ಅಲ್ವಾ. ಕಾಸ್ 2 ಇನ್ನೊಂದು ಫಾರ್ಮುಲಾ ಏನಾಗುತ್ತೆ 2cos² θ - 1 ಇದರ ಇನ್ನೊಂದು ಫಾರ್ಮುಲಾ. ಸೊ ಕಾಸ್ 2 ಥೀಟಾ ಬಂದು 2cos² θ - 1 1 - 2 sin² θ ಆರ್ cos² θ - sin² θ ಆರ್ 1 - tan²/1 + tan². ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ನಾನು ಈಗಲೇ ಹೇಳ್ತಾ ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಆಯಿತಾ. ನೆಕ್ಸ್ಟು ಆಬ್ವಿಯಸ್ಲಿ ಇದು ಬಂದು 2cos² θ - 1 ಈ ಫಾರ್ಮೆಟಲ್ಲಿದೆ. ಸೊ ಮೈ ಎಕ್ಸ್ ಸಬ್ಸ್ಟಿಟ್ಯೂಷನ್ ವಿಲ್ ಬಿ ಎಕ್ಸ್ ಇಸ್ ಈಕ್ವಲ್ ಟು ಮೈ ಕಾಸ್ ಥೀಟಾ. ಸೊ ವಾಟ್ ಇಸ್ ಮೈ ಥೀಟಾ ವಿಲ್ ಬಿ ದಟ್ ಈಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಸೊ y ಇಸ್ ಈಕ್ವಲ್ ಟು, ಓಕೆ, ಕ್ಯಾನ್ ಯು ಗೆಟ್ ದ ಆನ್ಸರ್ ವಿತೌಟ್ ಥಿಂಕಿಂಗ್? ಸೊ ನೀವು ಈಗ ನಿಮ್ಗೆ ಆಲ್ರೆಡಿ ತಲೆಯಲ್ಲಿ ಬಂದಿರುತ್ತೆ ಈಗ, ಓಕೆ ಸರ್ ಗೊತ್ತಾಯ್ತು ನನಗೆ ಅಂದ್ಬಿಟ್ಟು ಯೋಚನೆ ಮಾಡಿ. ಈಗ ಏನಾಗುತ್ತೆ ಸೆಕೆಂಡ್ ಇನ್ವರ್ಸ 1 ಈ ಕಾಸ್ ನನ್ನ ಥೀಟಾ ಇಲ್ಲಿ ಕಾಸ್ ಥೀಟಾ ಹಾಕಿದ್ರೆ 2cos² θ - 1 ಬರುತ್ತೆ. ಸೊ ಕಾಸ್ 2 ಥೀಟಾ ಬರುತ್ತೆ. 1/cos 2 θ ಬಂದು ಸೆಕೆಂಡ್ 2 ಥೀಟಾ ಆಗುತ್ತೆ. ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ, ನನಗೆ 2 ಥೀಟಾ ಬರುತ್ತೆ. ಸೊ 2 ಥೀಟಾ ಏನಾಗುತ್ತೆ ನಮ್ದು ಇಲ್ಲಿ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಕಾಸ್ ಇನ್ವರ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಆಗುತ್ತೆ -1 / √1 - x² ಬರುತ್ತೆ. ಸೊ ಆನ್ಸರ್ ಬಂದು -2 / √1 - x². ನೀವು ಈ ಥರ ಥಿಂಕಿಂಗ್ ಮಾಡೋ ಕೆಪಬಿಲಿಟಿ, ಫಾಸ್ಟಾಗಿ ಯೋಚನೆ ಮಾಡೋ ಕೆಪಬಿಲಿಟಿ ಬೆಳೆಸ್ಕೊಬೇಕು. ತುಂಬ CETಗೆ ತುಂಬ ಇಂಪಾರ್ಟೆಂಟ್, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಯೂಸ್ ಆಗುತ್ತೆ. ಓಕೆ, ಎನಿವೆ ನಾವು ಮಾಡೋಣ, ಮತ್ತೆ ಕಂಪ್ಲೀಟಾಗಿ ಮಾಡೋಣ. ಓಕೆ, ಸೀಕೆಂಟ್ ಇನ್ವರ್ಸ್ ಡಿವೈಡ್ ಬೈ 1 - 2 cos² θ - 1. ಸೊ y ಇಸ್ ಈಕ್ವಲ್ ಟು ನನಗೆ ಸೀಕೆಂಟ್ ಇನ್ವರ್ಸ್ ಆಫ್ 1/cos 2 θ ಬರುತ್ತೆ. ಸೊ ಆಬ್ವಿಯಸ್ಲಿ y ಇಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಆಫ್ ಇದು ಸೀಕೆಂಟ್ 2 θ ಆಗುತ್ತೆ, ಬಿಕಾಸ್ 1/cos ಬಂದು ಸೀಕೆಂಟು. ಸೊ ಸೀಕೆಂಟ್ ಕ್ಯಾನ್ಸಲ್ ಆಗುತ್ತೆ, ನನಗೆ ಆನ್ಸರ್ 2 θ ಬರುತ್ತೆ. ಆ್ಯಂಡ್ ನಾನು ಇಲ್ಲಿವರೆಗೂ ಯಾವುದೇ ರೀತಿ ಡಿಫ್ರೆನ್ಸಿಯೇಷನ್ ಮಾಡಿಲ್ಲ, ಈಗ ಮಾಡ್ತೀನಿ. θ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬರುತ್ತೆ. ಸೊ ಆನ್ಸರ್ ಇನ್ ಡಿಫ್ರೆನ್ಸಿಯೇಷನ್ ಆಫ್ ದಿಸ್. ಸೊ dy ಬೈ ಡಿ ಎಕ್ಸ್ ನನಗೀಗ dy ಬೈ ಡಿ ಎಕ್ಸ್ ಬಂದು 2 × ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಏನಾಗುತ್ತೆ ಮೈನಸ್ ಬೇಸಿಕಲಿ -1 / √1 - x² ಬರುತ್ತೆ. ಆನ್ಸರ್ ಬಂದು -2 / √1 - x². ಅರ್ಥ ಆಯ್ತಾ ಕ್ಲಿಯರ್ ಆಗಿ? ದಟ್ಸ್ ಇಟ್ ಮಕ್ಕಳೇ. ಸಿಂಪಲ್ ಇಂಪ್ಲಿಸಿಟ್ ಫಂಕ್ಷನ್ ಇಸ್ ಸಿಂಪಲ್, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಸಿಂಪಲ್. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಕ್ವಶನ್ ಕಾಸ್ ಇನ್ವರ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಕೊಟ್ಟಾಗ ಒಳಗಡೆ ಒಂದು ದೊಡ್ಡ ಫಂಕ್ಷನ್ ಕೊಟ್ಟಿರ್ತಾರೆ, ಆಯಿತಾ. ಸೊ ಅದನ್ನು ಸಿಂಪ್ಲಿಫೈ ಮಾಡ್ಕೊಬೇಕಾಗುತ್ತೆ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್. ಎವ್ರಿ ಟೈಮ್ ಇಲ್ಲದೆ ಇರ್ಬೋದು. ಸಿ ಕೆಲವೊಂದು ಸತಿ ದರ್ ಕ್ಯಾನ್ ಬಿ ಕ್ವಶನ್ ಲೈಕ್ ದಿಸ್, y ಇಸ್ ಈಕ್ವಲ್ ಟು ಡಿಫ್ರೆನ್ಶಿಯೇಟ್ tan ಇನ್ವರ್ಸ್ ಆಫ್ e⁴x ಅಂತ ಇರ್ಬೋದು. ಯು ಕ್ಯಾನ್ ಹ್ಯಾವ್ ಲೈಕ್ ದಿಸ್ ಆಲ್ಸೋ. ಇದು ಸಿಂಪಲ್ ಕ್ವಶನ್. tan ಇನ್ವರ್ಸ್ ಡಿಫ್ರೆನ್ಸಿಯೇಷನ್ ಆಗುತ್ತೆ 1 / 1 + x². x² ಪ್ಲೇಸಲ್ಲಿ e⁴x, ಸೊ e⁴x ಹೋಲ್ ಸ್ಕ್ವೇರ್ ಆಗುತ್ತೆ. ಮತ್ತು e⁴x ಡಿಫ್ರೆನ್ಸಿಯೇಷನ್ ಬಂದು e⁴x ಆಗುತ್ತೆ. ಇಟ್ಸ್ ಸಿಂಪಲ್ ಚೈನ್ ರೂಲ್. ಸೊ ಕೆಲವೊಂದು ಸತಿ ಕಾಂಪ್ಲಿಕೇಟೆಡ್ ಈ ಥರ ಇದ್ದರೆ ಸಿಂಪ್ಲಿಫೈ ಮಾಡ್ಕೊಬೇಕು. ಸಿಂಪಲ್ ಆಗೇ ಬರುತ್ತೆ, ಅದರಲ್ಲಿ ಏನಿದೆ ಆ್ಯಕ್ಚುಲಿ. ಸೊ ನೀವು ಯಾವತ್ತೇ ಕ್ವಶನ್ ಕೊಟ್ಟಾಗ ಸಿಂಪಲಾಗಿ ಫಸ್ಟ್ ಟ್ರೈ ಮಾಡಿ. ಈ ಸಿಂಪಲಾಗಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕಾಸ್ ಇನ್ವರ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಏನು 1 / √1 - ಆ ಎಕ್ಸ್ ಪ್ಲೇಸಲ್ಲಿ ಇಷ್ಟು ದೊಡ್ಡ ಟರ್ಮ್ ಇದೆ, ಅದನ್ನು ಸ್ಕ್ವೇರ್ ಮಾಡಬೇಕು, ಮತ್ತು ಅದನ್ನು ಯು ರೂಲ್ ಅಪ್ಲೈ ಮಾಡಬೇಕು. ಅದಕ್ಕೆ ಇಟ್ಸ್ ಲೆಂತಿನೋ. ಇಲ್ಲಿ ನೋಡಿ ಡಿಫ್ರೆನ್ಸಿಯೇಷನ್ 1 / 1 + x². e⁴x ಇದೆ, e⁴x ಸ್ಕ್ವೇರ್ ಬರಿತೀನಿ, ಮತ್ತು e⁴x ಡಿಫ್ರೆನ್ಸಿಯೇಷನ್ e⁴x ಮುಗೀತು. ಸೊ ಈ ರೀತಿ. ಸೊ ಕಾಂಪ್ಲಿಕೇಟ್ ಮಾಡ್ಕೊಬೇಡಿ, ಫಸ್ಟ್ ಸಿಂಪಲಾಗಿ ಟ್ರೈ ಮಾಡಿ. ಆಗಿಲ್ಲ ಅಂದರೆ ಯಾವುದೋ ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ಮಾಡೋಕ್ಕಾಗುತ್ತೆ. ಅದಾದಮೇಲೆ NCERTಯಲ್ಲಿ ವಿ ಹ್ಯಾವ್ ಸಪ್ರೇಟ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಅಂತ ಒಂದು ಹೆಡ್ಡಿಂಗ್ ಇದೆ NCERT, ಅದಕ್ಕೋಸ್ಕರ ನಾನು ಬರ್ದಿದ್ದೀನಿ. ಬಟ್ ಇಟ್ಸ್ ನಥಿಂಗ್ ಬಟ್ ನಾರ್ಮಲ್ ಡಿಫ್ರೆನ್ಸಿಯೇಷನ್. ನಿಮಗೇನಾದ್ರು ನಾನು ಹೇಳ್ಕೊಟ್ಟ ಚೈನ್ ರೂಲ್ ಚೆನ್ನಾಗಿ ಚೈನ್ ರೂಲ್ ಅರ್ಥ ಆಗಿದ್ದರೆ, ಸೊ ಇಲ್ಲಿ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟು ಪ್ರೀವಿಯಸ್ ಲೆಕ್ಚರ್ ಡಿಸ್ಕಸ್ ಚೈನ್ ರೂಲ್ ಆಲ್ರೆಡಿ. ಸೊ ನೀವೇ ಎಲ್ಲ ಕ್ವಶನ್ಸು ಮಾಡಬೇಡಿ.
ಡೂ ಯುವರ್ ಸೆಲ್ಫ್. ನಾನು ಮಾಡ್ತೀನಿ, ಬಟ್ ವಿಡಿಯೋ ಪಾಸ್ ಮಾಡ್ಕೊಂಡು ನೀವೇ ಎಲ್ಲ ಮಾಡಿ, ಅದಾದಮೇಲೆ ವೆರಿಫೈ ಮಾಡಿ ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್ ಅಂತ ಅಷ್ಟೇ. ವೆರಿ ಸಿಂಪಲ್. ವಾಟ್ ಇಸ್ dy by dx? ಐ ಹೋಪ್ ಯು ಆರ್ ಡನ್ ದಟ್ something. So what is e power something? E power something is e power something only. E power ಬಂದು ಏನೇ ಡಿಫ್ರೆನ್ಷಿಯೇಟ್ ಮಾಡೋದು e power x, ಇಂಟಿಗ್ರೇಟ್ ಮಾಡೋದು e power x. ಸೊ ನೀನು ಏನೇ, ದೇರ್ ಇಸ್ ಅ ಫೇಮಸ್ ಸಾಂಗ್ ಇಸ್ ದೇರ್, ಓಕೆ, ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂದ್ಬಿಟ್ಟು. ಸೊ ಇದು ಎಮ್ಮೆ ಇದ್ದಂಗೆ. ಈ ಅಂತ ಎಮ್ಮೆನೇ ಅಲ್ವಾ, ಈ ಎಮ್ಮೆ, ಯು ಕ್ಯಾನ್ ರಿಮೆಂಬರ್ ಎಮ್ಮೆ. ಸೊ ಡಸಂಟ್ ಏನೇ ಆದ್ರೂ e power x ಇರುತ್ತೆ. ಅಂದರೆ ಅದು ಒಳಗಡೆ ಇನ್ನೊಂದು ಫಂಕ್ಷನ್ ಇರುತ್ತೆ, ಅದು ಚೇಂಜ್ ಆಗುತ್ತೆ. ಕಾಸ್ ಎಕ್ಸ್ ಡಿಫ್ರೆನ್ಸೇಷನ್ ನೋಡಿ ಮತ್ತೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ ಈಗ. ಬಟ್ e power x ಬಂದು e power x ಡಿಫ್ರೆನ್ಸೇಷನ್, ಅರ್ಥ ಆಯ್ತಾ? ಇಂಟಿಗ್ರೇಷನು ಅಷ್ಟೇ ಅದರದ್ದು. ಸೊ ಇಂಟಿಗ್ರೇಷನ್ ಇಸ್, ಸೊ ಇಟ್ಸ್ ಲೈಕ್ ಎಮ್ಮೆ, ಓಕೆ. ಎನಿವೇರ್ ಈಗ ನಂತರ ಸೊ ಇದು ಆನ್ಸರ್ ಬಂದು e power cos x into minus sin x ಆಗುತ್ತೆ. ಇದೇ ಡಿಫ್ರೆನ್ಸೇಷನ್ ಆಗುತ್ತೆ ಈಗ. dy by dx ಬಂದು e power x ಡಿಫ್ರೆನ್ಸೇಷನ್ ಬಂದು e power x, ಎಮ್ಮೆ ಇದು e power x ಸ್ಕ್ವೇರ್, ಆ್ಯಂಡ್ x ಸ್ಕ್ವೇರ್ ಡಿಫ್ರೆನ್ಸೇಷನ್ ಬಂದು 2x ಆಗುತ್ತೆ. ಅದಾದಮೇಲೆ ನಂತರ ವಾಟ್ ಇಸ್ ಡಿಫ್ರೆನ್ಸೇಷನ್ ಆಫ್ ದಿಸ್? dy by dx ವಿಲ್ ಬಿ, ಹೇಳ್ಬೇಕಪ್ಪ, ಲಾಗ್ ಸಮಥಿಂಗ್. ಪ್ರೀವಿಯಸ್ ಲೆಕ್ಚರ್ ಹೇಳ್ಕೊಟ್ನಲ್ವಾ, ಲಾಗ್ ಸಮಥಿಂಗ್ ಇಸ್ 1 by ಸಮಥಿಂಗ್. ಸೊ ವಾಟ್ ಈಸ್ ನೌ ಅಗೇನ್, ವಾಟ್ ಈಸ್ ಕಾಸ್ ಸಮಥಿಂಗ್? ದಟ್ ಈಸ್ ಮೈನಸ್ ಸೈನ್ ಸಮಥಿಂಗ್. Something is e power x. Again, what is e power x? E power x only. So minus ಇದೆ ಇಲ್ಲಿ, ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಸೈನ್ ಬೈ ಕಾಸ್ ಟ್ಯಾನ್ ಆಗುತ್ತೆ, ಮೈನಸ್ ಟ್ಯಾನ್ e power x. ಅಗೇನ್ e power x ಬರುತ್ತೆ. ವಿ ವುಡ್ ಆಲ್ವೇಸ್ ಪ್ರಿಫರ್ ಟು ರೈಟ್ ಇನ್ ದ ಬಿಗಿನಿಂಗ್, ಏನಕ್ಕೆ ಅಂದರೆ ಕನ್ಫ್ಯೂಷನ್ ಆಗಬಾರ್ದು ಅಂತ. ನೀವು ಎಕ್ಸಾಂಪಲ್ ಫಾಸ್ಟರ್ ಬರೀತಾ ಇರ್ತಾರೆ e power x ಅಂದ್ಬಿಟ್ಟು, ದೇ ಮೇ ಥಿಂಕ್ ಇಟ್ ಇಸ್ ಇನ್ಸೈಡ್ ದ ಬ್ರಾಕೆಟ್ ಓನ್ಲಿ. ಅದಕ್ಕೋಸ್ಕರ ವಿ ಆಲ್ವೇಸ್ ರೈಟ್ ದಿಸ್ e power x ಇನ್ ದ ಫ್ರಂಟ್, tan e power x. ಅರ್ಥ ಆಯ್ತಾ? ಸೊ ಇನ್ನೊಂದು ಕ್ವಶನ್ ನಾನು ಹೇಳ್ಕೊಡ್ಬೇಕಾಗಿಲ್ಲ, ಇದು u by v ರೂಲ್ ಅಪ್ಲೈ ಮಾಡಿ, u dash v minus v dash u divided by v ಸ್ಕ್ವೇರ್. ಸೊ ನೆನ್ಪಿಟ್ಕೊಳ್ಳಿ, ಈ ಬಂದು ಎಮ್ಮೆ, ಅದು ಏನೇ ಮಾಡಿದ್ರು, ಮಳೆನೇ ಬರಲಿ ಇಲ್ಲ ಬಿಸಿಲೇ ಬರಲಿ, ಇಂಟಿಗ್ರೇಷನ್ ಆಗಲಿ ಡಿಫ್ರೆನ್ಷಿಯೇಷನ್ ಆಗಲಿ, ಸೊ ಅದು e power x ಫಂಕ್ಷನ್ ಚೇಂಜ್ ಆಗೋದಿಲ್ಲ. ಬಟ್ ಅದು ಒಳಗಡೆ ಇರೋ ಫಂಕ್ಷನ್ e power x ಪ್ಲೇಸಲ್ಲಿ ಬೇರೆದಿದ್ದರೆ, ಎಕ್ಸ್ ಸ್ಕ್ವೇರು, ಕಾಸ್ ಎಕ್ಸು, ಟ್ಯಾನ್ ಎಕ್ಸ್ ಅದಿದ್ದರೆ ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಅದು ಚೈನ್ ರೂಲು. ಆಯಿತಾ? ಎನಿವೆ, ನಾವು ಲೆಟ್ಸ್ ಕಮ್ ಟು ನೆಕ್ಸ್ಟ್ ಲೆಕ್ಚರ್ ಮಕ್ಕಳೇ, ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್. ನೋಡಿ ಮಕ್ಕಳಿಗೆ ಲಾಗ್ ಅಂದರೆ ಫುಲ್ ತಲೆನೋವು. ಸೊ ಲಾಗ್ ಈಸ್ ನಾಟ್ ಹೆಡ್ಡೇಕ್ ಮಕ್ಕಳೇ. ಲಾಗು ಹೆಡ್ಡೇಕ್ ಇರೋ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡುತ್ತೆ. ಹೆಡ್ಡೇಕ್ ಇರೋ ಒಂದು ಎಕ್ಸಾಂಪಲ್, ಫಸ್ಟ್ ಏನು ಎಕ್ಸಾಂಪಲ್ ಕೊಡೋರಿ. ಬಿಫೋರ್ ಐ ಎಕ್ಸ್ಪ್ಲೈನ್ ದ್ಯಾಟ್ ಐ ವಿಲ್ ಎಕ್ಸ್ಪ್ಲೈನ್ ದಿಸ್. ಒಂದು ವೇಳೆ ನೀವು ನೋಡ್ರಪ್ಪ ಈ ಕ್ವಶನ್ ತಗೊಳ್ಳಿ, ಈ ಕ್ವಶನ್ ನೀವು ಡಿಫ್ರೆನ್ಷಿಯೇಟ್ ಮಾಡಿ ಡಿಫ್ರೆನ್ಷಿಯೇಟ್, ಯೂಸ್ ಚೈನ್ ರೂಲ್. ನೀವು ಈ ಕ್ವಶನ್ನ ಮಾಡ್ಬೋದು, ಚೈನ್ ರೂಲ್ ಯೂಸ್ ಮಾಡಿಕೊಂಡು, ಯು ವಿ ರೂಲ್ ಯೂಸ್ ಮಾಡಿಕೊಂಡು, ಯು ಬೈ ವಿ ರೂಲ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ತುಂಬ ಲೆಂತಿ. ಅಷ್ಟು ರೂಟ್ ಇದೆಯಾ? 1/2 ರೂಟ್ ಎಕ್ಸ್ ಬರುತ್ತಾ? ಆ ರೂಟ್ ಒಳಗಡೆ ಎಕ್ಸ್ ಪ್ಲೇಸಲ್ಲಿ ನೋಡಿ ಎಷ್ಟು ದೊಡ್ಡ ಎಕ್ಸ್ಪ್ರೆಷನ್ ಇದೆ, ಅದನ್ನು ಮಾಡ್ಬೇಕು. ಆ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ಬೇಕಂದ್ರೆ ಯು ಬೈ ವಿ ರೂಲ್ ಮಾಡಬೇಕಾ? ಓಕೆ, ಒಂದೇ ಯು ಬೈ ವಿ ರೂಲ್ ಇದೆಯಾ? ಆ ಯು ಅಲ್ಲಿ ಮತ್ತೆ ಯು ವಿ ರೂಲ್ ಬೇರೆ ಇದೆಯಾ? ಹೋಗಲಿ, ವಿ ಎಲ್ ಏನಿದೆ, ಮತ್ತೆ ವಿ ಎಲ್ ಮತ್ತೆ ಯು ವಿ ಡಬ್ಲ್ಯೂ 3 ಇದೆಯಾ? ಎಷ್ಟು ಲೆಂತಿ ಗೊತ್ತಾ ಕ್ವಶನ್ ಇದು? ನೀವೇನು ಬೇಸಿಕ್ ಫಾರ್ಮ್ನ ಯೂಸ್ ಮಾಡ್ಕೊಂಡು ಮಾಡಿಬಿಟ್ರೆ ಈ ಕ್ವಶನ್ ಹೋಗ್ತಾನೆ ಇರುತ್ತೆ. ಮಾಡ್ಬೋದು ಬೇಸಿಕ್ ಯೂಸ್ ಮಾಡಿಕೊಂಡು, ಬಟ್ ಲೆಂತಿ ಆಗುತ್ತೆ. ಅದು ಲಾಗಿದ್ದರೆ ಅಪ್ಲೈ ಲಾಗ್ ಮಾಡಿ, ಲಾಗ್ ಪವರ್ಸ್ನೆಲ್ಲ ಮುಂದೆ ತಗೊಂಬರುತ್ತೆ, ಮಲ್ಟಿಪ್ಲಿಕೇಶನ್ ಅಡಿಷನ್ ಟರ್ಮ್ಸ್ ಮಾಡುತ್ತೆ, ಡಿವಿಷನ್ ಟರ್ಮ್ಸ್ನ ಸಬ್ಟ್ರಾಕ್ಷನ್ ಟರ್ಮ್ಸ್ ಮಾಡುತ್ತೆ. ಸೊ ಇಟ್ಸ್ ವೆರಿ ಈಸಿ. ನಾವು ಚಿಕ್ಕೋ ಕಲಿಬೇಕಂತ ಹೇಳಿದ್ರೆ, ನಮಗೆ ಫಸ್ಟ್ ಮಕ್ಳಿಗೆ ಫೇವ್ರೆಟ್ ಅಡಿಷನ್. ಐ ಟೀಚ್ ಸಮ್ ಕಿಡ್ಸ್. ನಮ್ಮ ಮನೆಯಲ್ಲಿ ಮೈ ಕಸಿನ್ಸ್ ಕೆಲವು ಚಿಕ್ಕ ಮಕ್ಕಳಿದೆ, ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು, ಈ LKG ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು. ಅವ್ರಿಗೆ ನಾನು ಕ್ವಶನ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಕೊಡ್ತೇನೆ, ಮಲ್ಟಿಪ್ಲಿಕೇಶನ್ ಬೇಡ, ನನಗೆ ಅಡಿಷನ್ ಕ್ವಶನ್ ಕೊಡಿ ನೀವು. ಸೊ ದೇ ಅಡಿಷನ್ ಕ್ವಶನ್ ಎಷ್ಟಾದರೂ ಕೂಡ ಮಾಡ್ತಾರೆ, ಬಟ್ ಮಲ್ಟಿಪ್ಲಿಕೇಶನ್ ಹೇಳ್ಕೊಡ್ತೀನಿ, ಡಿವಿಷನ್ ಹೇಳ್ಕೊಡ್ತೀನಿ, ಬೇಡ ಮಲ್ಟಿಪ್ಲಿಕೇಶನ್ ಬೇಡ ನನಗೆ, ಗಿವ್ ಅಡಿಷನ್ ಕ್ವಶನ್ಸ್. ಸೊ ನೀವು ಕಲಿಬೇಕಾದ್ರೂ ಅಷ್ಟೇ, ಮಕ್ಕಳು ಹೇಳ್ಕೊಟ್ರು ಐ ಟೀಚ್. ಆ್ಯಕ್ಚುಲಿ ನಾನು ತುಂಬ ಬಿಕಾಸ್ ಹೆಂಗೆ ಗೊತ್ತು, ಸಿನ್ಸ್ ಐ ಆಮ್ ಎ ಟೀಚರ್. ಸೊ ಯಾರೇ ಮನೇಲಿ ಫಂಕ್ಷನ್ಸ್ಗೆ ಹೋದ್ರೂ ಅಲ್ಲಿ ಮಕ್ಕಳಿರ್ತಾರೆ. ಸೊ RP ಸರ್ ಬಂದಿದ್ದಾರೆ, ತಗೊಳ್ಳೋ ಮ್ಯಾಥ್ಸ್ ತಗೊಂಡೋಗಿ ಬುಕ್ ತೊಗೊಂಡೋಗೋ ಅಂತ ಹೇಳೋದು. ಸೊ ಯಾವುದೋ ನಾನು ಫಂಕ್ಷನ್ಸ್ಗೆ ಹೋದ್ರು, ನಮ್ಮ ಮನೇಲಿ ನಮ್ಮ ಕಸಿನ್ ಬೇರೆ ಕಡೆಯಿಂದ ಬಂದ್ರೂ ಅವ್ರ ಮಕ್ಕಳು ಅವ್ರ ಪೇರೆಂಟ್ಸು ಫಸ್ಟ್ ಕಳಿಸ್ಬಿಡ್ತಾರೆ. ಸೊ ಓಕೆ, RP ಸರ್ ಇದ್ದಾರೆ, ಬುಕ್ಸ್ ತೊಗೊಂಡೋಗೋ ಅಂತ. ದೇ ಬ್ರಿಂಗ್ ಬುಕ್ಸ್ ಟು ಮೀ. ಸೊ ಫಂಕ್ಷನ್ಸ್ ಎಲ್ಲ ಹೋದ್ರು ಟೀಚರ್ ಅಂದರೆ ಅಷ್ಟೇ, ಟೀಚ್. ಸೊ ನಾನು ಪ್ರಾಬ್ಲಮ್ಸ್ ಹಾಕ್ಕೊಡ್ತಾ ಇರ್ತೀನಿ, ಮ್ಯಾಥ್ಸ್ ಸಣ್ಣ ಪ್ರಾಬ್ಲಮ್ಸ್. ಸೊ ನೆನ್ಪಿಟ್ಕೊಳ್ಳಿ ಮಕ್ಕಳು, ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಲಾಗ್ ಅನ್ನೋದು ಟಫ್ ಇರೋದನ್ನು ಸಿಂಪ್ಲಿಫೈ ಮಾಡುತ್ತೆ. ಅದು ತುಂಬ ಅರ್ಥ ಮಾಡ್ಕೋಬೇಕು ನೀವು. ಅಂದರೆ ಪವರ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ನೋಡಿ, ಲಾಗ್ ಪವರ್ n ಇದ್ದರೆ ಅದು ಮುಂದೆ ಬಂದು ಲಾಗ್ ಮಲ್ಟಿಪ್ಲಿಕೇಶನ್ ಮಾಡುತ್ತೆ, ಪವರ್ಸ್ನ ಮಲ್ಟಿಪ್ಲಿಕೇಶನ್ ಮಾಡುತ್ತೆ. ಸೊ ಡಿವಿಷನ್ಸ್ ಇದ್ದರೆ ಅದನ್ನ ಸಬ್ಟ್ರಾಕ್ಷನ್ ಮಾಡುತ್ತೆ, ಮಲ್ಟಿಪ್ಲಿಕೇಶನ್ಸ್ ಇದ್ದರೆ ಅದನ್ನ ಅಡಿಷನ್ ಮಾಡುತ್ತೆ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್.
ಆಯಿತಾ. ನಾನು ಯಾವತ್ತೂ ಒಂದು ಕ್ವಶನ್ ಕೇಳ್ತೀನಿ ಮಕ್ಕಳಿಗೆ, ಲಾಗ್ ತುಂಬ ಇಂಪಾರ್ಟೆಂಟು, ನಿಮ್ಗೆ ಲಾಗ್ ಎಷ್ಟು ಅರ್ಥ ಆಗಿದೆ ಅಂದ್ಬಿಟ್ಟು. ಸೊ ಏನಾಗುತ್ತೆ ಅಂದರೆ, ಲಾಗ್ ಎಲ್ಲ ಎಷ್ಟೋ ಜನ ಲಾಗ್ ಗೊತ್ತಿರುತ್ತೆ, ನೀವೆಲ್ಲ ಲಾಗ್ ಅನ್ನೋ ಗೊತ್ತು. ನಾನು ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಸೊ ಈಗ ಯಾವುದೋ ಒಂದು ಜಪಾನಲ್ಲಿ ಅರ್ಥಕ್ವೇಕ್ ಆಗಿದೆ, ಅಲ್ಲಿ ರಿಕ್ಟರ್ ಸ್ಕೇಲ್ ಬಂದು 7. ಮೇ ಬಿ ಎಲ್ಲೋ ಇನ್ನೆಲ್ಲೋ ಬಾಂಗ್ಲಾದೇಶಲ್ಲಿ ಅರ್ಥಕ್ವೇಕ್ ಆಗಿದೆ, ಅಲ್ಲಿ ರಿಕ್ಟರ್ ಸ್ಕೇಲ್ ಬಂದು 5. ಬಾಂಗ್ಲಾದೇಶಲ್ಲಿ, ನಮ್ಮ ಇಂಡಿಯಾದಲ್ಲಿ ಆಗೋದಿಲ್ಲ ಆ್ಯಕ್ಚುಲಿ, ಐ ಡೋಂಟ್. ಆ್ಯಂಡ್ ನಮ್ಮ ಬೆಂಗಳೂರು ನಂಬರ್ 1 ಆ್ಯಕ್ಚುಲಿ, ದ ಸೇಫೆಸ್ಟ್ ಪ್ಲೇಸ್. ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಓದಿದ್ದೀನಿ, ಅರ್ಥಕ್ವೇಕ್ ಸಿಸ್ಮಿಕ್ ಅನಾಲಿಸಿಸ್ ಅಂದ್ಬಿಟ್ಟು. ಸೊ ಇದು ಏನಂದರೆ ಬೇಸಿಕಲಿ ಮೋಸ್ಟ್ ಸೇಫೆಸ್ಟ್ ಪ್ಲೇಸ್ ಆನ್ ದ ಅರ್ತ್. ಮೋಸ್ಟ್ ಅಂದರೆ ನಿಮಗೆ ಏನಾದರೂ ಅರ್ಥಕ್ವೇಕಲ್ಲಿ ಸೇಫೆಸ್ಟ್ ಪ್ಲೇಸ್ ಆನ್ ದ ವರ್ಲ್ಡ್ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು. ಆ್ಯಕ್ಚುಲಿ ನಮ್ಮ ಬೆಂಗಳೂರು ಇಸ್ ಅ ಸೇಫೆಸ್ಟ್ ಪ್ಲೇಸ್ ಆನ್ ದ ವರ್ಲ್ಡ್. ಅರ್ಥಕ್ವೇಕ್ ಆಗೋದು ಸಾಧ್ಯನೇ ಇಲ್ಲ ನಮ್ಮ ಬೆಂಗಳೂರು, ಯಾಕಂದರೆ ಇದು ದಟ್ಸ್ ದ ರೀಸನ್ ವೈ. ಸೊ ಯು ಶುಡ್ ಬಿ ವೆರಿ ಹ್ಯಾಪಿ. ಸೊ ನಮ್ಮ ಕರ್ನಾಟಕ ಕ್ಯಾಪಿಟಲ್ಲು ನಮ್ಮ ಬೆಂಗಳೂರಲ್ಲಿ ಸೇಫ್. ಅದಕ್ಕೆ ಪಕ್ಕದ ಅಷ್ಟೊಂದು ಜನ ಬರ್ತಾ ಇರೋದು ಬೆಂಗಳೂರಲ್ಲಿ. ಯಾಕೆ ಕನ್ನಡಿಗರು ಬರೀ 40%, ಐ ಥಿಂಕ್ ಆ್ಯಸ್ ಆಫ್ ನೋ, ಐ ಥಿಂಕ್ 40-45% ಇದ್ದಾರೆ ಕನ್ನಡದವ್ರು ಬೆಂಗಳೂರಲ್ಲಿ. ಸೊ ಇನ್ನೊಂದು ಸ್ವಲ್ಪ ದಿನದಲ್ಲೇ ಐ ಥಿಂಕ್ ಇಟ್ ವಿಲ್ ರೆಡ್ಯೂಸ್ 20% ಆಲ್ಸೋ, ಆಯಿತಾ. ಅದರಿಂದ ನೀವೆಲ್ಲ ಬನ್ನಿ, ಬೇರೆ ಬೇರೆ ಡಿಸ್ಟಿಕಲ್ಲಿ ನೀವೆಲ್ಲ ಇದ್ದೀರಲ್ವ, ಬೇರೆ ಬೇರೆ ಡಿಸ್ಟಿಕ್ಸಲ್ಲಿ ನೀವೆಲ್ಲ ಬೆಂಗಳೂರಲ್ಲಿ ಬಂದು ಬಿಸ್ನೆಸಸ್ ಮಾಡಿ, ಚೆನ್ನಾಗಿ ಮಾಡಿ. ತುಂಬ ಯಾರ್ಯಾರೋ ಬಂದು ಮಾಡ್ತಾ ಇದ್ದಾರೆ, ನೀವು ಮಾಡಿ ಎನಿವೇರ್. ಸೊ ನಾನು ಏನು ಹೇಳ್ತಾ ಇದ್ದೆ ಆ್ಯಕ್ಚುಲಿ, ಸೊ ಐ ವಿಲ್ ಮೂವ್ ಔಟ್ ಆಫ್ ಟಾಪಿಕ್. ನಾನು ಹೇಳ್ತಾ ಇದ್ದೆ ರಿಕ್ಟರ್ ಸ್ಕೇಲ್ ಅಂದರೆ ಏನೀಗ ಬಾಂಗ್ಲಾದೇಶಲ್ಲಿ ಭೂಕಂಪ ಆಗಿದೆ, ನಮ್ಮ ಬೆಂಗಳೂರಲ್ಲಿ ಆಗೋದಿಲ್ಲ. ಆ್ಯಂಡ್ ಇನ್ನೆಲ್ಲೋ ಜಪಾನಲ್ಲಿ ಭೂಕಂಪ ಆಗಿದೆ, ಜಪಾನಲ್ಲಿ ರಿಕ್ಟರ್ ಸ್ಕೇಲ್ 7, ಬಾಂಗ್ಲಾದೇಶಲ್ಲಿ ರಿಕ್ಟರ್ ಸ್ಕೇಲ್ 5. ನಾನು ಕೇಳ್ತೀನಿ ಯಾವುದು ಜಾಸ್ತಿ ಮ್ಯಾಗ್ನಿಟ್ಯೂಡ್, ಯಾವುದು ಜಾಸ್ತಿ ಕಣೋ ಅಂತ. ಆಬ್ವಿಯಸ್ಲಿ ಸರ್ ಜಪಾನಲ್ಲಿ 7 ಇದೆ, ಸೊ ಅಲ್ಲಿ ಜಾಸ್ತಿ ಭೂಕಂಪ ಆಗಿದೆ, ಇಲ್ಲಿ 5 ಇದೆ. ಎಷ್ಟು ಅನ್ಬೋದು ನೀವು, ಎಷ್ಟು, ವಾಟ್ ಈಸ್ ಅ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾ? ಇಟ್ಸ್ ನಾಟ್ ಜಸ್ಟ್ 2 times, ಇಟ್ ಇಸ್ ನಾಟ್ ಜಸ್ಟ್ +2, ಇಟ್ ಇಸ್ 100 times. ಸೊ ರಿಕ್ಟರ್ ಸ್ಕೇಲಲ್ಲಿ ಭೂಕಂಪ ಬಾಂಗ್ಲಾದೇಶಲ್ಲಿ 5 ಆಗಿದೆ, ರಿಕ್ಟರ್ ಸ್ಕೇಲ್ 5, ಆ್ಯಂಡ್ ಜಪಾನಲ್ಲಿ 7 ಅಂತ ಹೇಳಿದ್ರೆ ಇದು ಲಾಗರಿಥಮಿಕ್ ಸ್ಕೇಲ್. ಇದು ಅಲ್ಲಿ ನೀವೇನು ಸ್ಕೇಲ್ ನೋಡ್ತೀರಲ್ಲ ರಿಕ್ಟರ್ ಸ್ಕೇಲು, ಅದು ಲಾಗ್ ಸ್ಕೇಲು, ಅದು ನಾರ್ಮಲ್ ಸ್ಕೇಲ್ ಅಲ್ಲ ಅದು. ಸೊ ಲಾಗ್ ಸ್ಕೇಲ್ ಅದು. ಲಾಗಲ್ಲಿ +2 ಅಂತ ಹೇಳಿದ್ರೆ 100 times, ಲಾಗಲ್ಲಿ +3 ಅಂತ ಹೇಳಿದ್ರೆ 1000 times. ಇಲ್ಲಿ ಭೂಕಂಪ ಇಲ್ಲಿ ನಾಟ್ ಬೆಂಗಳೂರಲ್ಲ, ಸೊ ಬೇರೆ ದೇಶ. ಓಕೆ, ಫಾರ್ ಎಕ್ಸಾಂಪಲ್ ಪಾಕಿಸ್ತಾನಲ್ಲಿ ಭೂಕಂಪ ಈಗ 10⁹ ಅಂತ ಹೇಳಿದ್ರೆ, ಸಾರಿ ರಿಕ್ಟರ್ ಸ್ಕೇಲ್ 9 ಅಂತ ಹೇಳಿದ್ರೆ, ಇನ್ನೊಂದು ಜಪಾನಲ್ಲಿ 7 ಅಂತ ಹೇಳಿದ್ರೆ, ಅವ್ರ ಬಾಂಗ್ಲಾದೇಶಲ್ಲಿ 5 ಅಂತ ಹೇಳಿದ್ರೆ, ಬಾಂಗ್ಲಾದೇಶ್ ಕಂಪೇರ್ ಟು ಪಾಕಿಸ್ತಾನ್ 1000 times ಭೂಕಂಪ, 1000 times ಆಗಿದೆ, ಆಗಬೇಕು ಆ್ಯಕ್ಚುಲಿ. So +5 and plus, what I am saying is, suppose if Pakistan this one is +9, Richter scale is 9, and you have Japan is 7, and your Bangladesh is 5. Okay, anywhere. So ಈಗ ನಾವೇನಾದರೂ ಇಲ್ಲಿ ಭೂಕಂಪ ಆಗಿದೆ, this means, what does it mean? It is basically 5 to 5, 6, 7, 8 or 9. ಪಾಪ ಜಾಸ್ತಿ ಕೊಟ್ಬಿಟ್ಟು ಪಾಕಿಸ್ತಾನಿಗೆ, ಇಟ್ಸ್ ಓಕೆ. ಅಂದರೆ ಬೇಸಿಕಲಿ ಆಲ್ಮೋಸ್ಟ್ ಇಟ್ ಈಸ್ 4 times ಅಲ್ವಾ, ಅಂದರೆ 10⁴ times ಇಡೀ ಪಾಕಿಸ್ತಾನ ಶೇಕ್ ಆಗಿಬಿಡುತ್ತೆ ಆ್ಯಕ್ಚುಲಿ. ಓಕೆ, ಸೊ +5 to +9 ಅಂದರೆ +4. ಸೊ ನಾವು ಲಾಗರಿಥಮಿಕ್ ಸ್ಕೇಲಲ್ಲಿ ಅದು 10⁴ ಆಗುತ್ತೆ, ಅಂದರೆ 10 ಪವರ್. ಸೊ ಯಾವುದೇ ಪವರ್ಸ್ ಇದ್ದರೆ ಅದನ್ನು ಲಾಗಲ್ಲಿ ಸಿಂಪಲಾಗಿ ಬರೀತೀವಿ. ಸೊ ಲಾಗ್ ಇಸ್ ಯೂಸ್ ಟು ಮೇಕ್ ಥಿಂಗ್ಸ್ ಸಿಂಪಲ್. ನಾನು ಜಾಸ್ತಿ ಹೇಳ್ಬಿಟ್ಟೆ, ಐ ಆಮ್ ರಿಯಲಿ ಸಾರಿ. ಐ ವಿಲ್ ಡೂ ಅ ಸಪ್ರೇಟ್ ವಿಡಿಯೋ ಆನ್ ಲಾಗ್ಸ್. ಓಕೆ, ಸೊ 10⁻³ ಬಂದು 1000. ಸೊ ಲಾಗ್ ಇಸ್ ಅ ಮೀನಿಂಗ್. ಯಾಕೆ ಹೇಳ್ತಾ ಇದ್ದೀನಿ ಇಷ್ಟು ಅಂತ ಹೇಳಿದ್ರೆ, ಬಿಕಾಸ್ ಬೋರ್ಡ್ ಎಕ್ಸಾಮಲ್ಲಿ, ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ, ಎಲ್ಲ ಕಡೆನೂ ಬರೀ ಲಾಗನ್ನು ಕೊಡೋಲ್ಲ. ಕೆಲವೊಂದು ಐ ಹ್ಯಾವ್ ಸೀನ್ ಸಮ್ ಕ್ವಶನ್ಸ್ ಇನ್ ಬೋರ್ಡ್ ಎಕ್ಸಾಮ್ ಆಲ್ಸೋ ವೇರ್ ದೇ ಗಿವನ್ log 7, ಇನ್ನೊಂದೇನೋ ಲಾಗ್ ಇಲ್ಲೇನೋ ಇನ್ನೇನೋ ಕೊಟ್ಟರೆ. ಸೊ ದೇ ಕ್ಯಾನ್ ಚೇಂಜ್ ದ ಬೇಸಸ್ ಅವೆವರ್ ದೇ ವಾಂಟ್. ಅದರಿಂದ ಹೇಳ್ತಾ ಇದ್ದೀನಿ, ನಿಮ್ಗೆ ಬೇಸಿಕ್ಸ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಏನಪ್ಪ ಇದು 10⁻³ ಅಂದರೆ 1000 ಅಲ್ವಾ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? log 1000 with base as 10 is 3. ದಟ್ಸ್ ದ ಮೀನಿಂಗ್ ಆಫ್ ದಿಸ್. log of the 1000 with the base as 10 is 3. ಬೇಸ್ ಅಂದರೆ ಏನು ಬೇಕು ಚೇಂಜ್ ಆಗ್ತಾರೆ, base 2, base 3, base 4, base 5. ಯು ಕ್ಯಾನ್ ಗೆಟ್ base E, base N, ಐ ಮೀನ್ ನ್ಯಾಚುರಲ್ ಲಾಗ್ಸ್ ಆ್ಯಂಡ್ base 10 ಲಾಗ್ಸ್ ಏನಾದ್ರು ಇರ್ಬೋದು ಬೇಸ್. ಡೋಂಟ್ ವರಿ. ಈಗ ಅದೇ ರೀತಿ ಬೇಸಿಗೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಯಾವುದೇ ಈಗ log A ವ್ಯಾಲ್ಯೂ ಇಸ್ n ವಿತ್ ರೆಸ್ಪೆಕ್ಟ್ ಟು ಬೇಸ್ B ಅಂತ ಹೇಳಿದ್ರೆ, ಈ B-ನಾಗ ನೋಡಿ ಹಿಂಗೆ ಶಿಫ್ಟ್ ಮಾಡಿ. ಸೊ B⁻n. ಸೊ ಬೇಸಿಕಲಿ B⁻n ಇಸ್ ಈಕ್ವಲ್ ಟು A. ಬೇಸಿಕಲಿ ಏನು ಬೇಸ್ ಇದೆಯೋ ಆ ಬೇಸ್ ಹಿಂಗೆ ಶಿಫ್ಟ್ ಮಾಡಿದ್ರೆ ಇದನ್ನು ಪವರ್ ಮಾಡ್ಕೊಳ್ಳಿ. ಸೊ B⁻n ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು A. ಅರ್ಥ ಆಗಿದೆ? ಇದು ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಡಿಫ್ರೆನ್ಸಿಯೇಷನಲ್ಲಿ ದೇ ಕ್ಯಾನ್ ಆಸ್ಕ್ ಸಮ್ ಅದರ್ ಕ್ವಶನ್ಸ್ ಆಲ್ಸೋ, ನಾಟ್ ಆಲ್ವೇಸ್ ಲಾಗ್ ಬೇಸ್ 10 ಇರಬೇಕಂತೇನಿಲ್ಲ. ಓಕೆ, ಸೊ ದಿಸ್ ಇಸ್ ಅ ಬೇಸಿಕ್ ಮೀನಿಂಗ್ ಆಫ್ ಡಿಫ್ರೆನ್ಸಿಯೇಷನ್. ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕಾ, ಲೇನ್ ಫಾರ್ಮುಲಾಸ್ ಗೊತ್ತಿರಬೇಕು, ಈ 3 ಫಾರ್ಮುಲಾಸ್ ಗೊತ್ತಿರಬೇಕು. ಮತ್ತು ಬೇಸಿಕ್ ಮೀನಿಂಗ್ ಆಫ್ ಲಾಗ್ ಅಂದರೆ ಏನು, ಈ ಬೇಸ್ ಅಂದರೆ ಏನು, ಇದು ಈ ಕಡೆ ತೊಗೊಂಬಂದಾಗ B⁻n ಇಸ್ ಈಕ್ವಲ್ ಟು A ಅಂತ. ಈ ರೀತಿ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ನೀವೆಲ್ಲ ಕ್ವಶನ್ಸ್ ಮಾಡ್ಬೋದು. ಬಟ್ ಲಾಗ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಫಸ್ಟ್ ಕ್ವಶನ್ ತೊಗೋಣ, y ಇಸ್ ಈಕ್ವಲ್ ಟು x⁻x ಡಿಫ್ರೆನ್ಷಿಯೇಟ್ ಮಾಡಿ ಅಂತ. ಸೊ ಈಗ ನಾವು ನೋಡಿ, ಈಗ
ಕೆಲವು ಮಕ್ಕಳು ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಈಗ ಎಕ್ಸ್ ಪವರ್ ಎಕ್ಸ್ ಅಂದರೆ ಸರ್ ನಾನು ಎಕ್ಸ್ ಪವರ್ ಎನ್ ಅಂತ ಫಾರ್ಮ್ನ ಕಲ್ತಿದ್ದೀನಲ್ವಾ, ಸೊ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ ಅಲ್ವಾ, ಸೊ ನಾನೀಗ ಎಕ್ಸ್ ಇಂಟು ಎಕ್ಸ್ ಪವರ್ ಎಕ್ಸ್ ವಾಟ್ ಎಕ್ಸ್ ಇಂಟು ಎಕ್ಸ್ ಪವರ್ ಎಕ್ಸ್ ಇಂಟು ಎಕ್ಸ್ ಪವರ್ ಎಕ್ಸ್ ಮೈನಸ್ 1 ಮಾಡ್ಬೋದಾ ಅಂತ. ದಟ್ಸ್ ನಾಟ್ ಪಾಸಿಬಲ್. ಓಕೆ, ಎಂತಕ್ಕೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಏನು ಎಕ್ಸ್ ಪವರ್ ಎನ್ ಇದೆಯೋ ಎ ಪವರ್ ಎಕ್ಸ್ ಇದೆಯೋ ಇಲ್ಲಿ ಒಂದು ಕಾನ್ಸ್ಟೆಂಟ್, ಎನ್ ಇಸ್ ಎ ಕಾನ್ಸ್ಟೆಂಟ್, ಎ ಇಸ್ ಎ ಕಾನ್ಸ್ಟೆಂಟ್. So when we have both are variables, x power x and x variable, ಅದರ ಮೇಲೆ x variable actually. So we have formula for x power 1, we have formula for a power x also. ಬಟ್ ಎರಡು ವೇರಿಯೇಬಲ್ಸ್ ಆದಾಗ ನಾವೇನು ಮಾಡಬೇಕು, ಆ ಥರ ಮಾಡೋಕ್ಕಾಗೋದಿಲ್ಲ. ಈಗ ನೀವು 2x ಡಿಫ್ರೆನ್ಸಿಯೇಷನ್ ಬಂದೇನು 2 ಇಂಟು ಎಕ್ಸ್ ಡಿಫ್ರೆನ್ಸಿಯೇಷನ್ 1, ಒಂದು ವೇಳೆ ಎಕ್ಸ್, ಒಂದು ವೇಳೆ ಇಫ್ ಬೇಸಿಕಲಿ ಕೆ ಇಂಟು ಎಕ್ಸ್ ಇಸ್ ದೇರ್, ಒಂದು ವೇಳೆ ನಾನು ಕೇನೂ ವೇರಿಯೇಬಲ್ ಅಂತ ಹೇಳಿಬಿಟ್ರೆ ನಿಮಗೆ ಯು ಕಾಂಟ್ ಜಸ್ಟ್ ಕೆ ಇಂಟು ಎಕ್ಸ್ ಅಂತ ಬರೆಯೋಕ್ಕಾಗೋದಿಲ್ಲ, ಕೆ ಇಂಟು 1 ಅಂತ, ಯಾಕಂದರೆ ಕೆ ಕೂಡ ವೇರಿಯೇಬಲ್ ಆಗಿರುತ್ತೆ, ಆಗ ಕೇನು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗುತ್ತೆ, ವೇರಿಯೇಬಲ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎನಿವೇರ್, ಸೊ ಕಮಿಂಗ್ ಟು ಹಿಯರ್ ನಾವು, ಸೊ ವೆನೆವರ್ ಯು ಹ್ಯಾವ್ ಫಂಕ್ಷನ್ ಟು ದ ಪವರ್ ಆಫ್ ಫಂಕ್ಷನ್, ಒಂದು ಫಂಕ್ಷನ್ ಇದೆ ಅದ್ರ ಮೇಲೆ ಇನ್ನೊಂದು ಫಂಕ್ಷನ್ ಇದೆ, ಈ ಟೈಪಲ್ಲಿ ನಾವೇನು ಮಾಡ್ತೀವಿ, ವಿ ಆಲ್ವೇಸ್ ಅಪ್ಲೈ ಲಾಗ್ ಬಿಕಾಸ್ ಟು ಬ್ರಿಂಗ್ ದಿಸ್ ಇನ್ ದ ಫ್ರಂಟ್. ಸೊ ಲಾಗ್ ಅಪ್ಲೈ ಮಾಡಿ ಇಲ್ಲಿ, ಸೊ ಲಾಗ್ ವೈ, ಸೊ ಲಾಗ್ ವೈ ಬಂದು ಎಕ್ಸ್ ಇಂಟು ಲಾಗ್ ಎಕ್ಸ್ ಆಗುತ್ತೆ ಬಿಕಾಸ್ ಪವರ್ ಮುಂದೆ ಬರುತ್ತೆ. ಸೊ ಅದಾದಮೇಲೆ ನಾರ್ಮಲ್ ಡಿಫ್ರೆನ್ಸಿಯೇಷನ್ ಸೇಮ್ ಥಿಂಗ್. ವಾಟ್ ಇಸ್ ಇಂಪ್ಲಿಸಿಟ್ ಡಿಫ್ರೆನ್ಸಿಯೇಷನ್? ಲಾಗ್ ವೈ ಡಿಫ್ರೆನ್ಸಿಯೇಷನ್ ಅಂದರೆ 1/y ಆಗುತ್ತೆ, ಲಾಗ್ ಸಮಥಿಂಗ್ ಇಸ್ 1/something. ಇಲ್ಲಿ ಇಂಪ್ಲಿಸಿಟ್ ಯೂಸ್ ಮಾಡೋಕ್ಕೆ ನೀವಲ್ಲಿ ಮತ್ತೆ ವೈ ಡಿಫ್ರೆನ್ಸಿಯೇಷನ್ ಆಗುತ್ತೆ dy/dx. ಏನಕ್ಕೆ dy/dx? ಬಿಕಾಸ್ ಇಂಪ್ಲಿಸಿಟ್, ಬಿಕಾಸ್ ಒಂದು ವೇಳೆ ಲಾಗ್ ಎಕ್ಸ್ ಇದೆ ಬರೀ 1/x, ಲಾಗ್ ವೈ ಇದೆ ಅದ್ರದ್ದು ಡಿಫ್ರೆನ್ಸಿಯೇಷನ್ 1/y ಆಗುತ್ತೆ, ಮತ್ತೆ ವೈ ಡಿಫ್ರೆನ್ಸಿಯೇಷನ್ ನಾನು ಮಾಡಬೇಕು, dy/dx ಬರುತ್ತೆ. ದಟ್ಸ್ ಇಟ್ ಆನ್ಸರ್. ಓಕೆ, ಎಕ್ಸ್ ಇದ್ರದ್ದು ಏನಾಗುತ್ತೆ ಈಗ ಯು ವಿ ರೂಲ್, ಯು ಡಿಫ್ರೆನ್ಸಿಯೇಷನ್ ಬಂದು 1, ಕೀಪ್ ಲಾಗ್ ಎಕ್ಸ್ ಆಸ್ ಇಟ್ ಈಸ್ and x as it is, log x as x and x is cancel. You want to get answer here as log x plus 1 and then 1/y, 1/dy/dx bekalva. Okay, 1/y into dy. I'll do one more step, dy/dx, and your dy/dx will be basically y into 1 plus log x, y into 1 plus log x. What is y value now? Y is x power x. ಆನ್ಸರ್ ಬಂದು ಎಕ್ಸ್ ಪವರ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್. ಸೊ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಯಾವುದೇ ಕ್ವಶನ್ ಕೊಟ್ಟಾಗ ಫಂಕ್ಷನ್ ಟು ದ ಪವರ್ ಆಫ್ ಫಂಕ್ಷನ್, ಎರಡೂ ಫಂಕ್ಷನ್ಸ್ ಎಕ್ಸ್ ಪವರ್ ಸೈನ್ ಎಕ್ಸ್, ಲಾಗ್ ಎಕ್ಸ್ ಪವರ್ ಎಕ್ಸ್, ಇಲ್ಲ ಈ ಥರ. ಒಂದು ವೇಳೆ ಲಾಗ್ ಎಕ್ಸ್ ಪವರ್ ಬರೀ ಪವರ್ ಈ ಥರ 2, 3 ಈ ಥರ ಕೆ ಎಲ್ಲ ಇದೆ, ಅದು ಕಾನ್ಸ್ಟೆಂಟ್ ಆಗುತ್ತೆ. ಇಲ್ಲೂ ಫಂಕ್ಷನ್ ಇದ್ದರೆ, ಇಲ್ಲೂ ಒಂದು ಎಕ್ಸ್ ಇದ್ದು, ಇಲ್ಲ ಇಲ್ಲಿ ಎಕ್ಸ್ ಸೈನ್ ಎಕ್ಸ್ ಏನು ಬೇಕಾದರೂ ಇರ್ಬೋದು. ಈ ಥರ ಪವರ್ ಮೇಲೆ ಇನ್ನೊಂದು ಪವರ್ ಇದ್ದಾಗ, ಐ ಮೀನ್ ಬೋತ್ ಆರ್ ಫಂಕ್ಷನ್ಸ್, ಆಗೇನು ಮಾಡಬೇಕು, ಲಾಗ್ ಅಪ್ಲೈ ಮಾಡಬೇಕು. ಲಾಗ್ ಅಪ್ಲೈ ಮಾಡಿದ್ರೆ ಆ ಪವರ್ ಬಂದು ಮಲ್ಟಿಪ್ಲಿಕೇಶನ್ ಟರ್ಮ್ಸ್ ಆಗುತ್ತೆ, ಈಗ ಯು ವಿ ರೂಲ್ ಆಗುತ್ತೆ. ಸೊ ಇಟ್ಸ್ ವೆರಿ ಈಸಿ. ಓಕೆ, ಲೆಟ್ಸ್ ಈಗ ವಿಡಿಯೋ ಪಾಸ್ ಮಾಡಿ ನೀವೇ ಕ್ವಶನ್ನ ಟ್ರೈ ಮಾಡಬೇಕು. ಸೊ ಟ್ರೈ ಮಾಡಿದ್ರೆ ಮಾತ್ರ, ಟ್ರೈ ಮಾಡಿ ನನ್ನ ಆನ್ಸರ್ ಜೊತೆ ಮ್ಯಾಚ್ ಮಾಡಿ, ಅದಾದಮೇಲೆ ಯು ಹ್ಯಾವ್ ಟು ವಾಚ್ ದ ವಿಡಿಯೋ. ನಾವು ಫಸ್ಟ್ ಕ್ವಶನ್, ಅಪ್ಲೈ ಲಾಗ್ ಬೋತ್ ದ ಸೈಡ್ಸ್, ಲಾಗ್ ವೈ ಇಸ್ ಈಕ್ವಲ್ ಟು, ಲಾಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೈನ್ ಎಕ್ಸ್. ಆ್ಯಕ್ಚುಲಿ ಲಾಗ್ ಎಕ್ಸ್ ಪವರ್ ಸೈನ್ ಎಕ್ಸ್ ಇರುತ್ತೆ, ಬಟ್ ಪವರ್ ಇರಬೇಕಾದ್ರೆ ಏನಾಗುತ್ತೆ, ಪವರ್ ಮುಂದೆ ಬರುತ್ತೆ. ಸೊ ಲಾಗ್ ವೈ ಬಂದು ಸೈನ್ ಎಕ್ಸ್ ಮುಂದೆ ಬರುತ್ತೆ. ಸೊ ಲಾಗ್ ಎಕ್ಸ್ ಅಗೇನ್ ಮತ್ತೆ ಈ ಥರ ಬರುತ್ತೆ. ಸೊ ಸೈನ್ ಎಕ್ಸ್ ಮುಂದೆ, ಲಾಗ್ ಎಕ್ಸ್ ಈ ಥರ ಡಿಫ್ರೆನ್ಷಿಯೇಟ್ ಮಾಡಿ ಈಗ. ಸೊ 1/y ಇಂಟು dy/dx. ಯಾಕೆ dy/dx? ಇಂಪ್ಲಿಸಿಟ್ ಫಂಕ್ಷನ್ಸ್, ಯು ಮತ್ತು ವಿ ಮಾಡಬೇಕು. ಯು ಡಿಫ್ರೆನ್ಸಿಯೇಷನ್ ಬಂದು ಕಾಸ್ ಎಕ್ಸ್ ಆಗುತ್ತೆ. ಸೊ ವಿನ ಹಾಗೇ ಇಡ್ತಾ ಇದ್ದೀನಿ, ಅದಾದಮೇಲೆ ಸೈನ್ ಎಕ್ಸ್ನ ಹಾಗೇ ಇಡ್ತೀನಿ, ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ಆಗುತ್ತೆ. ಸೊ ನಮ್ಮ dy/dx ಬಂದು ಎಂಟೈರ್ ಟರ್ಮ್. ಅರ್ಥ ಆಯ್ತಾ? ಇದು ಆನ್ಸರ್. ಸೊ ಈ ಥರ ಯಾವುದೇ ಕ್ವಶನ್ ಬಂದು ನಿಮ್ಮ ಎಕ್ಸಾಮಲ್ಲಿ ಸಮ್ಟೈಮ್ಸ್ ಆಸ್ ಫಾರ್ 3 ಮಾರ್ಕ್ ಬೋರ್ಡ್ ಎಕ್ಸಾಮ್ 3 ಮಾರ್ಕ್ಸ್ ಕೇಳ್ತಾರೆ, ನೆಸರಿ ಇಲ್ಲ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್, ಅರ್ಥ ಆಯ್ತಾ? ಸೊ ಮತ್ತೆ ವಿಡಿಯೋ ಪಾಸ್ ಮಾಡಬೇಕು, ನೀವೇ ಟ್ರೈ ಮಾಡಬೇಕು, ಆಮೇಲೆ ಆನ್ಸರ್ ಚೆಕ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಈಗ ಸೊ ಮಾಡಿ. ಸೊ ವಾಟ್ ಈಸ್ ಲಾಗ್ ವೈ? ಅಪ್ಲೈ ಲಾಗ್ ಬೋತ್ ದ ಸೈಡ್ಸ್, ಲಾಗ್ ವೈ, ಲಾಗ್ ಆಫ್ ಲಾಗ್ ನೋಡೋ ಭಯ ಬೀಳ್ಬೇಡಿ, ಲಾಗ್ ಇಸ್ ಅವರ್ ಫ್ರೆಂಡ್. ಲಾಗ್ ವೈ ಡಿಫ್ರೆನ್ಸಿಯೇಷನ್ ಇಸ್ 1/y ಇಂಟು dy/dx. ಸಾರಿ, ಇದನ್ನ ಸಿಂಪ್ಲಿಫೈ ಮಾಡ್ತೀನಿ ಫಸ್ಟ್. ಕಾಸ್ ಎಕ್ಸ್ ಮುಂದೆ ಬರುತ್ತೆ, ಲಾಗ್ ಎಕ್ಸ್ ಬರುತ್ತೆ. ಡಿಫ್ರೆನ್ಷಿಯೇಟ್ ಮಾಡಿ 1/,
dy by dx cos x differentiation u v cos x ಬಂದು ಮೈನಸ್ ಸೈನ್ ಆಗುತ್ತೆ, ಲಾಗ್ ಆಫ್ ಲಾಗ್ ಎಕ್ಸ್ ಹಾಗೇ ಇಡ್ತಾ ಇದ್ದೀನಿ, ಏನು ಮಾಡೋದಿಲ್ಲ, ಲಾಗ್ ಲಾಗ್ ಎಕ್ಸ್ಗೆ ಪ್ಲಸ್ ಯು ಡ್ಯಾಶ್ ವಿ ಪ್ಲಸ್ ವಿ ಡ್ಯಾಶ್ ಕಾಸ್ ಎಕ್ಸ್ನ ಹಾಗೆ ಇಡ್ತಾ ಇದ್ದೀನಿ, ಲಾಗ್ ಆಫ್ ಲಾಗ್, ವಾಟ್ ಈಸ್ ಲಾಗ್ ಸಮಥಿಂಗ್ 1 by something, what is the something log x again differentiation 1 by x is answer. What is dy by dx now? Your dy by dx will be equal to y into whatever this term you're going to get it minus sin x log of log x plus cos x by x log x. ಅಂದರೆ ಇಟ್ಸ್ ಸಿಂಪಲ್. ಇಟ್ ಮೇ ಬುಕ್ಕಲ್ಲಿ ಈಗ ಯೂಶಲಿ ನಮ್ಮ ಫಸ್ಟ್ ಮೈನಸ್ ಬರೆಯೋದಿಲ್ಲ, ಸೊ ಪ್ಲಸ್ ಮೈನಸ್ ಕೂಡ ಬರೀಬೋದು. ಯು ಕ್ಯಾನ್ ರೈಟ್ ದಿಸ್ ಮೈನಸ್ ದಿಸ್ ಅಂತ, ಇಟ್ಸ್ ಫೈನ್. ಅಗೇನ್ ಯು ಹ್ಯಾವ್ ಟು ರೈಟ್ ಇಟ್ ಬ್ಯಾಕ್. ಈ ವೈ ಪ್ಲೇಸಲ್ಲಿ ಯು ಹ್ಯಾವ್ ಟು ರೈಟ್ ಸೇಮ್ ಥಿಂಗ್ ವಾಟ್ ಯು ಹ್ಯಾವ್ ಇಟ್. ಇಲ್ಲಿ ಇದು ಕಂಪ್ಲೀಟ್ ಆಗಿಲ್ಲ, ಬಿಕಾಸ್ ಡಿ ವೈ ಬೈ ಡಿ ಎಕ್ಸ್ ಮಾಡಿದ್ರೆ ನಿಮಗೆ ಎವ್ರಿಥಿಂಗ್ ಶುಡ್ ಬಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಓನ್ಲಿ. ಬಟ್ ಇಲ್ಲಿ ಒಂದು ವೈ ಟರ್ಮ್ ಇದೆ, ಅದಕ್ಕೋಸ್ಕರ ವೈ ಏನು ಟರ್ಮ್ ಇದೆಯೋ ಅದು ಮತ್ತೆ ರೀಪ್ಲೇಸ್ ಮಾಡಿಬಿಟ್ಟು ಮತ್ತೆ ಎಂಟೈರ್ ಟರ್ಮ್ನ ಇನ್ನೊಂದ್ಸತಿ ಬರೀರಿ. ಓಕೆ, ಡನ್. ಅರ್ಥ ಇದೆ ಇದು? ದಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್ ನಾವು. ಈ ಕ್ವಶನ್ ನೀವೇ ಮಾಡೋಕ್ಕಪ್ಪ ಈಗ. ಸೊ ಇದು ನಾನು ಐ ವಿಲ್ ಲೀವ್ ಇಟ್ ಟು ಯು ನೌ. ಐ ವಿಲ್ ಆಲ್ಸೋ ಡೂ, ಸೊ ಯು ಆಲ್ಸೋ ಡೂ. ಓಕೆ, ಸೊ ಲಾಗ್ ಈಸ್ ಅವರ್ ಫ್ರೆಂಡ್. ಸೊ ವಾಟ್ ಲಾಗ್ ವಿಲ್ ಡೂ, ಇಟ್ ವಿಲ್ ಜಸ್ಟ್ ಬ್ರೇಕ್ ದ ರೂಟ್ಸ್. ಅಂದರೆ ನಿಮ್ಗೆ ಹೆಲ್ಪ್ ಮಾಡ್ತಾ ಈಗ. ಫಾರ್ ಎಕ್ಸಾಂಪಲ್ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಲಾಗ್. ಸೊ ರೂಟ್ಸ್ ಇದೆಯಾ, ರೂಟ್ ಕಿಟ್ ಬಿಸಾಕುತ್ತೆ, ಮಲ್ಟಿಪ್ಲಿಕೇಶನ್ ಟರ್ಮ್ಸ್ನ ಅಡಿಷನ್ ಟರ್ಮ್ಸ್ ಮಾಡುತ್ತೆ, ಡಿವಿಷನ್ ಟರ್ಮ್ಸ್ನ ಸಬ್ಟ್ರಾಕ್ಷನ್ ಟರ್ಮ್ಸ್ ಮಾಡುತ್ತೆ. ಈಗ ಲೆಟ್ಸ್ ಸಿ ದ್ಯಾಟ್. ಓಕೆ, ನಾವು ಅಪ್ಲೈ ಲಾಗ್ ನಾವು ಬೋತ್ ದ ಸೈಡ್. ವೈ ಇದೇನು ಬರೀಬೋದು ನಾವು, ಐ ಕ್ಯಾನ್ ರೈಟ್ ದಿಸ್ ಆಲ್ಸೋ ಆಸ್ x minus 1 into x minus 1 into x minus 2 by x minus 3 x minus 4 and x minus 5. ರೂಟ್ ಇದ್ದರೆ ನಾವು ಬೇಕಾದರೆ ಅದನ್ನು ಹಾಫ್ ಅಂತ ಬರ್ಕೊಬೋದು. ಆಯಿತಾ? ಲಾಗ್ ಅಪ್ಲೈ ಮಾಡಿ. ಸೊ ಲಾಗ್ ವೈ ಹಾಫ್ ಮುಂದೆ ಬರುತ್ತೆ, ಅದಾದಮೇಲೆ ಎಂಟೈರ್ ಟರ್ಮ್ಗೆ ಲಾಗ್ ಇರುತ್ತೆ. ಎಂಟೈರ್ ಟರ್ಮ್ ಅದೇನು ಟರ್ಮ್ ಇದೆಯಲ್ಲ, x minus 1 x minus 2 ಅದಾದಮೇಲೆ x minus 3 ಅದಾದಮೇಲೆ x minus 4 ಎಂಟೈರ್ ಟರ್ಮ್ಗೆ ಲಾಗ್ ಬರುತ್ತೆ. ಇದು ಲಾಗ್. ಸೊ ಇಟ್ಸ್ ಬೇಸಿಕಲಿ ಲಾಗ್ ವೈ ಹಾಫ್ ಇಂಟು ಲಾಗ್ ಆಫ್ x minus 1 x minus 2 1 by x minus 1 ಈ ರೀತಿ ಬರುತ್ತೆ. ಅದಾದಮೇಲೆ ಸಿಂಪ್ಲಿಫೈ ಮಾಡ್ತಾರೆ ಲಾಗ್ ವೈ. ಸೊ ವಿ ಜಸ್ಟ್ ಸಿಂಪ್ಲಿಫೈ ಓನ್ಲಿ. ಸೊ ಹಾಫ್ ಇಂಟು ನೀವು ಸ್ವಲ್ಪ ಯೋಚನೆ ಮಾಡಿ. ಸೊ ಯು ಕ್ಯಾನ್ ಡೂ ಇಟ್ ಬೈ ಯುವರ್ ಸೆಲ್ಫ್. ನಾವು ಇಲ್ಲೇ ವಿಡಿಯೋ ಸ್ಟಾಪ್ ಮಾಡಿ ಯು ಕ್ಯಾನ್ ಥಿಂಕ್ ಮಾಡಿ ಜಾಸ್ತಿ. ಓಕೆ, ಸೊ ಇದು ಎರಡು ಮಲ್ಟಿಪ್ಲೈ ಆಗ್ತಾ ಇದೆಯಾ, ಸೊ ಮಲ್ಟಿಪ್ಲೈ ಅಂದರೆ ಅಡಿಷನ್ ಟರ್ಮ್ಸ್ ಆಗುತ್ತೆ. ಲಾಗು x minus 1 ಪ್ಲಸ್ ಲಾಗ್ x minus 2 ಬರುತ್ತೆ. ಮೈನಸ್ ಡಿವಿಷನ್ ಆಗ್ತಾ ಇದೆಯಾ, ಇಲ್ಲಿ ಇವೆಲ್ಲ ಮೈನಸ್ ಬರುತ್ತೆ, ಸಮಥಿಂಗ್ ಮೈನಸ್. ಸೊ ಮೈನಸ್ ಲಾಗ್ x minus 3 ಮೈನಸ್ ಲಾಗ್ x minus 4 ಮೈನಸ್ ಲಾಗ್ x minus 5. ಸೊ ಇದು ಸಿಂಪ್ಲಿಫಿಕೇಶನ್ ಬಂದು ಇಫ್ ಐ ಡೂ ದಿಸ್, ಓಕೆ ನಾನು ನಿಮ್ಗೆ ತೋರಿಸ್ತೀನಿ ನಿಮಗೋಸ್ಕರ, ಬಟ್ ಮೈಂಡಲ್ಲಿ ಜಾಸ್ತಿ ಕ್ಯಾಲ್ಕುಲೇಟ್ ಮಾಡಿ ಮಕ್ಕಳೇ. ಬಿಕಾಸ್ ಎಂತಕ್ಕೆ ಅಂದರೆ CET ಎಲ್ಲ ಬರುತ್ತಲ್ವ, ಅದ್ರಲ್ಲಿ ತುಂಬ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟ್. ಈ ರೀತಿ ಬರುತ್ತೆ. ಫರ್ದರ್ ಇಫ್ ಐ ಸಿಂಪ್ಲಿಫೈಡ್ ಹಾಫ್ ಇಂಟು ಲಾಗ್ ಆಫ್ So actually ಎಲ್ಲ ಅಡಿಷನ್ ಟರ್ಮ್ಸ್ ಬರುತ್ತೆ. ಸೊ ಲಾಗ್ ವೆನೆವರ್ ಸಮಥಿಂಗ್ ಇಸ್ ಮಲ್ಟಿಪ್ಲೈಂಗ್ ಯು ಗೆಟ್ ಆಡೆಡ್ ಟರ್ಮ್ಸ್ ಹಿಯರ್. ಬಟ್ ಮೈನಸ್ ಇದೆಯಲ್ವಾ, ಸೊ ಮೈನಸ್ ಮಲ್ಟಿಪ್ಲೈ ಆಗುತ್ತೆ ಮತ್ತೆ ಎಲ್ಲ ಅದಕ್ಕೂ. ಸೊ ವಿಲ್ ಗೆಟ್ ಮೈನಸ್ ಅಗೇನ್. ಅದಾದ್ಮೇಲೆ ಡಿಫ್ರೆನ್ಷಿಯೇಟ್ ಮಾಡಿ. ಸೊ ಇಲ್ಲಿವರೆಗೂ ನಾನು ಏನೂ ಡಿಫ್ರೆನ್ಷಿಯೇಟ್ ಮಾಡಿಲ್ಲ, ಐ ವಾಸ್ ಜಸ್ಟ್ ರೈಟಿಂಗ್ ಓನ್ಲಿ ಸಿಂಪ್ಲಿಫಿಕೇಶನ್. ಡಿಫ್ರೆನ್ಷಿಯೇಟ್ ಮಾಡಿ ಈಗ 1 by y dy by dx, that will be half into log something 1 by something. x ಡಿಫ್ರೆನ್ಸಿಯೇಷನ್ 1 ಇರುತ್ತೆ, ಸೊ ಅದಕ್ಕೆ ಯು ಡೋಂಟ್ ಹ್ಯಾವ್ ಟು ಮಲ್ಟಿಪ್ಲೈ. ಒಂದು ವೇಳೆ x ಸ್ಕ್ವೇರ್ ಇತ್ತು ಅಂತ ಹೇಳಿದ್ರೆ 1 by x square minus 1 ಅಗೇನ್ x ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x ಬರುತ್ತೆ ಇಲ್ಲಿ. ಸೊ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಈ ರೀತಿ ಬರುತ್ತೆ. ಸೊ 1 by 2 1 divided by x minus 1 ಇಲ್ಲಿ ಮುಗ್ದಿಲ್ಲ, ಮತ್ತೆ ನೀವು dy by dx ತೊಗೊಬೇಕಿಲ್ಲ. ಇಟ್ಸ್ ಯು ಕ್ಯಾನ್ ಡೂ ಇಟ್ ಯುವರ್ ಸೆಲ್ಫ್ ಮಕ್ಕಳೇ. ಸೊ y bring this side, so it is like y by 2 the whole function this, and plus ಆ y ಪ್ಲಸ್ ಅಲ್ಲಿ ಮತ್ತೆ ರೀಪ್ಲೇಸ್ ಮಾಡಬೇಕು. ಈ ಥರ ಕ್ವಶನ್ ಬಂದರೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ ಬಿಡಿ, ಇಟ್ಸ್ ಓಕೆ. ಇಲ್ಲಿ ಏನು ಆ ಥರ ದಿಸ್ ನಥಿಂಗ್ ಟು ಥಿಂಕ್ ಮಚ್, ಇಟ್ಸ್ ಜಸ್ಟ್ ದ ಎಕ್ಸ್ಪ್ರೆಷನ್ ಇಸ್ ಬಿಗರ್, ಎಕ್ಸ್ಪ್ರೆಷನ್ಸ್ ಆರ್ ಬಿಗರ್. ಜಸ್ಟ್ ಬಿ ಕೇರ್ಫುಲ್ ಯಾವ್ದು ಮಿಸ್ಟೇಕ್ ಆಗಿದೆ ಅಂತ. ಸೊ ಇಫ್ ಸಮಥಿಂಗ್ ಇಸ್ ಮಿಸ್ಟೇಕ್ ಡೂ ಕಮೆಂಟ್ ನಂಗೆ ಹೇಳಿ ಅಷ್ಟೇ. ಸಮ್ ಟೈಮ್ ನಾವು ಟೀಚರ್ಸ್ ಕೂಡ ಮಿಸ್ಟೇಕ್ ಮಾಡ್ತೀವಿ, ಪ್ಲಸ್ ಮೈನಸ್ ಆ ಥರ.
ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ಮತ್ತೆ ವಿಡಿಯೋನ ಪಾಸ್ ಮಾಡ್ಬೇಕು ನೀವೀಗ ಅಲ್ಲಿ. ಯು ಹ್ಯಾವ್ ಟು ಪಾಸ್ ದ ವಿಡಿಯೋ ಅಗೇನ್ ಡೂ ದಿಸ್ ಕ್ವೆಶನ್ ಬೈ ಯುವರ್ ಸೆಲ್ಫ್, ಆಯಿತಾ? ಸೊ ಐ ವಿಲ್ ಆಲ್ಸೋ ಡೂ ಇಟ್ ಆ್ಯಕ್ಚುಲಿ. ಸೊ ವಾಟ್ ಇಸ್ ಎಕ್ಸ್ ಪವರ್ ಕಾಸ್ ಎಕ್ಸ್ ನೋಡೋಣ ಕರೆಕ್ಟಾಗಿ ಮಾಡ್ತೀವಲ್ಲ ಅಂದ್ಬಿಟ್ಟು. ಓಕೆ, ಇಡ್ ಅಪ್ಲೈ ಲಾಗ್ ಆಫ್ ಎಕ್ಸ್ ಕಾಸ್ ಎಕ್ಸ್, ಅದ್ರದ್ದು ಮತ್ತೆ ಪವರ್ ಇದೆ, ಈ ಪವರ್ ಮುಂದೆ ಬರುತ್ತೆ, ಎಕ್ಸ್ ಬರುತ್ತೆ, ಈ ಲಾಗ್ ಆಫ್ ಎಕ್ಸ್ ಕಾಸ್ ಎಕ್ಸ್ ಬರುತ್ತೆ, ಅದಾದಮೇಲೆ ಲಾಗ್ ವೈ ನಿಮಗೆ ಸಿಗುತ್ತೆ ಇಲ್ಲಿ, ಆಯಿತಾ? ಕರೆಕ್ಟ್ ಇದೆಯಾ? ಒಂದು ಕಾಸ್ ಓಕೆ ಯಾ ಲಾಗ್ ವೈ ಡಿಫ್ರೆನ್ಸಿಯೇಷನ್ ಬಂದು 1/y dy by dx. ನೋಡಿ ಇಲ್ಲಿ ಏನು ಮಾಡೋಕ್ಕೆ ನಾವೀಗ ಯು ವಿ ರೂಲು, ಯು ಇದೊಂದು ಯು ಇದು ಲಾಗ್ ಆಫ್ ಸಮಥಿಂಗ್. ಇದರಲ್ಲಿ ಚೈನ್ ರೂಲ್ ಯೂಸ್ ಮಾಡಬೇಕು, ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಸೊ ಯು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಬೇಸಿಕಲಿ ಹಾಗೆ ಇಡ್ತಾನೆ, ಯು ಡ್ಯಾಶ್ ಯು ಡಿಫ್ರೆನ್ಸಿಯೇಷನ್ 1. ಸೊ ಲಾಗ್ನ ಹಾಗೆ ಇಡ್ತಾ ಇದ್ದೀನಿ, ಆಯಿತಾ? ಪ್ಲಸ್ ಎಕ್ಸ್ನ ಹಾಗೆ ಇಡ್ತಾ ಇದ್ದೀನಿ. ಲಾಗ್ ಡಿಫ್ರೆನ್ಷಿಯೇಟ್ ಮಾಡಿದಾಗ 1/something, ಲಾಗ್ ಸಮಥಿಂಗ್ ಇಸ್ 1/something. ಅಗೇನ್ ಇನ್ಸೈಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಮತ್ತೆ ಇಲ್ಲಿ ಯು ವಿ ರೂಲು, ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಕಾಸ್ ಎಕ್ಸ್ ಹಾಗೆ ಇಡ್ತಾ ಇದ್ದೀನಿ, ಪ್ಲಸ್ ಏನು ಮಾಡ್ತೀನಿ ಈಗ ಎಕ್ಸ್ನ ಹಾಗೆ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ದಲ್ವಾ, ಕಾಸ್ ಎಕ್ಸ್ ಹಾಗೆ ಇಟ್ಟೆ. ಐ ವಿಲ್ ಕೀಪ್ ನಾವು ಎಕ್ಸ್ ಆಸ್ ಇಟ್ ಈಸ್. ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ನೀವು ಮ್ಯಾಥ್ಸ್ನ ಕಲ್ತ್ಕೊಂಡ್ಬಿಟ್ರೆ ಚೆನ್ನಾಗಿ, ಯು ವಿಲ್ ಪ್ಲೇ. ಮ್ಯಾಥ್ಸ್ ಮಾಡಬೇಕಂದ್ರೆ ಎಂಜಾಯ್ ಮಾಡ್ಕೊಂಡು ಮಾಡ್ತೀರಾ, ಮ್ಯಾಥ್ಸ್ನ ಕಷ್ಟ ಬಿಟ್ಕೊಂಡು ಮಾಡಬಾರ್ದು, ಎಂಜಾಯ್ ಮಾಡ್ಕೊಂಡು ಮಾಡಬೇಕು. ವೈ ಇಂಟು ದ ಎಂಟೈರ್ ಟರ್ಮ್, ಈ ಟರ್ಮ್ ಫುಲ್ ಟರ್ಮ್ ಬರುತ್ತೆ ಇಲ್ಲಿ. ಸೊ ಲಾಗ್ ಆಫ್ ಎಕ್ಸ್ ಕಾಸ್ ಎಕ್ಸ್, ಈ ಎಕ್ಸ್ ಮತ್ತು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಯು ವಿಲ್ ಗೆಟ್ 1/cos x ಇದೆ, ಮತ್ತೆ ಇಲ್ಲಿ ಕಾಸ್ ಎಕ್ಸ್ ಇದೆ, ಪ್ಲಸ್ ಯು ಹ್ಯಾವ್ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಬರ್ತಾ ಇದೆ. and leave here itself. Again, y, don't forget to write y value there. So you have that y, whatever that value is there, plus adadmele log of x cos x. So cos x by cos x plus 1 agutte. So minus sin x by cos x tan x agutte, minus x tan x anta barutte. So you have to write always. So ನೀವು ಏನು ಮಾಡಬೇಕಂದ್ರೆ you have to write always whatever this value is there, that value you have to write x cos x into, ಇದು ಕಂಪ್ಲೀಟ್ ಆನ್ಸರ್ ಸೊಲ್ಯೂಷನ್ ಆಗುತ್ತೆ. ಸೊ ಅರ್ಥ ಆಯ್ತು ಮಕ್ಕಳೇ? ಸೊ ಓಕೆ, ಸೊ ಈಗ ದಟ್ಸ್ ಇಟ್. ಸೊ ಈ ಲೆಕ್ಚರ್ ನಾವು ಇವತ್ತು ಕಂಪ್ಲೀಟಾಗಿ ಸೊ ಏನು ಡಿಸ್ಕಸ್ ಮಾಡಿದ್ರಿ ಈಗ. ಸೊ ಐ ಹೋಪ್ ನಿಮ್ಗೆ ಫುಲ್ ಕ್ಲಿಯರ್ ಆಗಿದೆ ಅನಿಸುತ್ತೆ. ದಟ್ಸ್ ವೆರಿ ಗುಡ್. ನೀವು ಇಲ್ಲಿವರೆಗೂ ವಾಚ್ ಮಾಡ್ತಾ ಇದ್ದರೆ ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ ಡೋಂಟ್ ಫರ್ಗೆಟ್ ಕಮೆಂಟ್. ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಲೆಕ್ಚರಲ್ಲಿ ನೀವೇನು ಮಾಡಬೇಕು, ಐ ಲವ್ ಕ್ಯಾಲ್ಕುಲಸ್, ವಿ ಅಂಡರ್ಸ್ಟುಡ್ ಎವ್ರಿಥಿಂಗ್ ಸರ್, ವಿ ಲವ್ ಕ್ಯಾಲ್ಕುಲಸ್. ಕ್ಯಾಲ್ಕುಲಸ್ ಅಂದರೆ ಪ್ರೀತಿ, ಕ್ಯಾಲ್ಕುಲಸ್ ಅಂದರೆ ಪ್ರೀತಿ. ಎಂತಕ್ಕೆ ಅಂತಿದ್ರೆ ಕಮೆಂಟ್ ಮಾಡ್ತಾ ಇದ್ದಾರೆ ಲಾಸ್ಟ್ ಲೆಕ್ಚರ್ ವರ್ಷದಲ್ಲಿ ನೀವೇ ಯು ಸ್ಟಾರ್ಟ್ ಲವಿಂಗ್ ಕ್ಯಾಲ್ಕುಲಸ್. ಓಕೆ, ಯು ಸ್ಟಾರ್ಟ್ ಲವಿಂಗ್ ಆರ್ ಪಿ ಸರ್ ಆಲ್ಸೋ ಮೇ ಬಿ. ಓಕೆ, ಈಗ ನಂತರ ಸೊ ವಾಟ್ ನಾವೇನು ಡಿಸ್ಕಸ್ ಮಾಡಿದ್ವಿ ಇಲ್ಲಿವರೆಗೆ, ಈಗ ಇಂಪ್ಲಿಸಿಟ್ ಫಂಕ್ಷನ್ ಅಂದರೆ ಏನು. ಐ ವಿಲ್ ಟೇಕ್ ಒನ್ ಮೋರ್ ಸಪ್ರೇಟ್ ಲೆಕ್ಚರ್. ನೆಕ್ಸ್ಟ್ ಲೆಕ್ಚರಲ್ಲಿ ಬರೀ ಪ್ಯಾರಾಮೆಟ್ರಿಕ್ ಡಿಸ್ಕಸ್ ಮಾಡ್ತೀವಿ, ಬಿಕಾಸ್ ಅದರಲ್ಲಿ ತುಂಬ ಕ್ವಶನ್ಸ್ ಜಾಸ್ತಿ, ದೇ ಆರ್ ವೆರಿ ಗುಡ್ ಕ್ವಶನ್ಸ್, ಅದೇ ಕಾಂಪ್ಲಿಕೇಟ್ ಕ್ವಶನ್ಸ್. ಅದಕ್ಕೋಸ್ಕರ ಸದ್ಯ ಸಪ್ರೇಟ್ ಲೆಕ್ಚರ್ ಓನ್ಲಿ ಫಾರ್ ಪ್ಯಾರಾಮೆಟ್ರಿಕ್. ಅದಾದಮೇಲೆ ಡಬಲ್ ಡಿಫ್ರೆನ್ಸಿಯೇಷನ್. ವಿತ್ ದಿಸ್ ಯು ಆರ್ ಫುಲ್ಲಿ ಥರೋ ವಿತ್ ಕಂಟಿನ್ಯೂ ಡಿಫ್ರೆನ್ಷಿಯಬಿಲಿಟಿ. ಓಕೆ, ಸೊ ಫಸ್ಟ್ ಇಂಪ್ಲಿಸಿಟ್ ಅಂದರೆ ಏನು ಬೇಸಿಕಲಿ ನೆನ್ಪಿಟ್ಕೊಬೇಕು. ಐ ವಿಲ್ ಜಸ್ಟ್ ಕ್ವಿಕ್ಲಿ ಗಿವ್ ಸಂಬರಿ. ಇಂಪ್ಲಿಸಿಟ್ ಅಂದರೆ ಏನು ಬೇಸಿಕಲಿ? ಇಂಪ್ಲಿಸಿಟ್ ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಟ್ ಯಾವುದೋ ಒಂದು y = f of x ಬರೆಯೋಕೆ ಆಗಿಲ್ಲ ಅಂತೇಳಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಲ್ಲಿ ನೆನ್ಪಿಟ್ಕೊಬೇಕಂದ್ರೆ ನೀವು ಬೇಸಿಕಲಿ y = x², y = u². ಒಂದು ವೇಳೆ ನಾವು ಬೇರೆ ವೇರಿಯೇಬಲ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಮತ್ತೆ ನಾನು dy/dx ಬರೀಬೇಕು. ಅದು ನೆನ್ಪಿಟ್ಕೊಳ್ಳಿ, ಇಂಪ್ಲಿಸಿಟ್ ಅಲ್ಲ ಅಷ್ಟೇ, ಇನ್ನೇನಿಲ್ಲ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಲಿ ಟ್ರಿಗ್ನೋಮೆಟ್ರಿ ಫಾರ್ಮಸ್ ಗೊತ್ತಿರಬೇಕು. ಯಾವುದೋ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕ್ವಶನ್ ಕೊಟ್ಟಾಗ ಫಸ್ಟ್ ಸಿಂಪಲಾಗಿ ಟ್ರೈ ಮಾಡಿ. ಟ್ಯಾನ್ ಇನ್ವರ್ಸ್ ಆಫ್ e⁴x ಎಲ್ಲ ಇದ್ದರೆ, ಒಳಗಡೆ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಇದ್ದರೆ ಲೈಕ್ 1 - x², 1 + x², √2x ಈ ಥರ ಎಲ್ಲ ಇದ್ದಾಗ ಯು ಹ್ಯಾವ್ ಟು ಚೂಸ್ ಅ ಸೂಟೇಬಲ್ ಸಬ್ಸ್ಟಿಟ್ಯೂಷನ್ ಫಾರ್ ಎಕ್ಸ್. ಸೊ ದ್ಯಾಟ್ ಔಟ್ಸೈಡ್ ಟ್ಯಾನ್ ಇದ್ದರೆ ಒಳಗಡೆನೂ ಟ್ಯಾನೇ ಬರಬೇಕು. ಸೊ ವಿ ಕ್ಯಾನ್ ಕ್ಯಾನ್ಸಲ್ ಮಾಡಿ ಆನ್ಸರ್ ಮಾಡ್ಬೋದು. ಓಕೆ, ಆ ರೀತಿ ಇಂಪ್ಲಿಸಿಟ್ ಫಂಕ್ಷನ್ ಅಂತ ಹೇಳಿದರೆ. ಅದಾದಮೇಲೆ ವಾಟ್ ವಿ ಡಿಸ್ಕಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಏನೂ ಇಲ್ಲ, ಅದು ಜಸ್ಟ್ ನಾರ್ಮಲ್, ಜಸ್ಟ್ ಏನು ಚೈನ್ ರೂಲ್ ಯು ವಿಲ್ ಏನು ಕಲ್ತಿದ್ದು ಅದೇ ರೂಲ್ಸಲ್ಲಿ ಮಾಡಬೇಕು. ಚೈನ್ ರೂಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ವೆನ್ ಇಟ್ ಕಮ್ಸ್ ಟು ಲಾಗ್ ಫಂಕ್ಷನ್ಸ್, ಫಾರ್ಮುಲಾಸ್ ಗೊತ್ತಿರಬೇಕು ಲಾಗ್ದು ನಿಮಗೆ. ಅದಾದಮೇಲೆ ಯಾವುದೇ ಫಂಕ್ಷನ್ ಟು ದ ಪವರ್ ಆಫ್ ಫಂಕ್ಷನ್ ಅವ್ರು ಎರಡು ಫಂಕ್ಷನ್ ಮಲ್ಟಿಪ್ಲೈ ಆಗ್ತಾ ಇದ್ದರೆ ನೋಡಿ, ಲಾಗ್ ಏನು ಮಾಡುತ್ತೆ, ಅಡಿಷನ್ ಟರ್ಮ್ಸ್ನ ಮಲ್ಟಿಪ್ಲಿಕೇಶನ್ ಟರ್ಮ್ನ ಮಲ್ಟಿಪ್ಲಿಕೇಶನ್ನ ಅಡಿಷನ್ ಮಾಡುತ್ತೆ, ಡಿವಿಷನ್ನ ಸಬ್ಟ್ರಾಕ್ಷನ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಎರಡು ಫಂಕ್ಷನ್, ಫಾರ್ ಎಕ್ಸಾಂಪಲ್ ಯಾವುದೋ ಕ್ವಶನ್ ಇತ್ತು ನಿಮಗೆ, ಸೊ ಡೂ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್, ಮೇ ಬಿ ಯು ಹ್ಯಾವ್ ಕಾಸ್ ಎಕ್ಸ್ ಇಂಟು, ಓಕೆ ನಿಮಗೆ ಕಾಸ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಇದ್ದರೆ ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್ ಯು ವಿ ರೂಲ್.
You can use UV rule. No complicate questions ಇದೆ ಇನ್ನು ಸ್ವಲ್ಪ. Maybe you have cos x into log of difficult questions. I'm getting all UV rule only. Or maybe 3 functions, cos x, log x, tan x. Or you can use UVW rule also. Now teach my already ನಿಮಗೆ. What I'm saying is this difficult question. Maybe you have like x power x into cos x ಈ ಥರ ಇದ್ದಾಗ when you have multiplication term, when you have division terms, when you have ಪವರ್ ಒಂದ್ರ ಮೇಲೆ ಇನ್ನೊಂದು ಪವರ್ ಇದ್ದಾಗ ಹಾಗೆ ಲಾಗ್ ಅಪ್ಲೈ ಮಾಡಿದ್ರೆ ಅದನ್ನ ಸಿಂಪ್ಲಿಫೈ ಮಾಡುತ್ತೆ. ಅದಾದಮೇಲೆ ನಾರ್ಮಲ್ ಆಗಿ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ದಯವಿಟ್ಟು ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಇಂಪ್ಲಿಸಿಟ್ ಫಂಕ್ಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಮಕ್ಕಳು ಅಲ್ಲೇ ಮತ್ತೆ ಮಿಸ್ಟೇಕ್ ಮಾಡ್ತಾರೆ. ಓಕೆ, ದಟ್ಸ್ ಇಟ್ ಮಕ್ಕಳೇ. ಐ ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಎ ನೈಸ್ ಡೇ. See you all in the next videos. Bye bye and take care. Okay. And did you observe this t-shirt? How many of you observed it? Anyway, bye. Thank you.